ನಮಸ್ತೆ. ಡಾಕ್ಟರ್ ಯಶೋದ್ ಅವರು ಹಾಗೂ ನಾರಾಯಣ್ ಸತ್ಯೇಂದ್ರ ಅವರು, ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಇಲ್ಲಿ ಕಾರ್ಯಕ್ರಮ ನಮಸ್ತೆ ಶುರು. ಸರ್, ಸತ್ಯೇಂದ್ರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲನೆಯದಾಗಿ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೂ, ಮಹಾವತಾರ್ ಬಾಬಾಜಿಯವರಿಗೂ, ರಂಗನಾಥ್ ಸರ್ ಅವರಿಗೂ, ನಮ್ಮ ಪ್ರೀತಿಯ ತಂದೆ ತಾಯಿಗೂ ಹಾಗೂ ನನ್ನೆಲ್ಲ ಆತ್ಮ ಬಂಧುಗಳಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಹಾಗೂ ನಿಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇವತ್ತಿನ ದಿನವೇ ಶುಭ ದಿನವು ಅಂತ ಹೇಳ್ತಾ, ನಾವು ತಡ ಮಾಡದೆ ಎಲ್ಲರ ನೇರವಾಗಿ ಕೂತ್ಕೊಂಬೋಣ. ನಮ್ಮ ಕನ್ನಡಕಗಳನ್ನ ಪಕ್ಕಕ್ಕೆ ತೆಗೆದಿಟ್ಟು ಬಿಡೋಣ. ಜಾಸ್ತಿ ತಡ ಮಾಡೋದ್ ಬೇಡ. ಇವತ್ತು ಮುಖ್ಯವಾಗಿ ಏನಿದೆ ಅಂತಂದ್ರೆ, ಚಕ್ರ ಧ್ಯಾನ ಯಾಕೆ ಮಾಡಬೇಕು, ಅದರ ಒಂದು ಪ್ರಯೋಜನಗಳೇನು, ಮತ್ತೆ ಯಾವ್ಯಾವ್ದಕ್ಕೆ ಯಾವ್ಯಾವ ಬಣ್ಣ, ಯಾವ್ಯಾವ ದೇವರು ಆ ಒಂದು ಚಕ್ರದಲ್ಲಿ ಬರ್ತಾರೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಹಾಗೆ ಮತ್ತೊಂದು ವಿಷಯ ಇದೆ, ಅದನ್ನು ಕೂಡ ನಾವೆಲ್ಲ ಅದ್ರ ಬಗ್ಗೆನೂ ಕೂಡ ಮಾತಾಡೋಣ ಅಂತ ಹೇಳ್ತಾ, ಈಗ ಎಲ್ಲರೂ ನೇರವಾಗಿ ಕೂತ್ಕೊಳ್ಳೋಣ. ನೇರವಾಗಿ ಕೂತ್ಕೊಂಡು ಎರಡೂ ಕೈಗಳನ್ನ ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ. ದೀರ್ಘವಾಗಿ 3 ಬಾರಿ ಉಸಿರಾಡೋಣ. ಇನ್ಹೇಲ್, ನಿಧಾನವಾಗಿ ಉಸಿರನ್ನು ಒಳಗಡೆ ತಗೊಳ್ಳೋಣ. ಎಕ್ಸೇಲ್, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಎಲ್ಲರೂ ನಿಮ್ಮ ಎಡಗೈಯನ್ನ ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ, ಹಾಗೂ ಬಲಗೈಯನ್ನು ನಾವು ನಾಡಿ ಶೋಧನ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಹೇಗಿಟ್ಕೊಳ್ತೀವಿ? ಎಸ್, ಕರೆಕ್ಟ್. ಸೊ ಎಲ್ಲರೂ ಇಟ್ಕೊಳ್ಳಿ. ಶುರು ಮಾಡೋಣ. 5 ಬಾರಿ ಪ್ರಾಣಾಯಾಮವನ್ನು ಮಾಡೋಣ. ನಾಡಿ ಶೋಧನ ಪ್ರಾಣಾಯಾಮ. ಚಂದ್ರನಾಡಿ ಹಾಗೂ ಸೂರ್ಯನಾಡಿಯನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳುವಂತ ಕೆಲಸ ಈ ನಾಡಿ ಶೋಧನ ಪ್ರಾಣಾಯಾಮ ಮಾಡುತ್ತೆ. ಎಡಹೊಳ್ಳೆಯಿಂದ ಉಸಿರನ್ನ ತಗೊಂಡು ಬಲಹೊಳ್ಳೆಯಲ್ಲಿ ಬಿಟ್ಟು, ಮತ್ತೆ ಬಲಹೊಳ್ಳೆಯಿಂದ ಉಸಿರನ್ನ ತಗೊಂಡು ಎಡಹೊಳ್ಳೆಯಲ್ಲಿ ಬಿಡುವಂಥದ್ದು ಒಂದು ಮಂಡಲ ಆಗತ್ತೆ. ಎಲ್ಲರೂ 5 ಬಾರಿ ಮಾಡೋಣ. ಎಲ್ಲರೂ ಮಾಡಿ ಸ್ನೇಹಿತರೆ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಒಂದು ಮಂಡಲ. ನಿಧಾನಕ್ಕೆ ಉಸಿರನ್ನ ತಗೊಳ್ಳಿ, ನಿಧಾನಕ್ಕೆ ಉಸಿರನ್ನ ಬಿಡಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 2. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 3. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 4. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್.
ನಿಮ್ಮ ಎರಡೂ ಕೈಗಳನ್ನು ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ. ದೀರ್ಘವಾಗಿ 3 ಬಾರಿ ಮತ್ತೆ ಉಸಿರಾಡೋಣ. ಮುಂದೆ ಧ್ಯಾನವನ್ನ ಡಾಕ್ಟರ್ ಯಶೋಧ ಅವ್ರು ಮಾಡಿಸ್ತಾರೆ. ಎಲ್ಲರೂ ಪಿರಮಿಡ್ ಕ್ಯಾಪ್ಗಳಿದ್ರೆ ಪಿರಮಿಡ್ ಕ್ಯಾಪ್ ಅನ್ನ ಹಾಕೋಬಹುದು. ಧ್ಯಾನಕ್ಕೆ ಮುಂಚೆ 1 ಲೋಟ ನೀರನ್ನ ಸೇವಿಸಬಹುದು. ಎಲ್ಲ ನೇರವಾಗಿ ಕೂತ್ಕೊಳ್ಬಹುದು. ಡಾಕ್ಟರ್ ಯಶೋಧ ಅವರೇ ನಮಸ್ತೆ. Yes, ma'am. Thank you. ಫೋಟೋ ಪಾದಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಕೈಗಳ ಬೆರಳುಗಳನ್ನ ಕೂಡಿಸ್ಕೊಳ್ಳಿ. ಒಂದಕ್ಕೊಂದು ಮೃದುವಾಗಿ ಕೂಡಿಸ್ಕೊಳ್ಳಿ. ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಮುಖದಲ್ಲಿ ಕಿರು ಮಂದಹಾಸವಿರಲಿ. ದೀರ್ಘವಾದ 3 ಬಾರಿ ಉಸಿರಾಟವನ್ನ ಮಾಡಿ. ತದನಂತರ ಸರಳವಾದ ಸಹಜವಾದ ಉಸಿರಾಟದ ಪ್ರಕ್ರಿಯೆಯನ್ನ ಮಾಡುತ್ತಾ ನಾವು ಧ್ಯಾನವನ್ನ ಮಾಡೋಣ. ಧ್ಯಾನ ಮಾಡುವಾಗ ಯಾವುದೇ ಆಲೋಚನೆಗಳೇ ಬರಲಿ, ಬಂದಂತೆ ಬರುತ್ತೆ ಹೋಗುತ್ತೆ, ಅದರ ಕಡೆ ಹೆಚ್ಚಿನ ಗಮನ ಬೇಡ, ತಡೆ ಹಿಡಿಯುವುದು ಬೇಡ. ಕೇವಲ ನಿಮ್ಮ ಉಸಿರಿನ ಕಡೆ ಗಮನವನ್ನು ತರುತ್ತಾ ಧ್ಯಾನವನ್ನ ಮುಂದುವರಿಸ್ತಾ ಇರಿ. ಬ್ರಹ್ಮಾಂಡ ಪ್ರಾಣಶಕ್ತಿಯು, ವಿಶ್ವಶಕ್ತಿಯು ನಮ್ಮ ದೇಹದ ಬ್ರಹ್ಮರಂಧ್ರದ ಮೂಲಕ ಹರಿದು ನಮ್ಮ ದೇಹವನ್ನೆಲ್ಲ ಸಂಚರಿಸಿ ಒಂದೊಂದು ಅಂಗಾಂಗಗಳಿಗೂ ನರನಾಡಿಗಳಿಗೂ ಹೊಸ ಚೈತನ್ಯವನ್ನು ಮೂಡಿಸುತ್ತಾ ಇರುವುದನ್ನು ಅನುಭವಿಸಿ. ಉಸಿರಾಟದಲ್ಲಿ ಯಾವುದೇ ಒತ್ತಡ ಬೇಡ. ದೇಹವನ್ನ ಸಡಿಲಿಸಿ ಕುಳಿತುಕೊಳ್ಳಿ. ಮನಸ್ಸಿನಲ್ಲಿ ಆಲೋಚನೆಗಳು ಬೇಡ. ಕೇವಲ ನೀವು ತೆಗೆದುಕೊಳ್ಳುವ ಉಸಿರು ಹಾಗೂ ದೇಹದಿಂದ ಹೊರಹೋಗುವ ಉಸಿರಿನ ಕಡೆ ಗಮನ ಕೊಡುತ್ತಾ ಧ್ಯಾನವನ್ನ ಮುಂದುವರಿಸೋಣ. ನಮ್ಮ ದೇಹದ ಬಗ್ಗೆ ಒಂದು ಕೃತಜ್ಞತಾ ಭಾವವಿರಲಿ. ನಮ್ಮ ಆಲೋಚನೆಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕೇವಲ ಧನಾತ್ಮಕತೆಯನ್ನು ಸ್ವೀಕಾರ ಮಾಡುವ, ಅನುಭವಿಸುವ ಒಂದು ಗುಣವನ್ನ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಧ್ಯಾನವನ್ನ ಮುಂದುವರಿಸೋಣ. ಮ್ಯೂಸಿಕ್ ಹಾಕಿ. ದೇಹ ಸ್ಥಿತಿಗೆ ಮರಳುತ್ತಾ ಜೋಡಿಸಿಕೊಂಡಿರುವ ಪಾದಗಳನ್ನ ಬಿಡಿಸಿಕೊಳ್ಳಿ. ಕೈ ಬೆರಳುಗಳನ್ನ ಬಿಡಿಸಿಕೊಳ್ಳಿ. ನಿಧಾನವಾಗಿ ಜೋಡಿಸಿದ ಕೈಯನ್ನು ಬಿಡಿಸುತ್ತಾ ಕಣ್ಣುಗಳಿಗೆ, 2 ಕಿವಿಗಳಿಗೆ ಶಕ್ತಿಯನ್ನ ತೆಗೆದುಕೊಳ್ಳಿ. ನಿಧಾನವಾಗಿ ಅಂಗೈಯಲ್ಲಿರುವ ತ್ರಿಶಕ್ತಿಗಳನ್ನ ವೀಕ್ಷಿಸುತ್ತಾ ಮೃದುವಾಗಿ ಕಣ್ಣುಗಳನ್ನ ತೆರೆಯಿರಿ. ಒಂದು ಕಿರುಮಂದಹಾಸದೊಂದಿಗೆ ಆಳವಾದ ಧ್ಯಾನ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು ಹಾಗೂ ಪ್ರೀತಿಪೂರ್ವಕ ಚಪ್ಪಾಳೆ. Over to you, ma'am. Malini ma'am. Thank you. ಎಲ್ಲರಿಗೂ ಧನ್ಯವಾದ ಮೇಡಮ್. ಬಹಳ ಅದ್ಭುತವಾಗಿ ಧ್ಯಾನವನ್ನ ಮಾಡಿಸಿದ್ರಿ. ಹಾಗೆ ನಮ್ಮ ಆತ್ಮ ಬಂಧುಗಳು ಪ್ರೀತಿಯಿಂದ ಧ್ಯಾನವನ್ನ ಮಾಡಿದ್ದಾರೆ ಅತ್ಯದ್ಭುತವಾಗಿ. ಹಾಗೆ ನಿಮ್ಮೆಲ್ಲರಿಗೂ ಒಂದು ಪ್ರೀತಿಯ ಚಪ್ಪಾಳೆಯನ್ನು ಕೂಡ ಕೊಟ್ಟಿದ್ದೀವಿ. ನಿಮಗೆ ನೀವೇ ಚಪ್ಪಾಳೆಯನ್ನು ತಗೊಳ್ಳುವಂಥದ್ದು, ನಮ್ಮನ್ನು ನಾವು ಅರಿಯುವಂತ ಒಂದು ಕೆಲಸ ಇವಾಗ ಆಗಿದೆ.
ಹಾಗೆ ದಿನವೂ ಕೂಡ ನಾವು ಆತ್ಮಾವಲೋಕನವನ್ನ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ನಾವು ಅರಿಯೋಣ ಅಂತ ಹೇಳ್ತಾ, ದಿನವೂ ನಿಮಗೆ ಎಷ್ಟು ಏಜ್ ಆಗಿದೆ ಅಂದ್ರೆ ನಿಮ್ಮ ಒಂದು ವಯಸ್ಸಿಗೆ ಅನುಗುಣವಾಗಿ ನಿಮಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ಗಂಟೆಗಳ ಕಾಲ, ಅಷ್ಟು ನಿಮಿಷಗಳ ಕಾಲ ನೀವು ಧ್ಯಾನ ಮಾಡೋದ್ರಿಂದ ನಮಗೆ ಸುತ್ತ ಚೇತನಗಳು ಏನೇನಿದೆ ಎಲ್ಲವೂ ಜಾಗೃತಿಯಾಗುತ್ತೆ ಅಂತ ಹೇಳೋದ್ರಲ್ಲಿ ಸಂದೇಹ ಇಲ್ಲ. ಹಾಗಾಗಿ ಇವತ್ತಿನ ಮೊದಲನೇ ವಿಷಯ, ಸಾಕಷ್ಟು ಜನ ಇಲ್ಲಿ ಬಂದಿದ್ದೀರಿ ಆತ್ಮಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ನಮಸ್ಕಾರಗಳನ್ನ ಹೇಳ್ತಾ, ಇವತ್ತಿನ ಈ ದಿನದಲ್ಲಿ ನಾವು ಒಂದಷ್ಟು ಮಾಹಿತಿಗಳು ಯಾವ್ದ್ರ ಬಗ್ಗೆ, ಚಕ್ರ ಧ್ಯಾನ. ನಿನ್ನೆ ಕೂಡ ಸುಮಾರು ಜನ ಕೇಳಿದ್ರು ಏನಿದು ಚಕ್ರ ಧ್ಯಾನ, ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ. ತುಂಬಾ ಜನ ಚಕ್ರಗಳ ಬಗ್ಗೆ ತಿಳಿದೇ ಇರಬಹುದು, ಅಥವಾ ಹೋದ ತಿಂಗಳು ಎಲ್ಲ ನಾವು ಚಕ್ರಗಳ ಬಗ್ಗೆನೆ ತಿಳ್ಕೊಂಡ್ವಿ. ಸಾಕಷ್ಟು ಮಾಹಿತಿಯನ್ನ ಸಾಕಷ್ಟು ಮಹನೀಯರು ಬಂದು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆದ್ರೂ ಕೂಡ ಇವತ್ತು ಒಂದ್ ಸ್ವಲ್ಪ ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಸಾಕಷ್ಟು ಜನಕ್ಕೆ ಚಕ್ರಗಳು ಏನು ಅನ್ನೋದು ಗೊತ್ತಾಗ್ಬೇಕು, ಆ ಚಕ್ರಗಳನ್ನ ಹೇಗೆ ಆಕ್ಟಿವ್ ಮಾಡ್ಕೊಳ್ಳೋದು ಅನ್ನೋದನ್ನ ಕೂಡ ಗೊತ್ತಾಗ್ಬೇಕು. ಅದಕ್ಕೆ ಯಾವ ಬಣ್ಣ ಇದೆ, ಮತ್ತೆ ಯಾವ ಬೀಜಾಕ್ಷರ ಮಂತ್ರನ ನಾವು ಪಠಿಸ್ಬೇಕಾಗಿದೆ. ಆಮೇಲೆ ನಂತರದಲ್ಲಿ ಯಾವ ಒಂದು ಬಣ್ಣನಾಗ್ಲಿ ದಳಗಳು ಇದೆ, ಮತ್ತೆ ಯಾವ ದೇವರು ಆ ಒಂದು ನಿರ್ದಿಷ್ಟ ಚಕ್ರಕ್ಕೆ ಯಾವ ದೇವರನ್ನ ನಾವು ಸ್ತುತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಒಂದು ಚಿಕ್ಕದಾಗಿ ಒಂದು ಪಕ್ಷಿ ನೋಟ ಅಂತ ಹೇಳ್ತೀವಲ್ಲ ಹಾಗೆ. ಯಾಕೆಂದ್ರೆ ಚಕ್ರಗಳ ಬಗ್ಗೆ ನಾವು ಮಾತಾಡ್ತಾ ಅದು ನಮಗೆ 2 ಗಂಟೆ ಆದ್ರೂ ಸಾಲಲ್ಲ, 3 ಗಂಟೆ ಆದ್ರೂ ಸಾಲಲ್ಲ ಸ್ನೇಹಿತರೆ. ಹಾಗಾಗಿ ನಾವೆಲ್ಲರನ್ನು ಅದ್ಭುತವಾದ ಚಕ್ರಗಳ ಬಗ್ಗೆ ಇವಾಗ ತಿಳ್ಕೊಳ್ಳೋದ್ರ ಮೂಲಕ ಬಣ್ಣ, ದೇವರು ಹಾಗೂ ಎಷ್ಟು ದಳಗಳಿದೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋಣ. ಓಕೆ, ಈಗ ಒಂದು ಸರಿ ಹೇಳ್ಬಿಡ್ತೀನಿ ಯಾವ್ಯಾವ ಚಕ್ರಗಳಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇದು ಮೂಲಾಧಾರ ಚಕ್ರ. ನೀವು ಬೇಕು ಅಂತ ಅನ್ನೋರು ನೀವು ಬರ್ಕೊಳ್ಬಹುದು, ಪರವಾಗಿಲ್ಲ, ನಾವು ಕೇಳಿಸ್ಕೊಂಡು ನಾವು ಅದನ್ನ ಆಚರಣೆಗೆ ತರ್ತೀವಿ ಅಂತಂದವರು ಹಾಕ್ಬೇಕಾದ್ರು ಮಾಡ್ಬೋದು. ಇದಕ್ಕೆ ಓವರ್ ಆಲ್ ಈ ಚಕ್ರಗಳನ್ನ ನಾವು ಸ್ವಾಧೀನಪಡಿಸ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಅದು ತುಂಬಾ ಕಷ್ಟದ ಕೆಲಸ, ಅದಕ್ಕೆ ಸಾಧನೆ ಆಗ್ಬೇಕು. ಆದರೂ ಕೂಡ ನಾವೀಗ ಒಂದೊಂದಾಗ್ತಾ ಹೇಳ್ತಾ ಹೋಗ್ತೀನಿ, ನೀವು ಬರ್ಕೊಳ್ಬೋದು. ಮೊದಲನೇದು ಮೂಲಾಧಾರ ಚಕ್ರ, ಎರಡನೇದು ಸ್ವಾಧಿಷ್ಠಾನ ಚಕ್ರ, ನಂತರ ಯಾವುದಿದೆ ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಕಡೆಯದಾಗಿ ಸಹಸ್ರಾರು ಚಕ್ರ. ನನ್ನ ವಿಡಿಯೋ ಕಾಣಿಸ್ತಾ ಇಲ್ಲ. ಓಕೆ, ಎಸ್, ಓಕೆ. ಇದಿಷ್ಟು ಚಕ್ರಗಳು. ಇದಲ್ಲದೆ ಸಾಕಷ್ಟು ಚಕ್ರಗಳು ಇವೆ, ಖಂಡಿತವಾಗಿಯೂ ಇದೆ. ಆದ್ರೆ ಮುಖ್ಯವಾಗಿ ಈ 7 ಚಕ್ರಗಳನ್ನ ನಾವು ಆಚರಣೆಗೆ ತಂದಿದ್ದಾರೆ ಮಹನೀಯರು. ಹಾಗಾಗಿ ಈ 7 ಚಕ್ರಗಳ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಓಕೆ, ಮೊದಲನೇದು ಮೂಲಾಧಾರ ಚಕ್ರ. ಈ ಮೂಲಾಧಾರ ಚಕ್ರ ಅಂದ್ರೆ ಏನು, ನಮ್ಮ ದೇಹದಲ್ಲಿ ಇದು ಎಲ್ಲಿರುತ್ತೆ ಅಂತ ತಿಳ್ಕೊಂಡ್ರೆ, ನಮ್ಮ ಇವಾಗ ಕಂಪ್ಲೀಟ್ಲಿ ಈ ಒಂದು ಮೂಲಾಧಾರ ಚಕ್ರನ ನಾವು ಜೀವನದ ಮೂಲ ಆಧಾರ ಅಂತ ಹೇಳಬಹುದು. ನಮ್ಮ ಜೀವನದ ಮೂಲ ಆಧಾರ ಅಂತ ಹೇಳ್ಬೋದು. ಇದು ಸಕ್ರಿಯವಾಗಿದ್ರೆ ಮಾತ್ರನೇ ನಾವು ಒಬ್ಬ ವ್ಯಕ್ತಿ ಜೀವನದಲ್ಲಿ ಹೆಚ್ಚು ಉತ್ಸಾಹ, ಆಲೋಚನೆಗಳಲ್ಲಿ ಸ್ಥಿರತೆ ಇವೆಲ್ಲವೂ ಇರುತ್ತೆ. ಮೂಲಾಧಾರ ಚಕ್ರ ಎಲ್ಲದಕ್ಕೂ ಅಂದ್ರೆ ನಮ್ಮ ದೇಹದ ಪ್ರತಿಯೊಂದಕ್ಕೂ ಅಡಿಪಾಯ ಆಗಿದೆ. ಅಡಿಪಾಯನೇ ಅಸ್ಥಿರವಾಗಿದ್ರೆ ಅಂದ್ರೇನೆ, ಈ ಅಡಿಪಾಯನೇ ಸರಿಯಾಗಿ ಇರ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಆತಂಕ ಹೆಚ್ಚುತ್ತೆ, ಆಂಗ್ಸೈಟಿ ಬರುತ್ತೆ ಅಲ್ವಾ. ಸಾಕಷ್ಟು ರೋಗಗಳು ಇಲ್ಲಿಂದನೇ ಶುರುವಾಗುತ್ತೆ. ಸೊ ಇದಕ್ಕೆ ನಾವು ಯಾವ ರೀತಿ, ಯಾವ ಬೀಜಾಕ್ಷರ ಮಂತ್ರದಿಂದ ನಾವು ಪಠಿಸಬಹುದು ಅನ್ನೋದಾದರೆ, ಲಂ ಅನ್ನೋದು ನಾವು ಹೇಗೆ ಹೇಳ್ಕೋಬಹುದು ಅಂತಂದ್ರೆ, ಕಣ್ಣನ್ನ ಮುಚ್ಚಿ ಲಂ ಹೀಗೆ 3 ನಿಮಿಷಗಳ ಕಾಲ ಅದರಲ್ಲಿ ಕುತ್ಕೊಳ್ಳೋದ್ರಿಂದ ನೀವು ಅದ್ಭುತವಾದ ಪ್ರಯೋಜನಗಳನ್ನ ನೀವು ಪಡ್ಕೊಳ್ತೀರಿ. ಇದ್ರ ಬಗ್ಗೆ ಮಾತಾಡಕ್ ಹೋಯ್ತು ಅಂದ್ರೆ ತುಂಬಾ ಇದೆ. ಆದರೂ ಕೂಡ
ನನ್ನ ಜೊತೆಯಾಗಿ ಡಾಕ್ಟರ್ ಯಶೋಧ ಅವರು ಬಣ್ಣ ಇರಬಹುದು, ಇದರ ದಳಗಳಿರಬಹುದು, ದೇವರು ಯಾರು ಅನ್ನೋದಿರ್ಬೋದು, ಅದನ್ನ ಅವ್ರು ತಿಳಿಸ್ಕೊಡ್ತಾರೆ. ಯಶೋಧ ಅವರು. ಮೂಲಾಧಾರ ಚಕ್ರ ಇದು 4 ಪದ್ಮದಳವುಳ್ಳ ಒಂದು ಚಕ್ರ. ಇದರಲ್ಲಿ 4 ಪದ್ಮದಳಗಳಿದೆ. ಇದು ಕೆಂಪು ವರ್ಣದಿಂದ ಕೂಡಿರುವಂತದ್ದು. ಇದಕ್ಕೆ ಅಧಿದೇವತೆ ಗಣೇಶ. ಹಾಗೇನೆ ಮೇಡಮ್ ಹೇಳ್ದಂಗೆ ಬೀಜಾಕ್ಷರ ಲಂ ಅನ್ನುವಂಥದ್ದು. ಇದು ನಿರ್ದಿಷ್ಟವಾಗಿ ಚಕ್ರ ಅಂತ ಅಂದ್ರೆ ಅದು ಸುತ್ತುವರಿದಂತ ಚಕ್ರದ ರೀತಿ ಕಾಣಿಸ್ಕೊಳ್ಳುವಂತಹ ಒಂದು ಅಂಶ ಅಲ್ಲ. ಇದು ಹಲವಾರು ಸಂಕೀರ್ಣವುಳ್ಳ ನಾಡಿಗಳನ್ನ ಹೊಂದಿರುವಂತದ್ದು. ಹಾಗೇನೆ ಇದು ನಮ್ಮ ಆಧ್ಯಾತ್ಮಿಕದ ಪ್ರಗತಿ ಸರಿಯಾದ ಪದದ ಕಡೆಗೆ ಹೋಗ್ಬೇಕು ಅಂತಂದ್ರೆ ಇದನ್ನ ಉತ್ತೇಜನಗೊಳಿಸ್ಕೊಳ್ಳೋದು ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಮೂಲಾಧಾರ ಚಕ್ರ ನಮ್ಮ 2 ಕಾಲುಗಳಿಗೆ ಶಕ್ತಿ ಪೂರೈಕೆ ಮಾಡುತ್ತದೆ ಹಾಗೂ ಅಂಗಾಂಗಗಳಿಗೆ ಒಂದು ಸ್ಥಿರತೆಯನ್ನ, ಬಲವನ್ನ ಕೊಡ್ತಾ ಹೋಗುತ್ತದೆ. ನಮ್ಮ ಅಸ್ಥಿರತೆಯನ್ನ ದೂರ ಮಾಡುತ್ತೆ. ಈ ಚಕ್ರ ಬಹಳ ಪ್ರಯೋಜನಕಾರಿ ಹಾಗೂ ನಾವು ಈ ಚಕ್ರ ಧ್ಯಾನದ ಮೂಲಕ ಧ್ಯಾನ ಮಾಡೋದ್ರಿಂದ ಅಸ್ಥಿರತೆಯನ್ನ ದೂರ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಇದು ವರ್ಟಿಬ್ರಲ್ ಕಾಲಮ್ ಅಲ್ಲಿ ಟೇಲ್ ಬೋನ್ ಅಂತ ಇರುವಂತದ್ದು, ಕೊನೆಯ ಬೋನಿನಲ್ಲಿ ಇರುವಂತದ್ದು. ಅದು ಇನ್ನೂ ಸುಲಭವಾಗಿ ಹೇಳಬೇಕು ಅಂತಂದ್ರೆ ಗುದದ್ವಾರ ಹಾಗೂ ಜನನೇಂದ್ರಿಯದ ಮಧ್ಯ ಭಾಗದಲ್ಲಿ ಇರುವಂತದ್ದು ಅದು ಮೂಲಾಧಾರ ಚಕ್ರ. ಓಕೆ ಓಕೆ, ಈಗ ಮೂಲಾಧಾರ ಚಕ್ರದ ಬಗ್ಗೆ ತಿಳ್ಕೊಂಡ್ರಿ. ಎರಡನೇದು ಸ್ವಾಧಿಷ್ಠಾನ ಚಕ್ರ. ಈ ಸ್ವಾಧಿಷ್ಠಾನ ಚಕ್ರ ಅಂದ್ರೆ ಏನು ಅಂತ ಹೇಳೋದಾದ್ರೆ, ಸ್ವ ಅಂದ್ರೆ ಸ್ವಯಂ, ನಾನು ನನ್ನನ್ನ ಸರಿಪಡಿಸ್ಕೊಳ್ಬಹುದು, ಸರಿಪಡಿಸ್ಕೊಳ್ಳುವಂಥದ್ದು ಅಂತ ಇದಕ್ಕೆ ಹೇಳ್ತಾರೆ. ಆಯ್ತಾ? ಇದು ಯಾವ್ಯಾವುದಕ್ಕೆ ಸಂಕೇತ ಅಂತ ಹೇಳಿದ್ರೆ ಜಲಕ್ಕೆ ಸಂಕೇತ ಹಾಗೂ ಚಂದ್ರಂಗೂ ಸಂಕೇತ. ಇದು ಮನಸ್ಸನ್ನ ಪ್ರತಿಬಿಂಬಿಸುವಂಥದ್ದು. ಮೆಕ್ಕಿದ್ದ ಅವ್ರು ಹೇಳ್ತಾರೆ. ಸೊ ಈ ಚಕ್ರ ಬೆನ್ನು ಬೂಳೆ ಏನಿದೆ ಅದರ ಕೆಳಭಾಗದಲ್ಲಿದೆ. ಇದು ಮುಖ್ಯವಾಗಿ ಏನಾಗತ್ತೆ, ಅಂಡಾಶಯಗಳ ಉತ್ಪಾದನೆ ಇರಬಹುದು, ಲೈಂಗಿಕ ಗ್ರಂಥಿಗಳ ಸಂಯೋಜನೆ ಇರಬಹುದು, ಸಂತಾನೋತ್ಪತ್ತಿಗೆ ಸಂಬಂಧಿಸಿದೆ. ಇದು ಜಲತತ್ವ, ಕೋಮಲತೆ, ಸಂಯಮ, ಭಾವನೆಯ ಅರಿವು ಇದರ ಮುಖ್ಯ ಗುಣಗಳಾಗಿದೆ. ಈ ಚಕ್ರ ಏನಾದ್ರೂ ನಿಷ್ಕ್ರಿಯಗೊಂಡರೆ ಏನಾಗತ್ತೆ ಸ್ನೇಹಿತರೆ, ಹಲವು ಕಾಯಿಲೆಗಳಿಗೆ ಇದು ಎಡೆ ಮಾಡಿಕೊಡುತ್ತೆ. ಇದರ ಬೀಜಾಕ್ಷರ ಮಂತ್ರ ಯಾವುದು ಅಂತ ತಗೊಂಡ್ರೆ ನೀವು ಹೇಗೆ ಹೇಳಬೇಕು ಇದನ್ನ? ವಂ ಅನ್ನುವಂಥದ್ದು ಇದರ ಬೀಜಾಕ್ಷರ ಮಂತ್ರ. ವಂ ಹೀಗೆ 3 ನಿಮಿಷಗಳ ಕಾಲ ನಾವು ಹೇಳ್ಕೊಳ್ಳೋದ್ರ ಮೂಲಕ ಈ ಒಂದು ಚಕ್ರನ ನಾವು ಉದ್ದೀಪನಗೊಳಿಸ್ಕೊಳ್ಬಹುದು. ಮೇಡಮ್, ಎರಡನೇ ಚಕ್ರವಾದ ಸ್ವಾಧಿಷ್ಠಾನ ಚಕ್ರ, ಇದರ ಅಧಿದೇವತೆ ವಿಷ್ಣು ಅಥವಾ ಕಾರ್ತಿಕೇಯ. ಇದು ಜಲತತ್ವವನ್ನ ಪ್ರತಿನಿಧಿಸುತ್ತದೆ. ಕಿತ್ತಳೆ ವರ್ಣವನ್ನ ಹೊಂದಿದೆ. ಇದು 6 ಪದ್ಮದಳಗಳನ್ನ ಹೊಂದಿರುವಂತದ್ದು. ಈ ಚಕ್ರವನ್ನು ಮನಸ್ಸು ಪ್ರವೇಶಿಸಿದಾಗ ಸಾಧಕನಿಗೆ ಆಸೆ, ಅಭಿಲಾಷೆಗಳು ಮನಸ್ಸಿನಲ್ಲಿ ಉತ್ಪತ್ತಿಯಾಗುತ್ತದೆ. ಕುಂಡಲಿನಿ ಶಕ್ತಿ ಈ ಚಕ್ರದಲ್ಲಿ ಜಾಗೃತಗೊಂಡಾಗ ಸಾಧಕನಲ್ಲಿ ಸಂಕಲ್ಪಗಳು, ಅಭಿಲಾಷೆಗಳು, ಅನಂತ ಸುಖಗಳು ಅನುಭವಕ್ಕೆ ಬರಬಹುದು. ಹಾಗೂ ಜನನೇಂದ್ರಿಯಗಳು, ಮೂತ್ರಕೋಶ, ಗರ್ಭಕೋಶ, ಮೂತ್ರಪಿಂಡಗಳ ಕ್ರಿಯಾಶೀಲತೆ, ಸುತ್ತಮುತ್ತಲಿನಲ್ಲಿರುವ ಆವರಿಸಿರುವ ಅಂಗಾಂಗಗಳಿಗೆ, ನಾಡಿಗಳಿಗೆ ಈ ಚಕ್ರ ಶಕ್ತಿಯನ್ನ ಪೂರೈಸುತ್ತದೆ. ಓಕೆ, ಮುಂದಿನ ಚಕ್ರ ಯಾವುದು ಅನ್ನೋದಾದ್ರೆ ಮಣಿಪೂರಕ ಚಕ್ರ. ಎಂತ ಅದ್ಭುತವಾಗಿದೆ ನೋಡಿ. ಒಂದೊಂದು ಚಕ್ರದ ಬಗ್ಗೆನೂ ಅಗಾಧವಾದ, ಅಂದ್ರೆ 2 ದಿನಗಳು ಒಂದೊಂದು ಚಕ್ರಗಳ ಬಗ್ಗೆ ನಾವು ಹೇಳ್ಬಹುದು. ಅಷ್ಟು ವಿಶ್ಲೇಷಣೆ ಇದೆ, ಅಷ್ಟು ಅದ್ಭುತವಾಗಿದೆ ಇದು. 3ನೇದು ಯಾವುದು? ಮಣಿಪೂರಕ ಚಕ್ರ. ಇದನ್ನ ಹೊಕ್ಕಳ ಬಳ್ಳಿಗೆ ಹೋಲಿಸಲಾಗಿದೆಯಂತೆ. ಹೊಕ್ಕಳ ಬಳ್ಳಿಗೆ ಹೋಲಿಸುವಂಥದ್ದು. ಈ ಚಕ್ರ ನಾಭಿ ಕೇಂದ್ರದ ಬಳಿ ಇದೆ. ನಾಭಿ ಕೇಂದ್ರ ಅಂತಂದ್ರೆ ಹೊಕ್ಕಳ ಬಳ್ಳಿ, ಈಗಾಗಲೇ ನಾನು ಹೇಳಿದೆ. ಇದು ಅಗ್ನಿ ತತ್ವವನ್ನ ಹೊಂದಿದೆ. ಮಣಿಪುರ ಚಕ್ರದ ಸಾಧನೆಯಿಂದ ಏನೇನೆಲ್ಲ ಸಿಗುತ್ತೆ ನಮ್ಗೆ ಅಂದ್ರೆ ಶುದ್ಧತೆ, ಸಾತ್ವಿಕತೆ, ತೇಜಸ್ಸು, ಜೀರ್ಣಶಕ್ತಿ ಇವೆಲ್ಲ ಹೆಚ್ಚುತ್ತೆ. ಈ ಚಕ್ರದೊಂದಿಗೆ ಸಂಬಂಧಿಸಿದ ಭಾವನೆಗಳು ಯಾವ್ದ್ಯಾವ್ದು ಅಂತ ತಗೊಳ್ಳೋದಾದ್ರೆ, ನಿರ್ಭಯ ಅಂದ್ರೆ ಭಯವನ್ನ ಹೋಗಲಾಡಿಸುವಂಥದ್ದು, ಆತ್ಮವಿಶ್ವಾಸ ಅಂದ್ರೆ ಕಾನ್ಫಿಡೆನ್ಸ್, ಇಚ್ಛಾಶಕ್ತಿ, ನನಗೇನು ಬೇಕೋ ಅದನ್ನ ನಾನು ಮಾಡುವಂತಹ ಒಂದು ಶಕ್ತಿ, ಸ್ವಯಂ ಸ್ವೀಕಾರ
ಹಾಗೂ ಮತ್ತು ಧೈರ್ಯ. ನಾವು ಧೈರ್ಯವಾಗಿ ಈ ಒಂದು ಚಕ್ರವನ್ನ ನಾವು ಆಕ್ಟಿವೇಟ್ ಮಾಡ್ಕೊಂಡಾಗ ಸಿಗುವಂಥದ್ದು. ಈ ಚಕ್ರ ಏನಾದರೂ ವ್ಯತ್ಯಯವಾದರೆ ವಾತ ಸಂಬಂಧಿ ಕಾಯಿಲೆಗಳು, ಮಧುಮೇಹ ಅಥವಾ ಅಲ್ಸರ್ ಇವುಗಳು ನಮಗೆ ಬರುತ್ತೆ. ಇದರ ಒಂದು ಬೀಜಾಕ್ಷರ ಮಂತ್ರ ಯಾವುದು? ರಂ. ರ 0. ರಂ. ಇದನ್ನು ಕೂಡ 3 ನಿಮಿಷಗಳ ಕಾಲ ಮಾಡೋದ್ರಿಂದ ನಮಗೆ ಇದರ ಒಂದು ಸಾಕಷ್ಟು ಪ್ರಯೋಜನಗಳಾಗುತ್ತೆ. ಮೇಡಮ್, 3ನೇ ಚಕ್ರ ಮಣಿಪುರ ಚಕ್ರ. ಇದು 10 ಪದ್ಮದಳವನ್ನ ಹೊಂದಿರುವಂತದ್ದು. ನಾಭಿಯ ಭಾಗದಲ್ಲಿರುವ ಈ ಚಕ್ರ ಅಗ್ನಿ ತತ್ವವನ್ನು ಪ್ರತಿನಿಧಿಸುತ್ತದೆ. ಇದು ಹಳದಿ ಬಣ್ಣವನ್ನು ಹೊಂದಿರುತ್ತದೆ. ಕುಂಡಲಿನಿ ಶಕ್ತಿಯು ಈ ಚಕ್ರದಲ್ಲಿ ಜಾಗೃತಿಗೊಂಡಾಗ ಸಾಧಕನಿಗೆ ಶರೀರದ ಕಣಕಣದ ಅಪಾರವಾದ ಶಕ್ತಿಯ ಹರಿವು ಅನುಭವಕ್ಕೆ ಬರುತ್ತದೆ. ನಮ್ಮೊಳಗಿರುವ ದಿವ್ಯ ಶಕ್ತಿಯ ಅನುಭವವು ಸಾಧಕನಿಗೆ ಉಂಟಾಗುತ್ತದೆ. ಈ ಚಕ್ರದಲ್ಲಿ ನಮ್ಮ ಅಹಂಕಾರ ದಹಿಸಿ ಅದೇ ಬೆಳಕಿನ ಅನಂತ ರೂಪವಾಗುವುದು. ಓಕೆ ಓಕೆ. ಮುಂದಿನ ಚಕ್ರ ಯಾವುದು ಅಂತ ಒಳದಾದ್ರೆ ಅನಾಹತ ಚಕ್ರ. ನಾವೆಲ್ಲ ಆಲ್ರೆಡಿ ಧ್ಯಾನದಲ್ಲಿ ಬಂದಿದ್ದೀವಿ. ವಿಜಯಕಾಂತ್ ಸರ್ ಬಂದಾಗ ಒಂದ್ಸರಿ ಹೇಳ್ತಾ ಇದ್ರು, ನಾವೆಲ್ಲ ಆಲ್ರೆಡಿ ಅನಾಹತ ಚಕ್ರನ ದಾಟ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ರು. ಧ್ಯಾನದಲ್ಲಿ ಬಂದಿರತಕ್ಕಂಥ ಧ್ಯಾನಿಗಳೆಲ್ಲ ಅನಾಹತ ಚಕ್ರದಲ್ಲಿ ಇದೀವಿ ಅಂತ. ಇದನ್ನ ಏನಂತಾರೆ ಅಂದ್ರೆ, ಇದನ್ನ ಹೃದಯದ ಚಕ್ರ ಅಂತಾರೆ. ನಮ್ಮ ಸಂಬಂಧಗಳನ್ನ ನಿಯಂತ್ರಿಸುವಂತ ಚಕ್ರ ಇದು. ಇದು ಸಮತೋಲನ ತಪ್ಪಿದ್ರೆ ಏನಾಗುತ್ತೆ? ಏಕಾಂಗಿತನ, ಜಗಳ, ಪಾತ್ರಗಳು ತುಂಬಾನೇ ಸೃಷ್ಟಿಯಾಗುತ್ತೆ. ಯಾರದ್ದಾದ್ರೂ ವಿವಾಹ ವಿಳಂಬ ಆಗ್ತಿದೆ, ನಿಧಾನ ಆಗ್ತಿದೆ ಅಂದ್ರೆ ಈ ಚಕ್ರದ ಮೇಲೆ ಕಂಪ್ಲೀಟ್ ಆಗಿ ನಾವು ಗಮನ ಹರಿಸ್ಬೇಕಾಗತ್ತೆ. ಈ ಚಕ್ರದ ಸಾಧನೆಯಿಂದ ನಮ್ಗೇನೇನೆಲ್ಲ ಸಿಗುತ್ತೆ ಅನ್ನೋದಾದ್ರೆ ಪ್ರೇಮ, ಸಹಾನುಭೂತಿ, ಕ್ಷಮೆ, ಭಾವನಾತ್ಮಕವಾದ ಒಂದು ಭದ್ರತೆ, ವಿಚಿತ್ರ ಗುಣಗಳು, ಇವೆಲ್ಲ ನಮಗೆ ಸಿಗುತ್ತೆ. ಈ ಏನೇನೆಲ್ಲ ಅಂತಂದ್ರೆ ಲವ್ ಅಂಡ್ ಎನರ್ಜಿ. ನಾವು ರೂಢಿಯಲ್ಲಿ ಹೇಳ್ಬೇಕಂದ್ರೆ ಲವ್ ಅಂಡ್ ಎನರ್ಜಿ ಸಿಗತ್ತೆ. ಕ್ಷಮೆ, ನಮ್ಮನ್ನ ನಾವು ಪ್ರೀತಿಸ್ಕೊಂಡು ಇನ್ನೊಬ್ಬರನ್ನ ಕ್ಷಮಿಸೋದ್ರ ಮೂಲಕ ನಾವು ಅದ್ಭುತವಾದ ಸಾಧನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಚಕ್ರ ನಮ್ಗೆ ಹೇಳುತ್ತೆ. ಇದರ ಬೀಜಾಕ್ಷರ ಮಂತ್ರ ಯಾವುದು ಅನ್ನೋದಾದ್ರೆ ಯಂ. ಹೇಗೆ ಹೇಳ್ಬೇಕದ್ರನ್ನ? ಯಂ. ಹೀಗೆ 3 ನಿಮಿಷಗಳ ಕಾಲ ನಾವು ಈ ಚಕ್ರದ ಮೇಲೆ ಹತೋಟಿ ಇಟ್ಟು ಈ ಒಂದು ಬೀಜಾಕ್ಷರ ಮಂತ್ರವನ್ನ ಹೇಳೋದ್ರ ಮೂಲಕ ಇದನ್ನ ನಾವು ಸಿದ್ಧಿಸ್ಕೋಬಹುದು. ಮೇಡಮ್, 4ನೇ ಚಕ್ರ ಅನಾಹತ ಚಕ್ರ. ಇದರ ಅಧಿದೇವತೆ ಈಶ್ವರ. ಇದು ವಾಯು ತತ್ವವನ್ನ ಪ್ರತಿನಿಧಿಸುತ್ತದೆ. ಹಸಿರು ಬಣ್ಣದಿಂದ ಕೂಡಿರುತ್ತದೆ. ಇದು 12 ದಳಗಳನ್ನ ಹೊಂದಿದೆ. ಈ ಚಕ್ರದಲ್ಲಿ ಸಾಧಕನಿಗೆ ತನ್ನ ಅಸ್ತಿತ್ವ ಗಾಳಿಯಂತೆ ಹಗುರ, ಆಕಾಶದಂತೆ ವಿಶಾಲವಾದ ಅನುಭವಗಳು ಜಾಗೃತಗೊಳ್ಳುತ್ತದೆ. ತನ್ನ ಚೈತನ್ಯಕ್ಕೆ ರೆಕ್ಕೆಗಳು ಬಂದಂತೆ ಭಾಸವಾಗುತ್ತದೆ. ಪ್ರೇಮ, ಮಧುರ ಭಾವನೆಗಳು ಮನದಲ್ಲಿ ಮೂಡಿ ಸಾಧಕನಿಗೆ ಆತನ ಮನಸ್ಸು ವಿಶಾಲತೆಯನ್ನು ಪಡೆದುಕೊಳ್ಳುತ್ತದೆ. ಹಾಗೆ ಇದು ಹೃದಯ, ಶ್ವಾಸಕೋಶ ಕ್ರಿಯೆಗೆ ಬಲವನ್ನು ನೀಡುತ್ತದೆ. ಸಾಧಕನ ಪ್ರತಿಯೊಂದು ಉಸಿರು ವಿಸ್ತಾರತೆಯ, ಅನಂತತೆಯ, ನಿರ್ಮಲತೆಯ ಹಾಗೂ ಪರಿಶುದ್ಧತೆಯ ಪ್ರೇಮಾನುಭಾವನೆಯು ಅನುಭವಕ್ಕೆ ಬರುತ್ತದೆ. ಅಹಂಕಾರವು ದಮನಗೊಂಡು ವಾತ್ಸಲ್ಯ, ಪ್ರೀತಿ, ಪರೋಪಕಾರ, ಕರುಣೆ ಗುಣಗಳು ಸಾಧಕನಲ್ಲಿ ಜಾಗೃತಗೊಳ್ಳುತ್ತದೆ. ದೇಹ ಹಾಗೂ ಮನಸ್ಸುಗಳ ಬೆಸುಗೆ ಹೃದಯ, ಶ್ವಾಸಕೋಶಗಳು ವ್ಯಕ್ತಿಯಲ್ಲಿ ತನ್ನ ಲಯಬದ್ಧತೆಯನ್ನು ಕಂಡುಕೊಂಡು ತನ್ನ ಭಾವನೆಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಬರುತ್ತದೆ. ಈ ಹಂತದಲ್ಲಿ ಬದುಕು ಆಪ್ಯಾಯಮಾನ ಎನಿಸುತ್ತದೆ. ಸಮಯ ಪ್ರಜ್ಞೆ, ಹೃದಯ ಪ್ರಜ್ಞೆ ಜಾಗೃತಗೊಳ್ಳುತ್ತದೆ. ಎಂತ ಅದ್ಭುತವಾಗಿದೆ ನೋಡಿ. ಒಂದೊಂದು ಚಕ್ರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಎಂತ ಅತ್ಯದ್ಭುತವಾದ ಒಂದು ಪ್ರತಿಯೊಂದು ಚಕ್ರಗಳು ನಮ್ಮ ದೇಹದಲ್ಲಿರೋದು. ನಾವು ನಿಜವಾಗ್ಲೂ ಆ ಭಗವಂತನಿಗೆ ಸ್ಲೋ ಆಗಿ ಹೇಳ್ಬೇಕು ಅಂತ ಹೇಳ್ತಿದ್ದಾರೆ ಲಕ್ಷ್ಮೀಕಾಂತ್ ಅಮ್ಮನವರು. ಖಂಡಿತ ಬರ್ಕೊಳ್ಳಿ, ನಿಧಾನ ಮಾಡ್ತೀವಿ. ಓಕೆ. ಅನಾಹತ ಚಕ್ರದ ಬಗ್ಗೆ ಮೇಡಮ್ ಕೂಡ ತುಂಬಾ ಸವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಮ್ಮನ್ನ ನಾವು ಪ್ರೀತಿಸುತ್ತಾ ಇತರರನ್ನು ಪ್ರೀತಿಸುವಂಥದ್ದು ಹಾಗೂ ಕ್ಷಮಗುಣ ಇರುವಂಥದ್ದು ಈ ಅನಾಹತ ಚಕ್ರ. ಮುಂದಿನ ಚಕ್ರ ವಿಶುದ್ಧಿ ಚಕ್ರ ಅಥವಾ ವಿಶುದ್ಧ ಚಕ್ರ ಅಂತ ಕೂಡ ಹೇಳ್ಬೋದು. ಇದು ಗಂಟಲಿಗೆ ಸಂಬಂಧಪಟ್ಟದ್ದು.
ಏನಿದು? ಇದು ಗಂಟಲು ಚಕ್ರ ಸಂವಹನ, ಸೃಜನಶೀಲತೆ ಮತ್ತು ಪ್ರತ್ಯೇಕತೆಯನ್ನ ವ್ಯಕ್ತಪಡಿಸುವಂತ ನಮ್ಮ ಸಾಮರ್ಥ್ಯದ ಮೂಲವಾಗಿದೆ. ಸೊ ಇದು ಏನಾಗತ್ತೆ ಅಂದ್ರೆ ಎಲ್ಲರನ್ನೂ ನಾವು ಸಮಾನವಾಗಿ ಕಾಣುವ ಮೂಲಕ ಈ ವಿಶುದ್ಧ ಚಕ್ರವನ್ನ ನಾವು ಸಕ್ರಿಯಗೊಳಿಸ್ಕೋಬಹುದು. ಹೇಗೆ? ಎಲ್ರನ್ನೂ ನಾವು ಪ್ರೀತಿಸ್ತೀವಲ್ವಾ? ನಾವೆಲ್ಲ ಒಬ್ರಿಗೊಬ್ರು ಪ್ರೀತಿಸ್ತಿದೀವಿ ನೋಡಿ, ಆ ರೀತಿ. ಓಕೆ. ಈ ಚಕ್ರದಿಂದ ಸಾಧಕನಲ್ಲಿ ಶುದ್ಧ ಸೌಂದರ್ಯ, ಸತ್ಯ ನಿರ್ಮಲತೆ ಉಂಟಾಗುತ್ತೆ. ಅಂದ್ರೆ ಸತ್ಯ ಮಾರ್ಗದಲ್ಲಿ ಹೋಗ್ತಿರ್ತೇವೆ, ಧರ್ಮ ಮಾರ್ಗದಲ್ಲಿ ಹೋಗ್ತಿದೀವಿ. ಮತ್ತೆ ಶುದ್ಧ ಸೌಂದರ್ಯ ಅಂದ್ರೆ ನಮ್ಮ ಬಾಹ್ಯ ಸೌಂದರ್ಯ ಖಂಡಿತ ಅಲ್ಲ ಸ್ನೇಹಿತರೆ, ಇದು ಶುದ್ಧ ಸೌಂದರ್ಯ. ಹಾಗೆ ಈ ಚಕ್ರವು ನಮ್ಮ ಸಂವಹನ ಪ್ರಕ್ರಿಯೆಗೆ ಮೂಲಾಧಾರವಾಗಿದೆ. ಇದರ ಕಾರ್ಯ ಏನಾದ್ರೂ ಕುಂಠಿತವಾಯ್ತಪ್ಪ ಅನ್ನೋದಾದ್ರೆ ಸಂವಹನ ಪರಿಣಾಮಕಾರಿಯಾಗಿ ನಡೆಯಲ್ಲ. ಗಂಟಲು ಮತ್ತೆ ಶ್ರವಣ ಸಂಬಂಧಿ ಕಾಯಿಲೆಗಳು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಗಂಟಲು ಅಂದ್ರೆ ನಮ್ಮ ENT ಸ್ಪೆಷಲಿಸ್ಟ್ ಹತ್ರ ನಾವು ಹೋಗ್ಬೇಕಾಗತ್ತೆ. ENTಗೆ ಸಂಬಂಧಪಟ್ಟ ಎಲ್ಲಾ ಕಾಯಿಲೆಗಳನ್ನು ಬಂಗಾರದಾಗಿ ಬಂದು ನಮ್ಮನ್ನ ಆವರಿಸ್ಕೊಡುತ್ತೆ. ಸೊ ಅದಕ್ಕೆ ಬೇಡ. ಹಾಗಾಗಿ ನಾವು ಈ ವಿಶುದ್ಧ ಚಕ್ರವನ್ನ ಬಂಗಾರದಾಗಿ ನೋಡ್ಕೊಳ್ಳೋಣ. ಇದು ಗಂಟಲು ಮತ್ತು ಶ್ರವಣಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಅಥವಾ ಶೀತವನ್ನ ಕಾಡತ್ತೆ. ಇದರ ಸಾಧನೆಗೆ ನಾವು ಯಾವ ಬೀಜ ಮಂತ್ರ ಹೇಳಬೇಕು ಅನ್ನೋದಾದ್ರೆ ಹಂ, ಹ 0, ಹಂ ಹಂ. ಹೀಗೆ ನಾವು 3 ನಿಮಿಷಗಳ ಕಾಲ ಇದರ ಒಂದು ಹಂ ಮಂತ್ರವನ್ನ ಪಠನ ಮಾಡೋದ್ರಿಂದ ನಮ್ಗೆ ಈ ಒಂದು ವಿಶುದ್ಧ ಚಕ್ರವನ್ನ ಸಕ್ರಿಯಗೊಳಿಸ್ಕೊಳ್ಬಹುದಾಗಿದೆ. ದಯವಿಟ್ಟು ಎಲ್ಲರೂ ಅದನ್ನ ಕೆಲಸನ ಮಾಡೋಣ. 5ನೇ ಚಕ್ರವಾಗಿರುವುದು ವಿಶುದ್ಧಿ ಚಕ್ರ. ಇದನ್ನ ಥ್ರೋಟ್ ಚಕ್ರ ಅಂತಾನು ಕರಿತೀವಿ. ಇದಕ್ಕೆ ಅಧಿದೇವತೆ ಶಿವ. ಈ ಶಿವ ದೇವರನ್ನ ಪ್ರತಿನಿಧಿಸುತ್ತದೆ ಈ ಚಕ್ರ. ಈ ಚಕ್ರದಲ್ಲಿ ನೀಲಿ ವರ್ಣ ಇರುತ್ತದೆ. 16 ಪದ್ಮದಳಗಳನ್ನು ಒಳಗೊಂಡಿದೆ. ಕಂಠ ಭಾಗದಲ್ಲಿ ಸ್ಥಿತವಾಗಿರುತ್ತದೆ. ಈ ಚಕ್ರ ಜಾಗೃತಿಗೊಂಡಾಗ ಸೂಕ್ಷ್ಮ ರೂಪಿ ಕಂಪನಗಳಿಂದ, ತರಂಗಗಳಿಂದ ಇನ್ನಷ್ಟು ಪರಿಶುದ್ಧಗೊಂಡು ಬ್ರಹ್ಮಾಂಡದ ಸೂಕ್ಷ್ಮ ತರಂಗಗಳ ಜೊತೆ ಸಮೀರಣಗೊಳ್ಳುತ್ತದೆ. ಎಲ್ಲಾ ತಾರಾಪುಂಜಗಳು ಬ್ರಹ್ಮಾಂಡದಿಂದ ಸಂಗೀತದ ಅಲೆಗಳನ್ನು ಗ್ರಹಿಸಲು ಸಶಕ್ತವಾಗುತ್ತದೆ. ಹೃದಯದಿಂದ ಮನಸ್ಸಿಗೆ ಹರಿದು ಬರುವ ಅಂತರ್ವಾಣಿಯು ವಿಶುದ್ಧ ಚಕ್ರದಲ್ಲಿ ಶುದ್ಧೀಕರಣಗೊಳ್ಳುತ್ತದೆ. ನಮ್ಮ ಮಾತಿನ ಮೂಲಕ, ವಾಣಿಯ ಮೂಲಕ ತಲುಪಲು ಸಾಧ್ಯವಾಗುತ್ತದೆ. ನಮ್ಮ ಮನೋವಾಣಿಯು ಆತ್ಮವಾಣಿಯಾಗಿ ಬದಲಾಗಿ ಹೊರ ಜಗತ್ತಿನ ವ್ಯಕ್ತಿಗಳ ಸಂಪರ್ಕ ಸುಲಭ ಹಾಗೂ ಪರಿಣಾಮಕಾರಿ ಎನಿಸುತ್ತದೆ. ನಮ್ಮ ವಾಣಿಯು ಬ್ರಹ್ಮಾಂಡದ ಶುದ್ಧ ಶಬ್ದವಾದ ಓಂಕಾರದಿಂದ ಕೂಡಿರುತ್ತದೆ. ಥೈರಾಯ್ಡ್ ಸಮಸ್ಯೆ ಇರಬಹುದು, ಧ್ವನಿಗೆ ಸಂಬಂಧಪಟ್ಟ ಸಮಸ್ಯೆ ಇರಬಹುದು, ಶಬ್ದಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರಬಹುದು. ಎಲ್ಲವೂ ಆರೋಗ್ಯಕರಯುತವಾಗಿ ಬಲಗೊಂಡು ಉತ್ತಮ ಆರೋಗ್ಯವನ್ನು ನೀಡುತ್ತದೆ. ಓಕೆ. ಈಗ ನಿಮ್ಗೆಲ್ರ ವಿಶುದ್ಧಿ ಚಕ್ರದ ಬಗ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಮುಂದಿನ ಚಕ್ರ ಯಾವುದು? ಆಜ್ಞಾ ಚಕ್ರ, ಆಗ್ನೇಯ ಚಕ್ರ ಅಂತ ಕೂಡ ಇದನ್ನ ಹೇಳ್ತೇವೆ. ಸೊ ಈ ಆಜ್ಞಾ ಚಕ್ರ ಎಲ್ಲಿದೆ ಅಂತ ತಗೊಂಡ್ರೆ ನಮ್ಮ 2 ಹುಬ್ಬಿನ ನಡುವೆ ಇದೆ. ಅಂದ್ರೆ ಈ ಚಕ್ರ ನಮ್ಮ ಕಣ್ಣು ಮತ್ತು ಹುಬ್ಬಿನ ನಡುವೆ ಇದೆ. ಪರಮಶಿವನ 3ನೇ ಕಣ್ಣು ಹೇಗಿದೆ ಆ ರೀತಿ ಇದೆ. ಅಂದ್ರೆ 3ನೇ ಕಣ್ಣು ಮುಕ್ಕಣ್ಣ ಅಂತ ನಾವು ಭಗವಂತ ಶಿವನಿಗೆ ಹೇಳ್ತೇವೆ. ಆ ರೀತಿ 3ನೇ ಕಣ್ಣಿನ ಒಂದು ಸ್ಥಳ ಅಂದ್ರೆ ಆಜ್ಞಾ ಚಕ್ರ. ಈ ಚಕ್ರ ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಕೋಪ, ಜ್ಞಾನ ಮತ್ತೆ ಜಾಗೃತಿಯನ್ನ ಇದು ಪ್ರತಿನಿಧಿಸುತ್ತೆ. ಹಾಗೆ ನಮ್ಮ ಮನಸ್ಸನ್ನು ಕೂಡ ನಿಯಂತ್ರಣಗೊಳಿಸುತ್ತೆ. ಹಾಗೆಯೇ ಇದು ಮತ್ತೆ ರಿಪೀಟ್ ಮಾಡ್ತೀನಿ, ಈ ಚಕ್ರ ಕೋಪ ಮತ್ತೆ ನಮ್ಮ ಜ್ಞಾನ ಮತ್ತೆ ಜಾಗೃತಿಯನ್ನ ಪ್ರತಿನಿಧಿಸುತ್ತೆ. ಹಾಗೆ ನಮ್ಮ ಮನಸ್ಸನ್ನು ಕೂಡ ನಿಯಂತ್ರಣದಲ್ಲಿ ಇಡುತ್ತೆ. ಹಾಗೆಯೇ ಸಂಕಲ್ಪ ಸಿದ್ಧಿಗೆ ನಾವೇನಾದ್ರೂ ಒಂದು ಕಾನ್ಫಿಡೆಂಟ್ ಮಾಡಬೇಕು ಅನ್ನೋವಂಥದ್ದು ನಮಗೆ ಸಿದ್ಧತೆ. ಅಂದ್ರೆ ಸಂಕಲ್ಪ ಸಿದ್ಧಿಗೆ ಕಾರಣವಾಗಿ ಆತ್ಮದ ದಿವ್ಯ ಶಕ್ತಿ ಏನಿದೆ ಅದರ ಜ್ಞಾನ ಹೆಚ್ಚುತ್ತೆ. ಈ ಚಕ್ರ ಏನಾದ್ರೂ ಸರಿಯಾಗಿ ಕಾರ್ಯ ವಹಿಸ್ಲಿಲ್ಲ ಅನ್ನೋದಾದ್ರೆ ನಮಗೆ ಏನೇನೆಲ್ಲ ಸಮಸ್ಯೆಗಳು ಬರುತ್ತೆ ಅಂದ್ರೆ ದೃಷ್ಟಿ ದೋಷ, ತಲೆನೋವು,
ಮತ್ತೆ ರಾತ್ರಿ ಕುರುಡುತನ ಅನ್ನುವಂಥದ್ದು ಏನಿದೆ ಇವುಗಳು ಬರುತ್ತೆ. ಸೊ ಮತ್ತೆ ಐ ರಿಪೀಟ್, ಇದು ಮನಸ್ಸನ್ನ ನಿಯಂತ್ರಿಸುತ್ತೆ, ಜಾಗೃತಿ ಮತ್ತೆ ಕೋಪ ಜ್ಞಾನವನ್ನ ನಿಯಂತ್ರಿಸುತ್ತೆ, ಹಾಗೆಯೇ ಇದನ್ನ ಪ್ರತಿನಿಧಿಸುತ್ತೆ. ಸಂಕಲ್ಪ ಸಿದ್ಧಿಗೆ ಇದು ಕಾರಣ ಆಗಿ ನಮ್ಮ ಆತ್ಮದ ದಿವ್ಯ ಶಕ್ತಿ ಏನಿದೆ ಅದರ ಜ್ಞಾನವನ್ನ ಹೆಚ್ಚಿಸುತ್ತೆ. ಇದರ ಬೀಜಾಕ್ಷರ ಮಂತ್ರ ಯಾವುದು? ಓಂ. ಓ ಇದರ ಬೀಜಾಕ್ಷರ ಮಂತ್ರ ಹೇಗೆ ಹೇಳಬೇಕು ನಾವು? ಓ ಹೀಗೆ 3 ನಿಮಿಷಗಳ ಕಾಲ ಇದನ್ನು ನಾವು ಅಭ್ಯಾಸ ಮಾಡೋದ್ರಿಂದ ಆಜ್ಞಾ ಚಕ್ರವನ್ನ ನಾವು ಸಾರ್ಥಕಗೊಳಿಸ್ಕೊಳ್ಬಹುದು. ಮಾಡಿ. ಇದು 6ನೇ ಚಕ್ರ, ಆಜ್ಞಾ ಚಕ್ರ. ಇದರ ಅಧಿದೇವತೆ ಅರ್ಧನಾರೀಶ್ವರ. ತಿಳಿ ನೇರಳೆ ಬಣ್ಣದಿಂದ ಕೂಡಿರುವಂತದ್ದು. 2 ಪದ್ಮದಳವನ್ನ ಹೊಂದಿದೆ. ಆಕಾರ, ಉಕಾರ, ಮಕಾರಗಳನ್ನ ಒಳಗೊಂಡು ಓಂಕಾರಗಳನ್ನು ಉಂಟು ಮಾಡುತ್ತದೆ. ಮೇಡಮ್ ಸಾರಿ, ನೇರಳೆ ಬಣ್ಣ ಅಲ್ಲ, ತಿಳಿ ನೀಲಿ ಬಣ್ಣ. ತಿಳಿ ನೇರಳೆ ಬಣ್ಣ, ತಿಳಿ ನೀಲಿ ಬಣ್ಣ. ಓಕೆ, ತಿಳಿ ನೀಲಿ ಬಣ್ಣ, ಆಜ್ಞಾ ಚಕ್ರ ನೀಲಿ ಬಣ್ಣ. ದೇವರು ಕರೆಕ್ಟ್, ಅರ್ಧನಾರೀಶ್ವರ. ಈ ಚಕ್ರದಲ್ಲಿ ಲೋಕದ ಸಮಸ್ತವನ್ನು ಅರಿಯುವ ಸಾಮರ್ಥ್ಯವನ್ನು ಹೊಂದುತ್ತೇವೆ. ಇಲ್ಲಿ ಸಾಧಕನು ಆಳ ಮತ್ತು ದಿವ್ಯ ದೃಷ್ಟಿಗಳ ಸಂಪೂರ್ಣ ಒಳನೋಟಗಳ ಸಾಮರ್ಥ್ಯವನ್ನ ಹೊಂದುತ್ತಾನೆ. ಇಲ್ಲಿ ಸಾಧಕನ ಅಂತರ್ಚಕ್ಷು, ಜ್ಞಾನಚಕ್ಷು ತೆರೆಯಲ್ಪಡುತ್ತದೆ. ಸಾಧಕನಿಗೆ ವಿಶೇಷ ದೃಶ್ಯಾನುಭವಗಳು, ದಶವಿಧ ನಾದಗಳು, ಸಪ್ತಸ್ವರಗಳೊಂದಿಗೆ ಮೇಳೈಸಿ ಸಾಧಕನು ದಿವ್ಯಾನಂದವನ್ನು, ದಿವ್ಯ ಅನುಭೂತಿಯನ್ನು ಹೊಂದುತ್ತಾನೆ. ಅವನ ಮನಸ್ಸು ಅನಂತ ಬೆಳಕಿನಲ್ಲಿ ಲೀನವಾಗಿ ತನ್ನ ಕುಬ್ಜತೆಯ, ಮಲಿನತೆಯ ಮನಸ್ಸನ್ನು ಕಳೆದುಕೊಂಡು ಪರಿಶುದ್ಧನಾಗುತ್ತಾನೆ. ಸಾಧಕನಿಗೆ ಇಲ್ಲಿ ಆಧ್ಯಾತ್ಮಿಕ ಪ್ರಪಂಚದ ಅನುಭವಗಳು ಅನುಭವಕ್ಕೆ ಬರತೊಡಗುತ್ತದೆ. ಮನಸ್ಸು ವಿಕಸನಗೊಂಡು ತನ್ನ ಅರಿವನ್ನು ಹೆಚ್ಚಿಸಿಕೊಳ್ಳುತ್ತದೆ. ಕತ್ತಲೆಯ ಸುರಂಗದಿಂದ ಬೆಳಕಿನ ಭವ್ಯ ಪ್ರಕಾಶದೆಡೆಗೆ ಸಾಗುವ ಅನುಭವ ಸಾಧಕನಿಗೆ ಉಂಟಾಗುತ್ತದೆ. ಸೊ ಎಂತ ಅದ್ಭುತವಾಗಿದೆ ನೋಡಿ ಆತ್ಮೀಯರೇ. ಇಲ್ಲಿ ಈ ಒಂದು ಏನ್ ಆಜ್ಞಾ ಚಕ್ರ ಅನ್ನೋದಿದೆ, ನೀವೆಲ್ಲರೂ ಸಿದ್ದರಾಮಪ್ಪ ಕುಂದಗೋಳ್ ಬಂದಾಗ ಹೇಳಿದ್ರು, ಆಜ್ಞಾ ಚಕ್ರದ ಬಗ್ಗೆ ಅವ್ರು ಮಾತಾಡಿದ್ರು. ಅವ್ರಿಗೆ ಕೂಡ ಥರ್ಡ್ ಐ ಓಪನ್ ಆಗಿದೆ ಅಂತ ಅನ್ನೋದು ಅದ್ಭುತ. ಅದು ಅದ್ಭುತವಾಗಿ ನಾವು ಕೂತಲ್ಲೇ ಇಡೀ ಪ್ರಪಂಚವನ್ನ ಕಾಣುವಂತ ಒಂದು ಶಕ್ತಿಯನ್ನ ನಾವು ಈ ಆಜ್ಞಾ ಚಕ್ರದಲ್ಲಿ ನಾವು ನೋಡ್ತೇವೆ. ಆದ್ರೆ ಇದರ ಸಾಧನೆ ಖಂಡಿತ ಸುಲಭ ಅಲ್ಲ. ಇದು ಅದ್ಭುತವಾದ ಸಾಧನೆ ನಮ್ಮಿಂದ ಆಗ್ಬೇಕು ಅಂತ. ಓಕೆ, ಮುಂದಿನ ಚಕ್ರ ಯಾವುದು? ಅದ್ಭುತವಾದ ಬ್ಲೂ ಕಲರ್ ಫಾರ್ ಥ್ರೋಟ್ ಚಕ್ರ ಅಲ್ವಾ ಅಂತ ಕೇಳ್ತಿದ್ದಾರೆ. ಯಾವುದು? ಥ್ರೋಟ್ ಚಕ್ರಕ್ಕೆ ಹೌದು, ತಿಳಿ ನೀಲಿ ಅಂತ ಹೇಳಿದ್ರು ಅವ್ರು. ಕನ್ನಡದಲ್ಲಿ ತಿಳಿ ನೀಲಿ ಅಂತ ಹೇಳಿದ್ರು. ಸೊ ತಿಳಿ ನೇರಳೆ ಹೇಳಿದೆ. ನೀಲಿ ಬಣ್ಣ ಥ್ರೋಟು, ತಿಳಿ ನೇರಳೆ ಸಹಸ್ರಾರು ಚಕ್ರ, ನೇರಳೆ ಚಕ್ರ, ನೇರಳೆ ಬಣ್ಣ. ಆಜ್ಞಾ ಚಕ್ರ ತಿಳಿ ನೀಲಿ. ಇವಾಗ ಹೇಳ್ತೀವಿ, ನೆಕ್ಸ್ಟ್ ಬರೋದು ಸಹಸ್ರಾರು ಚಕ್ರ ನೇರಳೆ. ಓಕೆ, ಈಗ ನೇರಳೆ ಚಕ್ರ, ಸಹಸ್ರಾರು ಚಕ್ರವನ್ನ ನೋಡೋಣ. ಓಕೆ, ಸಹಸ್ರಾರು ಚಕ್ರದ ಬಗ್ಗೆ ತಿಳ್ಕೊಳ್ಳೋಣ. ಈ ಸಹಸ್ರಾರು ಚಕ್ರ ಏನನ್ನ ಹೇಳತ್ತೆ ಅಂದ್ರೆ, ಇದು ಅದ್ಭುತ ಅಂದ್ರೆ ಅದ್ಭುತದಲ್ಲೇ ಅದ್ಭುತ ಅಂತ ಹೇಳ್ಬೋದು ಆತ್ಮೀಯರೇ. ಇದೊಂದು ಸ್ಥಿತಿ, ಒನ್ನೆಸ್ ಅಂತ ವಿಜಯಕಾಂತ್ ಸರ್ ಬಂದಾಗ ಹೇಳಿದ್ರು. ಒನ್ನೆಸ್ ಅಂದ್ರೆ ಏಕತೆ. ಈ ಏಕತೆ ಅಥವಾ ಒನ್ನೆಸ್ ಎಲ್ಲರಲ್ಲೂ ಈ ಒಂದು ಸ್ಥಿತಿಗೆ ಬಂದ್ಮೇಲೆ ಕೋಪ, ದ್ವೇಷಗಳು ಯಾವುದೂ ಬರಲ್ಲ. ಅದೆಲ್ಲದನ್ನು ಮೀರಿದ್ದಂತೂ ಸಹಸ್ರಾರು ಚಕ್ರ. ಈ ಚಕ್ರ ತಲೆಯ ಮೇಲ್ಭಾಗದಲ್ಲಿ ಇಲ್ಲಿದೆ, ಆಯ್ತಾ? ಈ ಚಕ್ರ ತಲೆಯ ಮೇಲ್ಭಾಗದಲ್ಲಿ ಇದೆ. ಸೊ ಇದು ಆನಂದವನ್ನ ಪ್ರತಿನಿಧಿಸುತ್ತೆ. ಆದ್ರೆ ನಾವು ಎಲ್ಲಾ ಆನಂದಗಳಿಗಿನ್ನ ಅದ್ಭುತ ಆನಂದವನ್ನ ಈ ಒಂದು ಸಹಸ್ರಾರು ಚಕ್ರದಲ್ಲಿ ನಾವು ನೋಡ್ತೀವಿ. ಇದು ಯಾರಿಗೆ ಲಭ್ಯ ಅಂದ್ರೆ ಮಹಾನ್ ಮಹರ್ಷಿಗಳಿರ್ಬೋದು, ಯೋಗಿಗಳಿರ್ಬೋದು, ಸಾಧಕರಿರ್ಬೋದು, ಅವರಿಗೆ ಮಾತ್ರ ಲಭ್ಯವಾಗುತ್ತೆ. ಹಾಗಾಗಿ ನಾವೆಲ್ಲ ಇನ್ನ
ಎರಡನೇ ಮೆಟ್ಲು ಇನ್ನೂ ನಾವು ಹತ್ತಿಲ್ಲ, ಮೊದಲನೇ ಮೆಟ್ಲು ಹತ್ತುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಈ ಸಹಸ್ರಾರು ಚಕ್ರಕ್ಕೆ ಹೋಗ್ಬೇಕು ಅಂತಂದ್ರೆ ಸಾವಿರಾರು ಮೆಟ್ಲುಗಳನ್ನ ದಾಟಿ ನಾವು ಹೋಗ್ಬೇಕಾಗತ್ತೆ. ಸೊ ಈ ಚಕ್ರ ತಲೆಯ ಮೇಲ್ಭಾಗದಲ್ಲಿದೆ. ಈ ಚಕ್ರದ ಕಾರ್ಯ ಸರಿಯಾಗಿರ್ಬೇಕು ಅನ್ನೋದಾದ್ರೆ ಆ ವ್ಯಕ್ತಿಯಲ್ಲಿ ಯಾವುದೇ ಒಂದು ದ್ವಂದ್ವ ಇರಲ್ಲ, ಸಂಘರ್ಷಕ್ಕೆ ಕೂಡ ಅದರಲ್ಲಿ ಅವಕಾಶ ಇರಲ್ಲ. ಈ ಚಕ್ರದ ಸಾಧನೆಯಿಂದ ಮಾನವ ಶೋಕ ಮುಕ್ತನಾಗ್ತಾನಂತೆ. ಅಂದ್ರೆ ಯಾವುದೇ ತರದ ದುಃಖ ದುಮ್ಮಾನಗಳು ಏನೂ ಇರಲ್ಲ ಅವನಿಗೆ. ಪರಮ ಜ್ಞಾನಿ ಆಗಿರ್ತಾನೆ ಹಾಗೂ ತ್ರಿಕಾಲದರ್ಶಿ ಆಗಿರ್ತಾನೆ. ಈ ಚಕ್ರದ ಕಾರ್ಯಕ್ಷಮತೆ ಕ್ಷೀಣವೇನಾದ್ರೂ ಆಯ್ತು ಅನ್ನೋದಾದ್ರೆ ಮೊದಲಿನ ಚಕ್ರಕ್ಕೆ ಬಂದ್ಬಿಡ್ತಾನೆ ಆ ಮನುಷ್ಯ. ಖಿನ್ನತೆ ಬರುತ್ತೆ, ಮಾನಸಿಕ ದೌರ್ಬಲ್ಯಗಳು ಉಂಟಾಗತ್ತೆ, ಓದು ಬರಹದಲ್ಲಿ ಕೂಡ ಇದು ಹಿನ್ನಡೆಯಾಗುತ್ತೆ. ಸೊ ಈ ಚಕ್ರದಲ್ಲಿರೋರು ಈ ಚಕ್ರಕ್ಕೆ ಹೋದ್ರು ಅಂದ್ರೆ ಅವರು ಪರಮ ಜ್ಞಾನಿಯೇ ಸರಿ, ವಿಕಾಲ ಜ್ಞಾನಿಗಳೇ 100% ಅಂತ ಹೇಳ್ಬೋದು. ಸೊ ಹಾಗಾಗಿ ಇದರ ಒಂದು ಬೀಜ ಮಂತ್ರ ಯಾವುದಿದೆ ಅನ್ನೋದಾದ್ರೆ ಓಂ. ಇದು ಕೂಡ ಓಂ ಅಂತಾನೆ ಬರುತ್ತೆ. ಹೇಗೆ ಹೇಳ್ಬೇಕು ನಾವು? ಓ ಹೀಗೆ 3 ನಿಮಿಷಗಳ ಕಾಲ ನಾವು ಹೇಳೋದ್ರಿಂದ ಸಾಕಷ್ಟು ನಮ್ಮಲ್ಲಿ ಯಾವುದೇ ದ್ವಂದ್ವಗಳಿರೋಲ್ಲ, ಸಂಘರ್ಷಕ್ಕೆ ಅವಕಾಶ ಇರೋಲ್ಲ. ಹಾಗಾಗಿ ಇದನ್ನ 3 ನಿಮಿಷಗಳ ಕಾಲ ಹೇಳ್ಬೇಕಾಗತ್ತೆ. ಮೇಡಮ್. ಸಹಸ್ರಾರ ಚಕ್ರದ ಅಧಿಪತಿ ದೇವರು ಶಿವ. ಇದು ನೆತ್ತಿಯ ಮೇಲೆ ಬ್ರಹ್ಮರಂಧ್ರದಲ್ಲಿರುತ್ತದೆ. ನೇರಳೆ ಬಣ್ಣವನ್ನ ಹೊಂದಿರುವಂತದ್ದು. ಸಹಸ್ರಾರು ಪದ್ಮದಳವನ್ನು ಹೊಂದಿರುವ ಪರಮ ಕೇಂದ್ರವಾಗಿದ್ದು, ಒಂದೊಂದು ಪದ್ಮದಳವು ಒಂದೊಂದು ಲೋಕಗಳ ದಿವ್ಯ ಜ್ಞಾನ ಸಂಕೇತವಾಗಿದೆ. ಈ ಚಕ್ರವನ್ನು ಸಾಧಕನು ತಲುಪಿದಾಗ ನಮ್ಮ ಮನದಲ್ಲಿ ಸಹಸ್ರಾರು ದಿಕ್ಕುಗಳ ಜ್ಞಾನ ಕಿಂಡಿಗಳು ತೆರೆದಂತಹ ಅನುಭವವಾಗುತ್ತದೆ. ಮನಸ್ಸಿಗೆ ಸಹಸ್ರಾರು ಸೂರ್ಯ ಪ್ರಕಾಶ ಕಾಣಿಸಿಕೊಂಡಂತಹ ಅನುಭವ ಉಂಟಾಗುತ್ತದೆ. ಇಲ್ಲಿ ನಮ್ಮ ಪ್ರಜ್ಞೆ ದಶ ದಿಕ್ಕುಗಳನ್ನು ಆವರಿಸಿ ಅನೇಕ ಕೋನಗಳಿಂದ ಬ್ರಹ್ಮಾಂಡದ ಅರಿವನ್ನು ಪಡೆಯಲು ಶಕ್ತವಾಗುವುದು. ಇದನ್ನೇ ನಾವು ಆತ್ಮದರ್ಶನ, ದಿವ್ಯ ದರ್ಶನ, ದೈವ ದರ್ಶನ, ಜ್ಞಾನೋದಯ, ಸಾಕ್ಷಾತ್ಕಾರ ಎಂಬ ಇತ್ಯಾದಿ ಹೆಸರುಗಳಿಂದ ಕರೆಯಬಹುದು. ಇಲ್ಲಿ ಶಕ್ತಿಯು ಶಿವನನ್ನು ಕೂಡಿ ಮನದಲ್ಲಿ ಶಿವತಾಂಡವದ ಅನುಭವ ಸಾಧಕರಿಗೆ ಉಂಟಾಗಬಹುದು. ಸಾಧಕನ ಮನ ಹೂವಿನಂತೆ ಅರಳಿ ಅಖಂಡ ಆನಂದದ ಅನುಭವ ಉಂಟಾಗುವುದು. ಓಕೆ, ಇದು ಮತ್ತೊಂದು ಸಾರಿ ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಕೊಡ್ಬೇಕು ಅನ್ನೋದಾದ್ರೆ, ಮೂಲಾಧಾರ ಚಕ್ರ ಅನ್ನೋದು ಶೂನ್ಯ ಸ್ಥಿತಿಯಲ್ಲಿರುತ್ತೆ. ಸ್ವಾಧಿಷ್ಠಾನ ಚಕ್ರ ದೈವ ಸ್ಥಿತಿಯಲ್ಲಿದ್ದು ಮಾಂದಿ ಗ್ರಹದಿಂದ ಆಳಲ್ಪಟ್ಟಿದೆಯಂತೆ. ಮಾಂದಿ ಗ್ರಹದಿಂದ ಆಳಲ್ಪಟ್ಟಿದೆ. ಮಣಿಪುರ ಚಕ್ರ ದೈವ ಮತ್ತು ರಾಕ್ಷಸ ಪ್ರವೃತ್ತಿಯಲ್ಲಿದೆ. ಶುಕ್ರ ಮತ್ತೆ ಮಂಗಳ ಗ್ರಹದಿಂದ ಇದು ಆಳಲ್ಪಟ್ಟಿದೆ. ಅನಾಹತ ಚಕ್ರ ದೈವ ಸ್ಥಿತಿಯಲ್ಲಿದ್ದು ರಾಹು ಗ್ರಹದಿಂದ ಆಳಲ್ಪಟ್ಟಿದೆ. ವಿಶುದ್ಧಿ ಚಕ್ರ ರಾಕ್ಷಸ ಮತ್ತು ಮಾನವ ಪ್ರವೃತ್ತಿಯಲ್ಲಿ ಇದ್ದು ಗುರು ಮತ್ತು ಕೇತು ಗ್ರಹದಿಂದ ಆಳಲ್ಪಟ್ಟಿದೆಯಂತೆ. ಆಜ್ಞಾ ಚಕ್ರ ದೈವ ಸ್ಥಿತಿಯಲ್ಲಿದ್ದು ಇದು ಚಂದ್ರಗ್ರಹದಿಂದ ಆಳಲ್ಪಟ್ಟಿದೆಯಂತೆ. ಹಾಗೆ ಕಡೆಯದಾಗಿ ಸಹಸ್ರಾರು ಚಕ್ರ ದೈವ ಮತ್ತು ಮಾನವ ಪ್ರವೃತ್ತಿಯಲ್ಲಿ ಇದ್ದು ಇದು ಶನಿ ಮತ್ತು ರವಿಗ್ರಹದಿಂದ ಆಳಲ್ಪಟ್ಟಿದೆ. ಹಾಗೆ ಇದು ಅಂತರಾತ್ಮ ಅನ್ನೋದೇನಿದೆ ಶುಕ್ರ ಗ್ರಹದಿಂದ ಆಳಲ್ಪಟ್ಟಿದೆ. ಮತ್ತೆ ಇದು ಆದಿ ಸ್ಥಿತಿಯಲ್ಲಿ ವಾಯು ತತ್ವದಲ್ಲಿದೆ ಅಂತ ಕಡೆದಾಗಿ ಹೇಳ್ತಾರೆ. ನೋಡಿ ಸ್ನೇಹಿತರೆ, ಇದು ಸಾಕಷ್ಟು ಇದು ತುಂಬಾ ಇದೆ ತಿಳ್ಕೊಳ್ಳೋ ಅಂಥದ್ದು. ಇದು ವಿಶದವಾಗಿ ತಿಳ್ಕೊಳ್ತಾ ಹೋಯ್ತು ಅಂದ್ರೆ ಇದರಲ್ಲಿ ಸಾಕಷ್ಟಿದೆ ಹೇಳೋವಂಥದ್ದು. ಕಲರ್ಸ್ದು ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಇದು ಪ್ರತಿಯೊಂದು ಒಂದೊಂದು ಚಕ್ರನ ನಾವು ದಾಟುತ್ತಾ ಕಲರ್ಗಳು ಚೇಂಜ್ ಆಗುತ್ತೆ, ದಳಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಬೀಜಾಕ್ಷರ ಮಂತ್ರಗಳು ಕೂಡ ಈ ರೀತಿಯಾಗಿದ್ದಾಗಿದೆ. ಹಾಗಾಗಿ ಸಾಕಷ್ಟು ವಿಷಯಗಳನ್ನ ನಾವು ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದ್ದೇವೆ ಸ್ನೇಹಿತರೆ. ಸೊ ಹಾಗಾಗಿ ಮತ್ತೊಮ್ಮೆ ನಿಮಗೆ ಬೀಜಾಕ್ಷರ ಮಂತ್ರ ಬೇಕು ಅಂತಂದ್ರೆ ಮತ್ತೊಂದು ಸರಿ ನಾನು ರಿಪೀಟ್ ಮಾಡ್ತೇನೆ. ಮೊದಲನೇ ಒಂದು ಮೂಲಾಧಾರ ಚಕ್ರ, ಲಂ ಮತ್ತು ವಿಶುದ್ಧ ಚಕ್ರ,
ಸಾರಿ ಸ್ವಾದಿಷ್ಟಾನ ಚಕ್ರ ವಂ, ಆಮೇಲೆ ಮಣಿಪೂರಕ ಚಕ್ರ ರಂ, ಅನಾಹತ ಚಕ್ರ ಯಂ, ವಿಶುದ್ಧಿ ಚಕ್ರ ಹಂ. ಎಸ್ ಚೂರು ಅವನು ಸ್ಲೋ ಆಗಿ ಹೇಳಿದ್ರು, ಅಷ್ಟು ಬರ್ಕೊಂಡವ್ರಿ, ಮಿಸ್ ಆಗ್ಯಾವ ಕೆಲವೊಂದು ಬರ್ಕೊಟ್ಟಿದ್ವಿ. ಚಕ್ರದ ಹೆಸರು ತತ್ವ, ಬೀಜ ಮಂತ್ರ, ಬಣ್ಣ. ಇದ್ರ ಬಗ್ಗೆ ಸರ್, ಇದ್ರ ಬಗ್ಗೆ ಮತ್ತೆ ಮಾತಾಡೋಣ ಸರ್. ಈಗ ಮತ್ತೆ ಮಾತಾಡೋಣ, ಕಂಪ್ಲೀಟ್ ಮಾಡ್ಬಿಡ್ತೀನಿ ಇದನ್ನ. ಓಕೆ, ಮತ್ತೆ ಇದ್ರ ಬಗ್ಗೆನೇ ಇವತ್ತು ಮಾತುಕತೆ. ಓಕೆ, ಸೊ ವಿಶುದ್ಧಿ ಚಕ್ರ ಹಂ, ಆಜ್ಞಾ ಚಕ್ರ ಓಂ, ಹಾಗೂ ಸಹಸ್ರಾರು ಚಕ್ರ ಕೂಡ ಓಂ ಆಗತ್ತೆ. ಸೊ ಸ್ನೇಹಿತರೆ, ಸಾಕಷ್ಟು ವಿಷಯಗಳನ್ನ ನಾವು ನಿಮ್ಮೆಲ್ರಿಗೂ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದ್ದೀವಿ. ಸೊ ಹಾಗಾಗಿ ಇದು ತುಂಬಾ ಅದ್ಭುತವಾದ ಹಾಗೂ ವಿಶಾಲವಾದ ವಿಷಯ ಆಗಿರೋದ್ರಿಂದ ನಮ್ಮ ನಾರಾಯಣ್ ಸಾರು, ಸತ್ಯೇಂದ್ರ ಸಾರು ಇಲ್ಲಿದ್ದಾರೆ. ನೋಡೋಣ ಇನ್ನು ಯಾವ್ಯಾವುದನ್ನ ನಾವು ತಿಳ್ಕೊಳ್ಬೇಕು ಇದ್ರ ಬಗ್ಗೆ ಅನ್ನೋದನ್ನ ಚರ್ಚೆ ಮಾಡ್ತಾ ಹೋಗೋಣ. ಮತ್ತೊಂದು ವಿಷಯ ಕೂಡ ಇದೆ ಇಲ್ಲಿ ನಾವು ಕಲ್ತ್ಕೊಳ್ಬೇಕಾಗಿರುವಂಥದ್ದು, ಇವತ್ತು ನಾನು ಕೂಡ ಮಾತಾಡ್ಬೇಕಾಗಿರುವಂಥದ್ದು. ಆದ್ರೆ ನಾವು ಇವತ್ತಿನ ದಿನ ಈ ಚಕ್ರಗಳ ಬಗ್ಗೆನೆ ನಾವು ಒಂದಷ್ಟು ಚರ್ಚೆ, ಒಂದಷ್ಟು ಸಂದೇಹಗಳು ಇದ್ ಮಾಡೋಣ, ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಈಗ ನೀವು ಒಬ್ಬೊಬ್ರು ಆಗ್ತಾ ಹ್ಯಾಂಡ್ ರೈಸ್ ಮಾಡ್ಬೇಕು. ಯಾರು ಹ್ಯಾಂಡ್ ರೈಸ್ ಮಾಡಿರ್ತೀರಿ ಅವರನ್ನ ಮಾತ್ರ ನಾನು ಕೇಳೋವಂಥ ಪ್ರಯತ್ನ ನಡೆಯುತ್ತೆ ಇಲ್ಲಿ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಹಾಗೂ ನಿಮಗೆ ಬೇಕಂತ ಉತ್ತರಗಳು ನಮ್ಮಿಂದ ಕೊಡೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋದಾದ್ರೆ, ನಮ್ಮ ಸೀನಿಯರ್ ಮಾಸ್ಟರ್ಸ್ ಯಾರಿದ್ದಾರೆ ಅವರನ್ನ ಕೇಳಿ ನಾವು ನಿಮ್ಮ ಹೆಸರುಗಳನ್ನ ನಾವು ಬರ್ಕೊಂಡಿರ್ತೇವೆ, ಅವ್ರಿಗೆ ಸರಿಯಾದ ಉತ್ತರವನ್ನ ಕೊಡುವಂತ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ನಾನಾಗ್ಲಿ, ನಮ್ಮ ಡಾಕ್ಟರ್ ಯಶೋಧವರಾಗ್ಲಿ, ಹಾಗೂ ನಮ್ಮ ನಾರಾಯಣ ಸತ್ಯೇಂದ್ರ ಸರ್ ಆಗ್ಲಿ, ನಾವೆಲ್ಲರೂ ಇದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಅನ್ಕೊಂಡಿದ್ದೇವೆ. ಓಕೆ, ಈಗ ಒಬ್ಬೊಬ್ಬರಾಗ್ತಾ ಕೇಳೋಣ. ಹೌದು, ಮುದ್ರೆಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಖಂಡಿತ ಮುದ್ರೆಗಳು ಎಲ್ಲವನ್ನೂ ಒಂದೇ ಕ್ಲಾಸ್ ನಲ್ಲಿ ಹೇಳುವಂಥದ್ದು ಖಂಡಿತ ಕಷ್ಟ. ನಿನ್ನೆ ಒಂದಷ್ಟು ಜನ ಪ್ರಶ್ನೆ ಕೇಳಿದ್ರು, ಹಾಗಾಗಿ ನಾವು ಇವತ್ತು ಈ ಒಂದು ಚಕ್ರಧ್ಯಾನದಿಂದ ಪ್ರಯೋಜನ ಏನು, ಚಕ್ರಧ್ಯಾನ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾವು ಇದನ್ನ ಚಿಕ್ಕದಾಗಿ ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಬೇಕು ಅಂತಂದಾಗ ನಮ್ಮ ನಾರಾಯಣ ಸತ್ಯೇಂದ್ರ ಸರ್ ನಿಮ್ಗೊಂದಷ್ಟು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ದಯವಿಟ್ಟು ಮೇಡಮ್ ಪ್ರಭಾವತಿ ಮೇಡಮ್ ಕೇಳ್ಬೇಕು. ಮೇಡಮ್ ಇಲ್ಲಿ ಅದೇ ವಿಶುದ್ಧ ಚಕ್ರ ಹೇಳಿದ್ರಲ್ವಾ ಮೇಡಮ್ ಪ್ಲೀಸ್, ಪ್ರಭಾವತಿ ಮೇಡಮ್ಗೆ ಫಸ್ಟ್ ಕೈ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಪ್ಲೀಸ್ ಅದೇ ತರ ಬರ್ಲಿ ದಯವಿಟ್ಟು. ಪ್ರಭಾವತಿಯರೇ ಮಾತಾಡಿ. ಮೇಡಮ್, ಅದು 2-3ಕ್ಕೂ ಶಿವನೇ ಅಧಿದೇವತೆ ಇದ್ದಾರ? ಇಲ್ಲ, ಶಿವನೇ ಅಲ್ಲ ಮೇಡಮ್, ರುದ್ರದೇವರು ಅಂತ ಇದೆ. ರುದ್ರದೇವರು ಬೇರೆ, ಶಿವ ಬೇರೆ. ಈಗ ನೀವು ಅದ್ರ ಬಗ್ಗೆ ತೀಕ್ಷ್ಣವಾಗಿ ನೀವು ತಿಳ್ಕೊಂಡಾಗ ಗೊತ್ತಾಗತ್ತೆ. ಅರ್ಧನಾರೀಶ್ವರ ಬೇರೆ, ಶಿವನೇ ಎಲ್ಲ ಪರಮೇಶ್ವರನೇ. ಅದ್ರ ಬಗ್ಗೆ ನಮ್ಮ ನಾರಾಯಣ್ ಸತ್ಯೇಂದ್ರ ಸರ್ ಹೇಳ್ತಾರೆ ನಿಮ್ಮ ಪ್ರಶ್ನೆಗೆ. ಸರ್ ಪ್ಲೀಸ್. ನಮಸ್ಕಾರ ಮೇಡಮ್. ಈಗ ಹೇಗೆ ವಿಷ್ಣುವಿಗೆ 108 ಜನ್ಮಗಳು ತಗೊಂಡಿದ್ದಾನೆ, ಅಂಶಾವತಾರಗಳು ಅಂತೀವಿ ನಾವು. ಅಂಶಾವತಾರಗಳು ವಿಷ್ಣುವುದು 12ನೇ ಅವತಾರ ಅಂದ್ರೆ ಧನ್ವಂತರಿ. ಒಟ್ಟು 24 ಅವತಾರಗಳಿದೆ ಒಂದು ವಿಷ್ಣುವುದು, ಮುಖ್ಯವಾದ್ದು ಅಂತ. ಹಾಗೇನೆ ಈಶ್ವರನು ಅಷ್ಟೇನೆ ಅಂಶಾವತಾರಗಳಿದೆ. ಅವರ ಅಂಶಗಳಿಂದಾಗಿ ನಾನಾ ರೀತಿಯ ಜನ್ಮಗಳಿಂದ ತಾಳಿ ನಾನಾ ರೀತಿಯ ಏನು ರಾಕ್ಷಸರ ನಿಗ್ರಹಕ್ಕೆ, ಜನಗಳ ಒಂದು ಭೂಮಂಡಲ ಭೂಲೋಕದಲ್ಲಿರುವಂತ ಜನಗಳ ನಿಗ್ರಹಕ್ಕೆ, ಅವರಿಗೆ ಅನುಗ್ರಹಕ್ಕೆ, ಅವ್ರಿಗೆ ಸುಧಾರಣೆ ಮಾಡೋದಕ್ಕೋಸ್ಕರ ಸಾಕಷ್ಟು ಅವರು ಆಯೋಜನೆಗಳನ್ನ ಮಾಡ್ಕೊಂಡಿದ್ರು. ಇದರಲ್ಲಿ ಇದೆಲ್ಲ ಬರುತ್ತೆ. ಹೇಗೆ ರುದ್ರ ಅಂತ ಹೇಳಿದ್ರು, ರುದ್ರಾಂಶ ಸಂಭೂತ ಅಂತ ನಾವು ಕರೆಯೋದಿಲ್ವಾ, ರುದ್ರಾಂಶ ಸಂಭೂತ ಯಾರು? ಆಂಜನೇಯ. ಸೊ ಈ ತರ ಎಲ್ಲ ಬರುತ್ತೆ, ಬಹಳ ಇದೆ ಅದರಲ್ಲಿ. ಅದರಲ್ಲಿ ಇದು ಒಂದು ಅಂತ ಹೇಳ್ಬೋದು. ನಮಸ್ಕಾರ. ಓಕೆ, ನಮಸ್ಕಾರ. ನಮಸ್ತೆ ಪ್ರಭಾವತಿ ಮೇಡಮ್, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಓಕೆ, ಲಕ್ಷ್ಮೀಕಾಂತಮ್ಮ ಮೇಡಮ್ ಹೇಳಿ. ಮೇಡಮ್ ಅದೇ ಎಲ್ಲರಿಗೂ ನಮಸ್ಕಾರ. ಈಗ ವಿಶುದ್ಧ ಚಕ್ರ ಹೇಳಿದ್ರಲ್ಲ, ಆಕ್ಚುಲ್ ಆಗಿ ವಿಶುದ್ಧ ಚಕ್ರ ನನ್ಗೆ ಗೊತ್ತಿರೋ ಹಂಗೆ ಅದು ಇಂಕ್ ಬ್ಲೂ ಕಲರ್ ಇರುತ್ತೆ ಅಂತ. ವಿಶುದ್ಧ ಚಕ್ರ, ಓಕೆ. ಇಂಕ್ ಬ್ಲೂ. ಆಮೇಲೆ ಇದು ಬಂದು ಆಜ್ಞಾ ಚಕ್ರ ಬಂದು ತಿಳಿ ನೀಲಿ ಅಥವಾ ಕ್ರಿಸ್ಟಲ್ ವೈಟ್. ತಿಳಿ ನೀಲಿ ಇರುತ್ತೆ ಅದು ಆಜ್ಞಾ ಚಕ್ರ. ನೀವು ಯಾವ ಚಕ್ರದ ಬಗ್ಗೆ ಹೇಳ್ತಿದ್ದೀರಿ ನೀವು? ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ ಬಂದು ಇಂಕ್ ಬ್ಲೂ ಅಂದ್ರು. ಇಂಕ್ ಬ್ಲೂ
ಇಂಕ್ ಹೌದು ಹೌದು ಪೆನ್. ಅದು ಕಡು ನೀಲಿ ಬಣ್ಣ ಅಂತ ಒಂದ್ ಕಡು ಕಡೆ ನೀಲಿ ಅಂತ ಅವ್ರು ಕನ್ನಡದಲ್ಲಿ ಹೇಳಿದ್ರು. ಎಸ್ ಹಾ 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 ತಿಳಿ ಕಡು ನೇರಳೆ, ಹೇಳಿದ್ರು. ತಿಳಿ ನೇರಳೆ, ಕಡು ನೀಲಿ ಒಂದ್ ಸ್ವಲ್ಪ ಸಿಮಿಲಾರಿಟೀಸ್ ಬರುತ್ತಷ್ಟೇ. ಟೋಟಲಿ ವಿಬ್ಗಯಾರ್, ಮೇಲ್ಗಡೆಯಿಂದ ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರದವರೆಗೆ ವಿಬ್ಗಯಾರ್, ಆ ಬಣ್ಣಗಳನ್ನ ನೆನ್ಪಿಟ್ಕೊಳ್ಳಿ. ಅಷ್ಟೇ. ವೈಲೆಟ್, ಅವ್ರು ಇಂಡಿಗೋ, ಕನ್ನಡದಲ್ಲಿ ಬ್ಲೂ, ಅಚ್ಚ ಕನ್ನಡದಲ್ಲಿ ಆ ಹೇಳಿದ್ರು. ರೀತಿ ಮೋಸ್ಟ್ ಪ್ರಾಬ್ಲಿ ನಿಮ್ಗೆ ಅದು ಬರ್ಲಿಲ್ಲ, ಗೊತ್ತಾಗಿಲ್ಲ. ಸೊ ಗೊತ್ತಾಯ್ತು ಅಂತ ಅನ್ಸುತ್ತೆ ಅಲ್ವಾ ಮ್ಯಾಮ್? ಆಮೇಲೆ ಸಹಸ್ರಾರ್ದು ಬಂದು ತಾವು ಹಮ್ ಅಂದ್ರೆ ನನಗೆ ನಾನ್ ಕಲ್ತಿರೋದು ಇದು ಸೋಹಂ, ನಾನೇ ಬ್ರಹ್ಮ. ಸೋಹಂ. ಯಾಕಂದ್ರೆ ಸಹಸ್ರನಲ್ಲಿ ಓಂ ಅಂತಾನೆ ಹೇಳ್ತೀವಿ ಮೇಡಮ್. ಅಲ್ಲ ಅದೇ ತಾವು ಆಜ್ಞಾ ಚಕ್ರ ಮತ್ತೆ ಸಹಸ್ರಾರ ಓಂ ಅಂದ್ರೆ, ಬಟ್ ನನ್ಗೆ ನಾನ್ ಕಲ್ತಿರೋದು ಸೋಹಂ. ಯಾಕಂದ್ರೆ ನಾವು ಲೀನ ಆಗ್ಬಿಟ್ಟಿರ್ತೀವಿ, ಬ್ರಹ್ಮಾಂಡವೇ ನಾನು, ಬ್ರಹ್ಮನೇ ನಾನು, ನಾನೇ ಬ್ರಹ್ಮ, ಸೋಹಂ ನಾನೇ ಬ್ರಹ್ಮ ಅಂತ. ಅದು ಇರುತ್ತೆ ಮ್ಯಾಮ್. ಸತ್ಯೇಂದ್ರ ಸೋಹಂ ಸರ್ ಇರುತ್ತೆ, ಏನ್ ಓಂಕಾರನೂ ಇರುತ್ತೆ, ವಿಶುದ್ಧದಿಂದ ಸಹಸ್ರಾರವರೆಗೆ. ಸತ್ಯೇಂದ್ರ ಸರ್ ಏನ್ ಸಹಸ್ರಾರನ ನೀವು ಚಕ್ರ ಅಂತೀರಾ ಅಥವಾ ಅದು ಒಂದು ಸ್ಥಿತಿ ಅಂತೀರಾ? ಇದೆ, ನಾನು ಅದಕ್ಕೆ ಹೇಳ್ದೆ ಇದೊಂದು ಸ್ಥಿತಿ ಅಂತ ಹೇಳ್ದೆ. ಅಲ್ಲ, 7 ಚಕ್ರ ಸಹಸ್ರಾರ ಚಕ್ರ ಅಂದ್ರಲ್ಲ, ನಾನ್ ಕಲ್ತಿರೋದು ಸಹಸ್ರಾರ, ಅದು ನಾವು ಆ ಸ್ಥಿತಿಗೆ ಹೋಗ್ಬಿಟ್ಟಿರ್ತೀವಿ. ಸೊ 100%. ನಮ್ಮಲ್ಲಿ ಮೇಡಮ್ 7 ಚಕ್ರಗಳ ಬಗ್ಗೆ ತುಂಬಾ ಚಕ್ರಗಳಿದ್ದೇವೆ. ಸೊ ಕೆಲವರು 12 ಚಕ್ರ ಅಂತಾರೆ, ಕೆಲವರು 14 ಚಕ್ರ ಅಂತಾರೆ. ಆದ್ರೆ 7 ಪ್ರಮುಖವಾಗಿ ಗುರುತಿಸಲಾಗಿದೆ. ಆ 7 ಚಕ್ರದಲ್ಲಿ ಕಡೆ ಚಕ್ರ ಸಹಸ್ರಾರು ಚಕ್ರ. ಸಹಸ್ರಾರು ಚಕ್ರ ಅಂತಾನು ಬೇಕಾದ್ರೆ ಹೇಳ್ಬೋದು. ಅದಕ್ಕೆ ಮೊದಲನೇದಾಗಿ ನಾನು ಹೇಳಿದೆ ಇದೊಂದು ಸ್ಥಿತಿ. ಸೊ ಆ ಸ್ಥಿತಿಗೆ ಹೋದ್ಮೇಲೆ ಅದು ಕಂಪ್ಲೀಟ್ಲಿ ಯಾವುದೇ ಅದರಲ್ಲಿ ರಾಗ ದ್ವೇಷಗಳಾಗ್ಲಿ ಯಾವುದು ಇರಲ್ಲ ಅನ್ನೋದು. ಸರ್ ಸತ್ಯೇಂದ್ರ ಸರ್ ಮಾತಾಡಿ ಸರ್. ಹೌದಮ್ಮ. ಇದ್ರಲ್ಲಿ ಇದು ಇನ್ನೊಂದೇನು ಅಂದ್ರೆ, ಕೆಲವು ಗ್ರಂಥಗಳಲ್ಲಿ, ಕೆಲವು ಸಂಪ್ರದಾಯಗಳಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಕೊಟ್ಟಿದ್ದಾರೆ. ಈಗ ಆಜ್ಞಾ ಚಕ್ರಕ್ಕೆ ಏನ್ ಹೇಳ್ತಾರೆ, ಅದಕ್ಕೆ ಕೆಲವು ಸ್ವಲ್ಪ ವೇರಿಯೇಷನ್ ಕಲರ್ಸ್ ಬರುತ್ತೆ. ಅದು ಅವರ ಅನುಭವಗಳು ಏನೋ ಗೊತ್ತಿಲ್ಲ. ಅದ್ರಲ್ಲಿ ನಾವು ಸ್ವಲ್ಪ ಅಥೆಂಟಿಕ್ ಅಂತ ತಗೊಳಕ್ ಆಗೋದಿಲ್ಲ. ಅದನ್ನ ಅದು ಏನ್ ಬಂದಿದೆ, ನಮ್ಗೆ ಏನ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅದನ್ನ ನಾವು ಫಾಲೋ ಮಾಡ್ಕೊಂಡ್ರೆ ಆಯ್ತು. ಬರೀಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ಸ್ ಆಗಿರ್ಬೋದು, ಅಥವಾ ಇನ್ನೇನಾದ್ರೂ ಒಂದು ಆಗಿರುತ್ತೆ. ಅದರಲ್ಲಿ ನಾನು ಸುಮಾರು ಜಿಜ್ಞಾಸೆಗಳಿದೆ. ನಾನು ಎಷ್ಟು ಉಪನ್ಯಾಸಗಳು ಕೇಳಿದಾಗ ಈ ಚಕ್ರಗಳಲ್ಲಿ ಯಾವ್ಯಾವ ಕಲರ್ ಬರುತ್ತೆ ಅನ್ನೋದನ್ನ ನಾವು ನೋಡಕ್ ಹೋದಾಗ, ಆಮೇಲೆ ಬೀಜಾಕ್ಷರ ಮಂತ್ರಗಳ ಬಗ್ಗೆನೂ ಹಾಗೇನೆ ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ. ಅದು ಸೋಹಂ ಅಂತ ಸರ್ ಇದನ್ನು ತಗೋಬೋದಲ್ಲ ಸರ್? ನಾವ್ ಒಂದ್ಸರಿ ಚರ್ಚೆನಲ್ಲಿ ನಾನು ಭಾಗವಹಿಸಿದಾಗ ಅವ್ರು ಹೇಳಿದ್ರು ಸೋಹಂ ಅಂತ. ಸರ್ ಅಲ್ಲಿ ಕೂಡ ಓಂಕಾರನೇ ಸರ್ ಬರೋದು. ಹೌದಮ್ಮ, ಹೌದು, ಅಲ್ಲೂ ಕೂಡ ಓಂಕಾರನೇ ಬರೋದು. ಸೊ ನೀವ್ ಅದನ್ನ ತಗೊಳ್ಬೋದು ಮೇಡಮ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಪುಟ್ಟಪ್ಪ ನಾಯಕರೇ ದಯವಿಟ್ಟು ಮಾತಾಡಿ ಸರ್. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತ ನಮಸ್ಕಾರಗಳು. ಮೇಡಮ್, ಸ್ವಲ್ಪ ಫಾಸ್ಟ್ ಇತ್ತು, ಇನ್ನೂ ಒಂಚೂರು ಬರ್ಕೊಳ್ಳೋದ್ ಬೇಕಾಗಿತ್ತು. ಮತ್ತೊಂದು ಅವಧಿಯಲ್ಲಿ ಯಾವಾಗಾದ್ರೂ ಹೇಳಿದ್ರೆ ತುಂಬಾ ಒಳ್ಳೆ. ಖಂಡಿತ ಈಗಲೇನೆ ಅದನ್ನ ಮುಗಿಸ್ಬೋಣ ಇವತ್ತೇನೆ. ಆದ್ರೆ ಇದನ್ನ ಇವೆಲ್ಲರೂ ಮಾತಾಡಿದ್ದಾದ್ಮೇಲೆ ಒಂದ್ಸರಿ ನಾವು ಯಾವ್ಯಾವ ಚಕ್ರಕ್ಕೆ ಏನೇನು ಅಂತ ಕಂಪ್ಲೀಟ್ಲಿ ನಾವು ಹೇಳ್ತೀವಿ. ಓಕೆ 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 ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಓಕೆ ಸರ್, ತುಂಬಾ ಚೆನ್ನಾಗಿ ತಿಳಿಸ್ತೀರಿ. ಇಬ್ರು ಗುರುಗಳು ಕೂಡ ಜೊತೆಗೆ ಅದೇ ಸ್ವಲ್ಪ ಇದು ಕಡಿಮೆ ಇದ್ದಿದ್ರೆ ಇನ್ನೂ ವಿವರವಾಗಿ ಬರ್ಕೊಂತಿದ್ವಿ ಅಂತ ಅಷ್ಟೇ. ಖಂಡಿತ ಖಂಡಿತ ಸರ್, ಖಂಡಿತ ಇದ್ರ ಬಗ್ಗೆ ಮುಂದಿನ ತಿಂಗಳಲ್ಲಿ ನಾವು ಮಾತಾಡೋಣ ಸರ್, ಮಾತಾಡೋಣ. ಅದ್ರ ಬಗ್ಗೆ ಒಂದು ದೊಡ್ಡ ಮಹನೀಯರನ್ನೇ ಕರೆಸೋಣ. ಇಲ್ಲ ಅಂದ್ರೆ ನಮ್ಮ ಸತ್ಯೇಂದ್ರ ಸರ್ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಮುಂದಿನ ತಿಂಗಳಲ್ಲಿ. ಖಂಡಿತ ಖಂಡಿತ ಖಂಡಿತ. ಇನ್ನೊಂದೇನು ಅಂದ್ರೆ, ಈ ಸಪ್ತ ಚಕ್ರಗಳ ಬಗ್ಗೆನೆ ಒಂದು ವಿಶೇಷವಾದ ಲೆಕ್ಚರ್ಸ್ ಈ 14ನೇ ಬ್ಯಾಚ್ ನಲ್ಲಿ ಮಾಡ್ಲಾಗಿತ್ತು. ಸಾಧ್ಯ ಆದ್ರೆ 14ನೇ ಬ್ಯಾಚ್ ನಲ್ಲಿ ಏನಾಗಿದೆ, ಆ 7 ಚಕ್ರಗಳದ್ದನ್ನು ಮೊದ್ಲೇ ಅನೌನ್ಸ್ ಮಾಡಿ ಎಲ್ಲಾ ನಮ್ಮ ಆತ್ಮ ಬಂಧುಗಳಿಗೆ ಹೇಳಿ ಇದನ್ನ ಖಂಡಿತ ಫಾಲೋ ಮಾಡಿ, ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ಬೇಕು ನಾವು. ಆಮೇಲೆ ಅದನ್ನ ಎಲ್ಲರೂ ಫಾಲೋ ಮಾಡ್ಬೇಕು. ಅದ್ ಮಾಡಿದಾಗ್ಲೇ ಗೊತ್ತಾಗೋದು ನಮ್ಗೆ. ಏನಂದ್ರೆ ಪ್ರತಿಯೊಬ್ರು ನಾವು ಏನಂದ್ರೆ ಬಾಟಮ್ 2-3 ಚಕ್ರಗಳಲ್ಲಿ ಮಾತ್ರ ಇದ್ದಿರ್ತೀವಿ. ಅನಾಥ ಚಕ್ರಕ್ಕೂ ಬಂದಿರೋದಿಲ್ಲ ನಾವು. ಯಾವಾಗ ನಾವು ಎಲ್ಲವನ್ನು ತೊರಿತೀವಿ, ಎಲ್ಲವನ್ನು ಬಿಟ್ಟು ನಾವು ಭಗವಂತನ ಕಡೆಗೆ ನಾವು ಹೋಗ್ತೀವಿ, ಹಂಬಲ್ನೆಸ್, ಆವಾಗ್ಲೇ ನಮ್ಗೆ ಇದೆಲ್ಲ ಸಿಗೋದು. ನಮ್ಗೆ ಆಜ್ಞಾ ಚಕ್ರಕ್ಕೆ ಬಂದಾಗ ನಾವು ಹೋಗಿ ಭಗವಂತನ ನೋಡ್ಕೊಂಡ್ ಬರ್ಬೋದು. ಕೂತಿರೋ ಜಾಗದಲ್ಲೇನೆ ನಿಮ್ಮ ಆತ್ಮ ಸಂಚಲನ ಆಗಿ ವಾರಣಾಸಿಗೆ ಹೋಗಿ ಕಾಶಿ ವಿಶ್ವೇಶ್ವರನ್ನ ನೋಡ್ಕೊಂಡ್ ಬರ್ಬೋದು. ಆ ಒಂದು ಶಕ್ತಿ ಬರುತ್ತೆ. ಅದು ಬರ್ಬೇಕು ಅಂತಂದ್ರೆ ಸಾಧನೆ ಬೇಕಾಗತ್ತೆ. ಆ ಸಾಧನೆ ಮಾಡ್ಬೇಕು ಅಂತಂದ್ರೆ ಸತತವಾಗಿರ್ಬೇಕು. ನಮ್ಮನ್ನ ನಾವೇ ಅರ್ಪಿಸ್ಕೋಬೇಕು. ಸಾಧನೆಗಳು ಮಾಡೋರು
ಯಾವತ್ತೂ ಹೇಳ್ಕೊಳಕ್ ಹೋಗ್ಬಾರ್ದು, ಯಾರಿಗೂ ಹೇಳಕ್ ಹೋಗ್ಬಾರ್ದು. ನಾವು ಸ್ವಲ್ಪ ಮಾಡಿದ್ರು ನಾವೇನೋ ಮಾಡಿದೀವಿ ಅನ್ನೋದನ್ನ ನಾವು ತೋರ್ಸ್ಕೋಬಾರ್ದು. ಆವಾಗ್ಲೇ ನಮ್ಗೆ ಚೆನ್ನಾಗಿ ಗೊತ್ತಾಗೋದು. ನಾವ್ ಯಾವಾಗ ತೋರ್ಸ್ಕೊಳಕ್ ಹೋಗ್ತೀವಿ ನಮ್ಮ ಪವರ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ಬಿಡುತ್ತೆ. ನೋಡೋರು ಏನ್ ಮಾಡ್ತಾರೆ, ಹಾ ಅಂತಾರೆ. ಅವ್ರು ಹಾ ಅಂತ ನೋಡ್ತಿದ್ದಂಗೆನೆ ಹಟ್ ಅಂತ ಹೊಡಿತು ನಮ್ ದೃಷ್ಟಿ. ಮನುಷ್ಯನ ದೃಷ್ಟಿ ಅಷ್ಟು ಹೊಡೆದು ಬಿಸಾಕ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನ ಯಾವುದೇ ಸಾಧಕ ಆಗ್ಲಿ ಸೌಮ್ಯವಾಗಿರಿ. ನಿಮ್ಮ ಆಂತರಿಕವಾಗಿರುವಂತದನ್ನ ನಿಮ್ಮ ಮನೆಯವರು, ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಇದಕ್ಕೆ ಸಾಧನೆಗೆ ಪೂರಕವಾಗಿದ್ರಷ್ಟೇ ಮಾತಾಡಿ ಅವ್ರ ಹತ್ರ. ಇಲ್ದೇ ಇದ್ರೆ ಅವ್ರಿಗೂ ಹೇಳ್ಬೇಡಿ ನೀವು. ಅವರ ಡಿಫರೆನ್ಸ್ ಆಫ್. ಓಕೆ ಮೇಡಮ್. ಓಕೆ, ನೆಕ್ಸ್ಟ್ ನಾಗರತ್ನಮ್ಮ ಮೇಡಮ್ ಮಾತಾಡಿ ಮೇಡಮ್. ಮಾತಾಡಿ ಮೇಡಮ್. ನಾಗರತ್ನಮ್ಮ ಅವ್ರೆ. ಓಕೆ, ಅನುಕೃಷ್ಣಯ್ಯ ಮೇಡಮ್ ಮಾತಾಡಿ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ. ಚಕ್ರಗಳು ಜಾಗೃತ ಆದದ್ದು ನಮ್ಮ ಅನುಭವಕ್ಕೆ ಬರತ್ತಾ? ಅದು ನನ್ನ ಪ್ರಶ್ನೆ. ಸರ್ ನೀವೇ ತಿಳಿಸ್ಕೊಡ್ಬೇಕು. ಮೇಡಮ್ ಖಂಡಿತ ಬರುತ್ತೆ ಮೇಡಮ್. ಈ ಚಕ್ರಗಳು ಅನುಭವ ಆಗೋದು ಖಂಡಿತ ಬರುತ್ತೆ. ನೀವು ರಾಮಕೃಷ್ಣ ಪರಮಹಂಸದ ಏನು ಆತ್ಮಚರಿತ್ರೆ ಓದಿದಾಗ, ಆಮೇಲೆ ವಿವೇಕಾನಂದ್ರ ನೋಡಿದಾಗ ಅದ್ರಲ್ಲಿ ಗೊತ್ತಾಗುತ್ತೆ. ಇವನ್ ಪ್ರತ್ಯಕ್ಷವಾಗಿ ನೀವು ಫೀಲ್ ಮಾಡ್ಕೋಬಹುದು. ನೀವು ಫೀಲ್ ಮಾಡ್ಕೋಬಹುದು. ನಿಮ್ಗೆ ಏನಾಗುತ್ತೆ, ಆಜ್ಞಾ ಚಕ್ರಗಳು ಇದಾದಾಗೆ ನಿಮ್ಮ ಸಪ್ತ ಚಕ್ರಗಳು ಏನಿದೆ ಆ ಭಾಗದಲ್ಲಿ ನಿಮ್ಗೆ ಒಂದು ಫೀಲಿಂಗ್ ಬರುತ್ತೆ. ಏನ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಏನ್ ಕ್ಲಾಸ್ ನ ಹೇಳ್ತಾರೆ, ಆ ಫೀಲಿಂಗ್ಸ್ ಎಲ್ಲ ಬರುತ್ತೆ. ಅದ್ ಬರ್ಬೇಕಾದ್ರೆ ನಾವು ನಮ್ಮ ಆಹಾರ ಪದ್ಧತಿ, ಸಸ್ಯಾಹಾರ ಪದ್ಧತಿ, ಇವೆಲ್ಲ ಏನು ನಮ್ಮ ಕ್ಲಾಸ್ಗಳಲ್ಲಿ ತಿಳಿಸ್ತಾ ಇದ್ದೀವಿ ಅದೆಲ್ಲ ನಾವು ಫಾಲೋ ಮಾಡ್ಕೊಂಡ್ ಬಂದಾಗ ಅಷ್ಟೇ ನಮ್ಗೆ ಸಾಧ್ಯ. ಹಣ್ಣು ಹಂಪಲು ತಿನ್ನುವಂಥದ್ದು, ಎಷ್ಟು ಸೌಮ್ಯವಾಗಿರುವಂತ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತೀವಿ, ಅವಾಗ ಖಂಡಿತ ಇವೆಲ್ಲ ಆಗುತ್ತೆ. ಆ ಫೀಲಿಂಗ್ ಅನುಭವಿಸ್ತೀರಾ ನೀವು. ಸ್ವಲ್ಪ ಪೈನ್ ಆಗುತ್ತೆ, ನೋವಾಗುತ್ತೆ ಬೆನ್ನಿನ ಇದ್ರಲ್ಲಿ. ಅಂದ್ರೆ ಇನ್ನೊಂದು ಏನು ಅಂದ್ರೆ ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋದು. ನೀವು ಬಗ್ಗೆ ಕೂತ್ಕೊಂಡಾಗ ಚಕ್ರಗಳಲ್ಲಿ ಡಿಫ್ರೆನ್ಸ್ ಬರುತ್ತೆ. ಆ ಪಾಸ್ ಆಗೋದಕ್ಕೆ, ಕರೆಂಟ್ ಪಾಸ್ ಆಗೋದಕ್ಕೆ, ಆ ಒಂದು ಕಾಸ್ಮಿಕ್ ರೇಸ್ ಒಂದು ಚಕ್ರದಿಂದ ಇನ್ನೊಂದು ಚಕ್ರಕ್ಕೆ ಮೂವ್ ಮಾಡ್ತಾ ಹೋಗೋದಕ್ಕೆಲ್ಲ ತೊಂದರೆ ಆಗುತ್ತೆ. ಅದಕ್ಕೆ ಯಾವಾಗಲೂ ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋದು ಅಭ್ಯಾಸ ಮಾಡ್ಕೋಬೇಕು. ನೀವು ಚೇರ್ ಮೇಲೆ ಕೂತಿದ್ದೀರಾ, ಕೂತ್ಕೊಳ್ಳಿ. ನಿಮ್ಮ ಬ್ಯಾಕ್ ಅಲ್ಲಿ 3 ದಿಮ್ ಹಾಕಿ, ಸ್ಟ್ರೈಟ್ ಪೊಸಿಷನ್ ಬರೋ ಹಾಗೆ ದಿಮ್ ಹಾಕೊಂಡು ವರ್ಕೊಂಡು ಕೂತ್ಕೊಳ್ಳಿ. ಹಿಂದಕ್ಕೆ ಬೆನ್ನಿಗೆ ಹಾಕೊಳ್ಳುತ್ತೆ ದಿಂಬು ಸ್ವಲ್ಪ ಸಾಲಿಡ್ ಆಗಿರೋದೇ ಹಾಕೊಳ್ಳಿ. ತುಂಬಾ ಸಾಫ್ಟ್ ಆಗಿರೋದು ಹಾಕೋಬೇಡಿ. ಸಾಲಿಡ್ ಆಗಿರೋದು ಹಾಕೊಂಡಾಗ ಅದು ಹೊರಗು ದಿಂಬಾಗುತ್ತೆ. ಅವಾಗ ಏನಾಗುತ್ತೆ, ನೀವು ಸ್ಟ್ರೈಟ್ ಆಗಿ ಕೂತ್ಕೊಂಡಾಗ ಅದು ಒಂದು ಇದಕ್ಕೆ ಈ ಬಾಲಕ್ಕೆ ದೆಪ್ಪೆ ಕಟ್ಟಿದಾಗ ಹೇಗೆ ಸ್ಟ್ರೈಟ್ ಆಗಿರುತ್ತೆ, ಆ ರೀತಿ ನಾವು ಬೆನ್ನಿಗೆ ಸ್ಟ್ರೈಟ್ ಮಾಡ್ಕೊಂಡಿರ್ತೀವಿ. ಆ ಒಂದು ಸಿದ್ಧತೆ ಮಾಡ್ಕೊಳ್ಳಿ. ಹಿಂದಿನ ಕಾಲದವ್ರು ಮಾಡೋರು, ನಾವು ಆತರ ಮಾಡಕ್ ಆಗಲ್ಲ. ಈ ಸಿದ್ಧತೆ ಮಾಡ್ಕೊಂಡು ಖಂಡಿತ ನಿಮ್ಗೆ ಸಕ್ಸಸ್ ಆಗುತ್ತಮ್ಮ. ನೀವು ಅನುಭವಿಸ್ತೀರಾ, ತೊಂದರೆ ಇಲ್ಲ. ಖಂಡಿತ ಸಿಗತ್ತೆ ನಿಮ್ಗೆ ಅಂತ ಹೇಳಿದ್ರು ಸರ್. ಧನ್ಯವಾದ ಸರ್ ನಿಮ್ಗೆ. ನಾಗರತ್ನಮ್ಮ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಮತ್ತೆ ಸತ್ಯೇಂದ್ರ ಸರ್ ಅವ್ರಿಗೂ ಅದೇ ನಿಮ್ಮ ಹತ್ರ ಅದು ನಾನು ಕಾಲಂ ಹಾಕೊಂಡ್ ಬರ್ಕೊಂಡಿದ್ದೆ. ಅದ್ರಲ್ಲಿ 1-2 ಕೇಳ್ಬೇಕಿತ್ತು, ನೆಕ್ಸ್ಟ್ ಹೇಳ್ತೀನಿ ಅಂತ ಹೇಳಿ ಕಾಲಂ ಮಾಡ್ಕೊಂಡ್ ಬರ್ಕೊಂಡಿದೀನಿ. ಮಣಿಪೂರಕ ಚಕ್ರ ಅದು ಕರಳಿನ ಹತ್ರ ಇರುತ್ತೆ, ಅದು ಹೊಟ್ಟೆ ಮಧ್ಯ ಒಕ್ಕಳ ಭಾಗದಲ್ಲಿ ಇರುತ್ತೆ. ರಮ್ ಅಂತ ಅದು ಗೊತ್ತಾಯ್ತು. ಅಕ್ಷರಗಳಲ್ಲಿ ಕೊನೆ ನಾನು ಒಂದೇ ಸರಿ ಹೇಳ್ಬಿಡ್ತೀನಿ. ಮಣಿಪೂರಕ ಚಕ್ರದ್ದು ನನಗೆ ಇದು ಗೊತ್ತಾಗ್ತಾ ಇಲ್ಲ. ಅಧಿದೇವತೆಗಳು, ಅಧಿದೇವತೆ ಅದನ್ನ ನಾನು ಮತ್ತೆ ಏನ್ ಮೇಡಮ್? ಮಹಾರುದ್ರ, ರುದ್ರದೇವರು. ಮತ್ತೆ ಇನ್ನೊಂದು ಮೇಡಮ್ ಇನ್ನೊಂದ್ಸರಿ ಕಂಪ್ಲೀಟ್ ನಾವು ಹೇಳ್ತೀವಿ. ಅದ್ ಬಿಟ್ಟು ಬೇರೆ ಆಜ್ಞಾ ಚಕ್ರದಲ್ಲಿ ದಳಗಳು ಗೊತ್ತಾಗ್ಲಿಲ್ಲ ಮೇಡಮ್. ಇದ್ರೆ ಕೇಳಿ ಮೇಡಮ್, ಇದನ್ನ ಮತ್ತೆ ರಿಪೀಟ್. ಇದೆಲ್ಲ ನೋಡಿ, ಪ್ರತಿಯೊಂದು ಚಕ್ರದ ಹೆಸರು, ಅಧಿದೇವತೆ, ಎಷ್ಟು ದಳಗಳಿದೆ, ಎಷ್ಟು ವರ್ಣ ಇದೆ, ಯಾವ ಬೀಜಾಕ್ಷರಿ ಮಾತ್ರ, ಎಲ್ಲವನ್ನೂ ಮಾಲಿನಿ ಅವರು ಮತ್ತು ಡಾಕ್ಟರ್ ಯಶೋಧ ಇನ್ನೊಂದ್ಸರಿ ಹೇಳ್ತಾರೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀವಿ, ಬೇಗ ರಿಪೀಟ್ ಮಾಡ್ತೀವಿ. ಅವ್ ಬರ್ಕೊಳ್ಳಿ. ಅದ್ ಬಿಟ್ಟು ಬೇರೆ ಏನಾದ್ರು ಕ್ವಶನ್ ಇದ್ರೆ ಕೇಳಿ. ಸಾಕಷ್ಟು ಇದೆ, ಇನ್ನು ಟೈಮ್ ಆಗೋಗುತ್ತೆ ಮೇಡಮ್, ಟೈಮ್ ಆಗೋಗುತ್ತೆ. ಸಾಕಷ್ಟು ವಿಷಯಗಳನ್ನ ಮುಟ್ಸಕ್ಕೆ ಟೈಮ್ ಸಿಗದೆ ಇರ್ಬೋದು. ಅದಕ್ಕೋಸ್ಕರ ಆಯ್ತಾ. ಧನ್ಯವಾದ. ಚಕ್ರ ಧ್ಯಾನ ಮಾಡ್ಬೇಕಾದ್ರೆ ನಮ್ಗೆ ಕಲ್ಪನೆ ಮಾಡ್ಕೊಂಡು ಅದು ಇಷ್ಟಿಷ್ಟು ದಳದು ಅಂತ ಕಲ್ಪನೆ ಬಣ್ಣ ಇದ್ರೆ ಮಾತ್ರ ನಮ್ಗೆ, ಜೊತೆಗೆ ನಿಮ್ದು ಗೈಡೆನ್ಸ್ ಇದೆ. ಇವಾಗ ನಮ್ಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ನಾವೇ ಒಬ್ಬರೇ ಕುತ್ಕೊಂಡ್ ಮಾಡ್ಬೇಕಾದ್ರಾಗ ನಮ್ಗೆ ಒಂಚೂರು ಕಲ್ಪನೆ ಬರ್ಬೇಕಲ್ಲ ಅಂತ ಅದಕ್ಕೆ ಕೇಳಿದೆ ಮೇಡಮ್. ಅಷ್ಟೇನೆ. ಇಲ್ಲ, ಖಂಡಿತ ಅದಕ್ಕೆ ಸಾಮೂಹಿಕವಾಗಿ ಧ್ಯಾನ ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನಗಳು ಇದೆ ಅನ್ನೋ ಕಾರಣಕ್ಕೇನೆ
ಎಲ್ಲರೂ ಇಂತಹ ಒಂದು ಸತ್ಸಂಗ ಇರ್ಬೋದು, ಸಜ್ಜನ ಸಾಂಗತ್ಯ ಇರ್ಬೋದು, ಇಲ್ಲಿ ನಾವೆಲ್ಲರೂ ಸಜ್ಜನರೇ ಅಲ್ವಾ? ಒಬ್ರಿಗೊಬ್ರು ನಾವು ಕೂತು ಮಾತಾಡಿದಾಗ ಸಾಕಷ್ಟು ನಮಗೆ ಅನುಕೂಲಗಳು ಸಿಗುತ್ತೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಧನ್ಯವಾದ ಮೇಡಮ್. ನಾಗೇಶ್ ಸರ್ ಮಾತಾಡಿ ಸರ್. ನಮಸ್ತೆ ನಮಸ್ತೆ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ನಮಸ್ಕಾರ ಸರ್. ಈಗ ಒಂದು ಚಕ್ರದಿಂದ ಇನ್ನೊಂದು ಚಕ್ರಕ್ಕೆ ಹೋಗ್ಬೇಕಾದ್ರೆ ಅದು ಎಷ್ಟು ನಿಮಿಷ ಧ್ಯಾನ ಮಾಡ್ಬೇಕಾಗ್ತದೆ, ಮತ್ತೆ ಆಮೇಲೆ ಆ ಬೀಜಾಕ್ಷರವನ್ನು ಎಷ್ಟು ಸಲ ಹೇಳ್ಬೇಕಾಗ್ತದೆ ನಾವಂತ? ಆಮೇಲೆ ಧ್ಯಾನ ಮಾಡುವಾಗ, ಪ್ರತಿ ಚಕ್ರದ ಧ್ಯಾನ ಮಾಡುವಾಗ ಆ ದೇವರನ್ನು ನೆನೆಸ್ಕೊಳ್ಬೇಕಾ ಅಂತ ನನ್ನ 3 ಪ್ರಶ್ನೆ. ಸರ್ ಸತ್ಯೇಂದ್ರ ಸರ್ ಅದಕ್ಕೆ ಬೀಜಾಕ್ಷರಿ ಮಂತ್ರಗಳನ್ನ ಸರ್ ಪ್ರತಿ ಚಕ್ರದ ಬಂದಾಗ್ಲೂ ಅಷ್ಟೇನೆ ನಾವು ಬೀಜಾಕ್ಷರಿ ಮಂತ್ರಗಳನ್ನ ಜಪ ಮಾಡ್ತಾನೆ ಇರ್ಬೇಕು. ಅದು ಸಾಧನೆ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಪ್ರತಿ ಚಕ್ರದ ಒಂದೊಂದು ಮೆಟ್ಲು ಹತ್ತದಾಗ್ಲೂ ಒಂದು ಮೆಟ್ಲು ಹತ್ತಿರೋದು ಪ್ರೋಗ್ರೆಸ್ ನಿಮ್ಗೆ ಗೊತ್ತಾಗುತ್ತೆ. ಈಗ ಮನೆದ 7 ಮೆಟ್ಲು ಹತ್ತಿರೋ ಮನೆ ಇದೆ ಅಂದ್ರೆ ಒಂದೊಂದು ಮೆಟ್ಲು ಹತ್ತದಾಗ್ಲೂ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಯಾವ ಮೆಟ್ಲು ಹತ್ತಿದೀನಿ ಅಂತ. ಹಾಗೇನೆ 7 ಮೆಟ್ಲು ಹತ್ತೋ ಹೊತ್ತಿಗೆ ನಿಮ್ಗೆ ಗ್ರಾಜುಯಲ್ ಆಗಿ ಬಂದ್ಬಿಡುತ್ತೆ. ಯಾವಾಗ ನಾವು ಮೂಲಾಧಾರದಲ್ಲಿ ನಾವು ಕಾಮಕ್ರೋಧಗಳಲ್ಲಿ ಇರ್ತೀವಿ, ಅದಾದ ಪ್ರತಿಯೊಂದರಲ್ಲೂ ಒಂದೊಂದು ಸ್ಟೇಜಸ್ ಜೀವನದಲ್ಲಿ ಅನಾಹುತಕ್ಕೆ ಬರೋ ಹೊತ್ತಿಗೆ ಒಂದು ಸ್ಟೇಜಿಗೆ ಬಂದಿರ್ತೀವಿ, ಯಾವ್ದು ಮೋಹ ಯಾವ ಪಾಶಗಳು ಇಲ್ಲ, ಅಲ್ಲಿವರೆಗೂ ಬರ್ಬೇಕು ನಾವು. ಆಜ್ಞಾ ಚಕ್ರದ ಹೊತ್ತಿಗೆ ಯಾವುದೂ ಇಲ್ಲ, ಎಲ್ಲವೂ ಭಗವಂತನಿಗೆ ಸೇರಿದ್ದು. ಎಷ್ಟು ನಿಮಿಷ ಮಾಡ್ಬೇಕು ಅಂತ ಹೇಳ್ತೀರಾ ಸರ್? ಅದನ್ನ 3 ನಿಮಿಷ ನಿಮಿಷ ಅಂತ ಏನ್ ಬರೋದಿಲ್ಲ ಮೇಡಮ್. ಅದು ಅವ್ರು ತಕ್ಕನಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಸಾಧನೆ ಅನ್ನೋದು ನಿದ್ರೆನಲ್ಲಿ ಹೇಳಿದೆ ನೋಡಿ, ಸತತವಾಗಿ ಮಾಡ್ತಾ ಇರ್ಬೇಕು. ಯಾವಾಗ ಅಲ್ಲ, ಬೀಜಾಕ್ಷರ ಮಂತ್ರಗಳನ್ನ 3 ಬಾರಿ ಹೇಳ್ಕೊಳ್ಬೇಕು, 5 ಬಾರಿ ಹೇಳ್ಕೊಳ್ಬೇಕು. ಮಂತ್ರಗಳನ್ನ ಮಿನಿಮಮ್ ಅಂದ್ರೂ ಒಂದು 60 ನಿಮಿಷನಾದ್ರೂ ಜಪ ಮಾಡ್ಬೇಕಾಗತ್ತೆ. ಅದು ಕಷ್ಟ ಆಗುತ್ತೆ. 60 ನಿಮಿಷ ಮಾಡಕ್ಕಾಗಲ್ಲ. ಅದಕ್ಕೆ ಸೂಕ್ತವಾದ ವಾತಾವರಣ ಬೇಕು ಸರ್. ಯಾವ್ದೇ ಧ್ಯಾನ ಮಾಡ್ಬೇಕು ಅಂದ್ರೆ ಒಂದು ಜಾಗ ಗೊತ್ತು ಮಾಡ್ಕೊಳ್ಳಿ. ಆ ಜಾಗ ನಿಗದಿತವಾಗಿರ್ಬೇಕು. ಆ ಜಾಗ ಬಿಟ್ಟು ಬೇರೆ ಯಾವತ್ತೂ ಎಲ್ಲೂ ಹೋಗ್ಬಾರ್ದು. ಆ ರೂಮ್ ಅಲ್ಲಿ ಒಂದು ಎಲ್ಲವೂ ಸುವ್ಯವಸ್ಥಿತವಾಗಿರ್ಬೇಕು. ಅಲ್ಲಿ ಯಾವ್ದು ವಾಸನೆ ಬರೋಂಗಿರ್ಬಾರ್ದು. ಒಂದು ಸುಮಧುರವಾದಂತದ್ದು ಸ್ಯಾಂಡಲ್ವುಡ್ ಪರ್ಫ್ಯೂಮ್ ಸ್ಟಿಕ್ ಹಾಕಿರಿ. ಒಂದು ಲಘುವಾದಂತ ಒಂದು ಸಂಗೀತ ಬರ್ತಾ ಇರ್ಲಿ. ಪ್ರತಿ ಸಲ ಈ ಧ್ಯಾನ ಕೂತ್ಕೋಬೇಕಾದ್ರೆ ಒಂದು 6 ಸರಿ ಹೇಳ್ಕೊಳ್ಬೋದಾ ಸರ್? 6 ಅಥವಾ 7 ಬಾರಿ ಹೇಳ್ಕೊಳ್ಬೋದಾ? ಇಲ್ಲ ಮೇಡಮ್, 108 ಸರಿ ನಾನು ಹೇಳ್ಬೇಕು. ಇದೇನು ಕೊತ್ತಂಬರಿ ಸೊಪ್ಪು ವ್ಯಾಪಾರ? 108 ಬಾರಿ ಒಂದೊಂದು ಬೀಜಾಕ್ಷರ ಮಂತ್ರವನ್ನ 108 ಸರಿ ಹೇಳ್ಕೊಳ್ಬಹುದು. ಸೊ ಅದೇನ್ ತುಂಬಾ ಹೊತ್ತು ಆಗೋದಿಲ್ಲ. ಸೊ ನೀವು 1 hour ಅಲ್ಲಿ ಮಾಡ್ಕೋಬಹುದು. ಆಮೇಲೆ ಒಂದೊಂದು ಬೀಜಾಕ್ಷರ ಮಂತ್ರ ಆಯಾ ಚಕ್ರಕ್ಕೆ ಆಯಾ ದೇವರನ್ನು ನೆನೆಸ್ಕೊಳ್ತಾ ಇರ್ಬೇಕಾ? ನೆನ್ಸ್ಕೊಳ್ಳೋದು, ನೆನ್ಸ್ಕೋಬಹುದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಪ್ರಭಾವತಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ಇಲ್ಲಿ ನಾನು ಹರಿಬರಿ ಮಾಡ್ತಿರೋ ಕಾರಣ ಇಷ್ಟನೇ, ಎಲ್ಲರಿಗೂ ಅದರ ಒಂದು ಉತ್ತರ ಸಿಗ್ಲಿ, ಎಲ್ಲರಿಗೂ ಅವಕಾಶ ಸಿಗ್ಲಿ ಅನ್ನೋ ಒಂದೇ ಕಾರಣಕ್ಕೆ ಯಾರು ತಪ್ಪಾಗಿ ಭಾವಿಸ್ಬೇಡಿ. ಮೇಡಮ್ ಮಾತಾಡಿ, ಪ್ರಭಾವತಿ ಮೇಡಮ್ ಮಾತಾಡಿ. ಓಕೆ, ಅವರು ಮೋಸ್ಟ್ಲಿ ಲೇಟ್ ಆಗ್ತಿದೆ ಅನ್ಸುತ್ತೆ. ಓಕೆ, ರೇವತಿ ಅವರೇ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಾನು ಇದಕ್ಕೆ ತುಂಬಾ ಹೊಸಬ್ಳು ಆದ ಕಾರಣ ನಂದೊಂದು ಪ್ರಶ್ನೆ ಏನಂತಂದ್ರೆ, ಈ ಚಕ್ರ ಧ್ಯಾನವನ್ನ ಪ್ರಾರಂಭ ಮಾಡಿದಾಗ 7 ಚಕ್ರ ಧ್ಯಾನವನ್ನ ಒಟ್ಟಿಗೆ ಮಾಡಿ ಮುಗಿಸ್ಬೇಕಾ ಅಂತ? ಹೌದು, ಖಂಡಿತ ಹೌದು. ನನಗೆ ಗೊತ್ತಿರೋ ಹಾಗೆ ಖಂಡಿತ 7 ಚಕ್ರಗಳನ್ನು ಮಾಡ್ಬೇಕಾಗತ್ತೆ. ಒಂದೊಂದೇ ಚಕ್ರಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸತ್ಯೇಂದ್ರ ಸರ್ ಹೇಳ್ತಾರೆ. ಸರ್ 7 ಮಾಡ್ಬೋದು. ಇನ್ನೊಂದು ಏನಂದ್ರೆ ನಮ್ಗಳಿಗೆ ಸಮಯ ಇರೋದಿಲ್ಲ. ಅದಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗೋದೇ ಒಳ್ಳೇದು. ನಾವು ಒಂದೊಂದು ಚಕ್ರದ ಧ್ಯಾನ, ಮೂಲಾಧಾರದ ಫಸ್ಟ್ ಸ್ವಾಧಿಷ್ಠಾನ, ಮಣಿಪೂರಕ, ಈಗ 1 ಮೆಟ್ಲು ಹತ್ಕೊಂಡು ಹೋಗೋಣ. ಏಕ್ದಮ್ 7 ಮೆಟ್ಲು ಹತ್ತಕ್ ಆಗಲ್ಲ. ಈಗ 7 ಒಟ್ಟಿಗೆ ಮಾಡಕ್ಕೆ ಅಂತ ಹೋಗ್ತೀನಿ ಅಂತಂದ್ರೆ ನಮ್ಗೆ ಏನಾಗತ್ತೆ ನಮ್ಮ ಜೀವನದಲ್ಲೇ? ನೀವು ಮನೆಯಲ್ಲಿ ಕೆಲಸ ಕಾರ್ಯಗಳು ಮಾಡ್ಬೇಕು. ನೀವು 1 hour ಕೂತ್ಕೊಂಡು ಎಲ್ಲ ಜಪ ಮಾಡ್ತಾ ಕೂತ್ಕೋತೀನಿ ಮನೆ ಮಕ್ಕಳದ್ದೆಲ್ಲ ಬರುತ್ತೆ. ಆ ಬಂಧನ. ಹಾಗಾಗಿ ಒಂದೊಂದು ಚಕ್ರನು ಒಂದೊಂದ್ ದಿನ ಮಾಡ್ಕೊಳ್ತಾ ಮೂಲಕ ಬೇಕಾದ್ರೆ ನೀವು ಒಂದೊಂದೇ ಸಾಧನೆ ಮಾಡ್ಬೋದು ಮೇಡಮ್. ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳಿ, ಅದ್ರ ಪ್ರಕಾರ ಹೋಗಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಪ್ರಭಾವತಿ ಮೇಡಮ್ ಮಾತಾಡಿ ಮೇಡಮ್. ಪ್ರಭಾವತಿ ಅವರು ಪಾಪ ಹ್ಯಾಂಡ್ ಇದ್ ಮಾಡ್ಬಿಟ್ರು, ಮಾತಾಡಿ ಮೇಡಮ್.
ಪ್ರಭಾವತಿಯರೇ ಮಾತಾಡಿ. ಯಾಕೆಂದ್ರೆ ಲೇಟ್ ಆಯ್ತು ಅಂತಂದ್ರೆ ಅದಕ್ಕೋಸ್ಕರ ನಾನು ಮುಂದೆ ಹೋದೆ. ಪ್ರಭಾವತಿಯವರೇ ಮಾತಾಡಿ. ಓಕೆ, ಬೇರೆ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳಬೇಕು, ಏನಾದ್ರು ಒಂದು ಸಂದೇಹಗಳಿದ್ದಲ್ಲಿ ದಯವಿಟ್ಟು ಕೇಳಿ. ಇನ್ನ ಒಂದ್ಸರಿ ಎಲ್ಲ ಚಕ್ರಗಳನ್ನು ಮತ್ತೊಮ್ಮೆ ರಿಪೀಟ್ ಮಾಡೋಣ. ಇವಾಗ ನಾವು ಹೇಳ್ತಿರೋದು ಯಾವ್ದ್ರಿಂದ ಏನಾಗತ್ತೆ ಏನು ಖಂಡಿತ ಹೇಳಲ್ಲ. ಇಲ್ಲಿ ಹೇಳ್ಬೇಕಾದ್ದು ಮುಖ್ಯವಾಗಿ ಯಾವ ಚಕ್ರಕ್ಕೆ ಯಾವ ಬಣ್ಣ, ಯಾವ ದಳ ಹಾಗೂ ಯಾವ ಬೀಜಾಕ್ಷರಿ ಮಂತ್ರ. ಮೇಡಮ್ ಇಬ್ರು ಹೇಳೋಣವಾ ಅಥವಾ ನಾನೊಬ್ಬಳೇ ಹೇಳ? ಹೇಳಿ ಮೇಡಮ್, ಹೇಳಿ. ನೀವು ಒಬ್ಬರೇ ಹೇಳ್ಬಿಡೋಣ, ಅವ್ರಿಗೂ ಕನ್ಫ್ಯೂಷನ್ಸ್ ಬೇಡ. ಓಕೆ ಓಕೆ ಡನ್. ಈಗ ಮೊದಲಿಂದ ಹೇಳ್ತೇನೆ. ಮೂಲಾಧಾರ ಚಕ್ರ ಆಲ್ರೆಡಿ ಮೊದಲೇ ಹೇಳ್ದಂಗೆ ಇವರು ನಾಗರತ್ನಮ್ಮ ಮೇಡಮ್ ಕೇಳಿದ್ರು. ಓಕೆ, ಒಬ್ರು ಸಂಧ್ಯಾರಾಣಿ ಅವರು ಅಂತ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹೇಳಿ ಮೇಡಮ್, ಇದಾದ್ಮೇಲೆ ನಾನು ಹೇಳ್ತೇನೆ. ಮೇಡಮ್ ನಮಸ್ತೆ ಮೇಡಮ್. ಕ್ಲಾಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್, ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮೇಡಮ್. ಇದು ರೆಕಾರ್ಡಿಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ಮೇಡಮ್, ನಾವು ಪ್ರಾಕ್ಟೀಸ್ ಚಕ್ರ ಧ್ಯಾನದ್ದು. ಹೌದು, ಇದು ರೆಕಾರ್ಡಿಂಗು ಡೈಲಿ ನಾವು ಚಕ್ರ ಧ್ಯಾನ ಹಂಗೆ ಮಾಡೋ ಹಾಗಿಲ್ಲ ಮೇಡಮ್. ನಮ್ಮ ಹಿರಿಯರು ಹೇಳ್ಕೊಟ್ಟಿರೋ ಅಂತದನ್ನ ನಾವು ಕೂಡ ಪಾಲಿಸ್ತೇವೆ. ಸೊ ವಾರಕ್ಕೆ 1 ದಿನ ಅಥವಾ 2 ದಿನ ಚಕ್ರ ಧ್ಯಾನ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಂಗಾಗಿ ಸೊ ಒಂದೊಂದೇ ನೀವು ಮಾಡ್ಕೊಳ್ತಾ ಮೂಲಕ ನಿಮ್ಮ ಮನೇಲೆ ನೀವು ಯೂಟ್ಯೂಬ್ ನಲ್ಲಿ ಎಲ್ಲ ಹಾಕಿದ್ರೆ ಸಾಕಷ್ಟು ಬರುತ್ತೆ, ನೀವಲ್ಲಿ ಮಾಡ್ಬೋದು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಆಮೇಲೆ ಮೇಡಮ್ ಇದು ಮೂಲಾಧಾರ ಚಕ್ರ ಎಲ್ಲಿ ಬರುತ್ತೆ, ಸ್ವಾಧಿಷ್ಠಾನ ಚಕ್ರ ಎಲ್ಲಿ ಬರುತ್ತೆ, ಅದು ಸ್ವಲ್ಪ ಓಕೆ, ಕ್ಲಿಯರ್. ಅದನ್ನು ಕೂಡ ನಾ ಇಲ್ಲಿ ಒಂದ್ಸರಿ ಎಲ್ಲಾನು ಹೇಳ್ತೀನಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ತಾಯಮ್ಮ ಅವರೇ ಮಾತಾಡಿ ಮೇಡಮ್. ತಾಯಮ್ಮ ಅವರೇ ಮಾತಾಡಿ. ಓ, ಎಲ್ಲಿ ಹೊರಟೋದ್ರ? ಓಕೆ, ಏನಂದ್ರೆ ಆತ್ಮ ಬಂಧುಗಳೇ, ಒಂದೇ ಒಂದು ವಿಷಯ ಹೇಳ್ತೀನಿ. ನೀವು ರೆಡಿ ಇರ್ಬೇಕು. ಇಲ್ಲಿ ಏನಾಗತ್ತೆ ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಹೋಯ್ತು ಅಂತಂದ್ರು ಕೂಡ ನಮ್ಗಲ್ಲಿ ಇನ್ನೊಬ್ಬರಿಗೆ ಅವಕಾಶ ಸಿಗಕ್ಕೆ ಚಾನ್ಸ್ ಇರಲ್ಲ ಅಲ್ವಾ? ಮೋಸ್ಟ್ಲಿ ತಾಯಮ್ಮ ಅವ್ರದ್ದು ಅನ್ಮ್ಯೂಟ್ ಮಾಡ್ಕೊಳಕ್ ಆಗ್ತಾ ಅಂತ ಅನ್ಸುತ್ತೆ. ಓಕೆ, ನಾನು ಶುರು ಮಾಡ್ತೀನಿ. ಶುರು ಮಾಡಾದ್ಮೇಲೆ ಮತ್ತೆ ನಾನು ಡಿಸ್ಟರ್ಬ್ ಮಾಡ್ಕೊಳಲ್ಲ. ಓಕೆ, ಬೇರೆಯವ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಮೇಡಮ್ ಮಾತಾಡ್ತೀರಾ ಏನು ತಾಯಮ್ಮ ಅವರು? ಇಲ್ಲ, ಗೊತ್ತಾಗ್ತಿಲ್ಲ ಅವ್ರಿಗೆ ಮೋಸ್ಟ್ಲಿ. ಓಕೆ, ಶುರು ಮಾಡೋಣ ಈಗ ಮೊದಲಿಂದ. ಮೂಲಾಧಾರ ಚಕ್ರದಿಂದ ನಾನು ಹೇಳ್ತಾ ಹೋಗ್ತೀನಿ. ಯಾರ್ಯಾರಿಗೆ ಯಾವ ಡೌಟ್ಸ್ ಇದೆ ನೀವು ದಯವಿಟ್ಟು ನೀವು ಕ್ಲಿಯರ್ ಮಾಡ್ಕೊಳ್ತಾ ಹೋಗಿ. ಮೂಲಾಧಾರ ಚಕ್ರ ಅಂತಂದ್ರೆ ಇದು ಎಲ್ಲಾ ಚಕ್ರಕ್ಕೂ ಆಧಾರ ಅಂತ. ಅದು ಎಲ್ಲಿದೆ ಅಂತಂದ್ರೆ ನಮ್ಮ ಗುದದ್ವಾರದ ಬಳಿ ಅಲ್ಲಿ ಇರುವಂತದ್ದು ಮೂಲಾಧಾರ ಚಕ್ರ. ಇದ್ರದ ಒಂದು ಬೀಜಾಕ್ಷರ ಮಂತ್ರ ಯಾವುದು ಅಂತಂದ್ರೆ ಲಂ ಅಂತ. ದೇವರು ಯಾರು ಅಂದ್ರೆ ಈ ಚಕ್ರಕ್ಕೆ ದೇವತೆ ಗಣೇಶ, ನಮ್ಮ ವಿಘ್ನ ನಿವಾರಕ ಗಣೇಶ. ಆಮೇಲೆ ಇದು ಎಷ್ಟು ದಳಗಳಿವೆ ಅಂದ್ರೆ 4 ದಳಗಳಿಂದ ಇದು ಮೂಲಾಧಾರ ಚಕ್ರನ ಹೆಸರಿಸಲ್ಪಡುತ್ತೆ. ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರ 6 ದಳಗಳಿಂದ ಕಮಲದ ರೀತಿಯಲ್ಲಿ ಇರುತ್ತೆ. ಆಮೇಲೆ ಇದರ ದೇವರು ಯಾರು ಅಂದ್ರೆ ವಿಷ್ಣು ಕೂಡ ಆಗಬಹುದು, ಕಾರ್ತಿಕೇಯ, ಸುಬ್ರಹ್ಮಣ್ಯ, ಕಾರ್ತಿಕೇಯ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸುಬ್ರಹ್ಮಣ್ಯ ಬೇರೆ, ಕಾರ್ತಿಕೇಯ ಬೇರೆ. ಸುಬ್ರಹ್ಮಣ್ಯನ ಅವತಾರಗಳದು ಅಷ್ಟೇ. ಸೊ ವಿಷ್ಣು ಮತ್ತು ಕಾರ್ತಿಕೇಯ ಸ್ವಾಧಿಷ್ಠಾನ ಚಕ್ರದ ದೇವರುಗಳು. ಇದರ ಬೀಜ ಮಂತ್ರ ವಂ ಅನ್ನುವಂಥದ್ದು. ವಾ 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 ವಿ ವಿ ವಾ ವಾಗೆ 0 ವಂ. ಆಮೇಲೆ ಇದ್ರ ಬಣ್ಣ ಕಿತ್ತಳೆ ಬಣ್ಣ ಅಂದ್ರೆ ಆರೆಂಜ್ ಕಲರ್. ನಿಮ್ಗೆ ಮೂಲಾಧಾರ ಚಕ್ರದ್ದು ಗೊತ್ತಾಗಿದೆ ಅಂತ ಅನ್ಸುತ್ತೆ. ಮೂಲಾಧಾರ ಚಕ್ರದ್ದು ಬಣ್ಣ ನಿಮ್ಗೆ ಕೆಂಪು, ಮತ್ತೆ ಸ್ವಾಧಿಷ್ಠಾನ ಚಕ್ರದ್ದು ಬಣ್ಣ ಕಿತ್ತಳೆ ಬಣ್ಣ ಆಗುತ್ತೆ. ತತ್ವ ಬಣ್ಣ ಅಂತ ಹೇಳಬಹುದು. ನಂತರ ಮಣಿಪುರ ಚಕ್ರ. ಮಣಿಪುರ ಚಕ್ರದಲ್ಲಿ ಏನು ಎಷ್ಟು ದಳಗಳಿವೆ ಅಂತ ಕೇಳೋದಾದ್ರೆ 10 ದಳದ ಕಮಲ, 10 ದಳದಿಂದ ಕೂಡಿದೆ. ಮತ್ತೆ ಇದರ ಬಣ್ಣ ಯಾವುದು ಅನ್ನೋದಾದ್ರೆ ಹಳದಿ ಬಣ್ಣ. ಮತ್ತು ದೇವರು ಮಹಾರುದ್ರ,
ರುದ್ರದೇವರು ಅಂದ್ರೆ ಶಿವ, ಮಹಾರುದ್ರ ಇದರ ದೇವರು. ಬೀಜಾಕ್ಷರ ಮಂತ್ರ ಬಂದು ರಂ ಇಂದ ಇದೆ. ಮತ್ತೊಮ್ಮೆ ಬಣ್ಣ ಹೇಳ್ತೀನಿ, ಇದರ ಬಣ್ಣ ಹಳದಿ. ಇದು ಮಣಿಪೂರ ಚಕ್ರ, ಮಣಿಪೂರಕ ಚಕ್ರ. ನಾಭಿ ಅಂದ್ರೆ ಹೊಕ್ಕಳ ಬಳ್ಳಿಗೆ ಇದನ್ನ ನಾವು ಹೋಲಿಸ್ತೇವೆ. ನಂತರ ಅನಾಹತ ಚಕ್ರ, ಎಲ್ರಿಗೂ ಗೊತ್ತಾಗ್ತಿದೆ ಅಂತ ಅನ್ಕೋತಿದೀನಿ, ಬರ್ಕೋತಿದ್ದೀರಿ ಅಂತ ಅನ್ಕೋತಿದ್ದೀನಿ. ಅನಾಹತ ಚಕ್ರಕ್ಕೆ ಸರ್ ಸರ್ ನಾಗೇಶ್ ಸರ್ ಏನೋ ಹೇಳಿದ್ರಿ ಸರ್. ಓಕೆ, ಅನಾಹತ ಚಕ್ರಕ್ಕೆ ಯಾವುದು ಎಷ್ಟು ದಳಗಳಿರುತ್ತೆ ಅನ್ನೋದಾದ್ರೆ 12 ದಳಗಳ ಕಮಲ ಅಂತ ಹೇಳ್ತಾರೆ ಇದಕ್ಕೆ. ಅನಾಹತ ಚಕ್ರಕ್ಕೆ 12 ದಳಗಳು. ಆಮೇಲೆ ಇದರ ಬಣ್ಣ ಹಸಿರು ಬಣ್ಣ, ಹಸಿರು. ನಾನು ಪೂರ್ತಿ ಆಡಿಯೋ ಕೇಳಿಸ್ತಾ ಇಲ್ವಾ ಸರ್? ಆಡಿಯೋ ಕೇಳಿಸ್ತಿಲ್ವಾ? ಕೇಳಿಸ್ತಿದೆ ಅಲ್ಲ? ನಾ ಮಾತಾಡೋದು ಕೇಳಿಸ್ತಿದೆ ಅಲ್ವಾ? ಕೇಳಿಸ್ತಾ ಇದೆ ಮ್ಯಾಮ್. ಕೇಳಿಸ್ತಿದೆ. ನೋ ಆಡಿಯೋ ಅಂತ ಕೇಳಿಸ್ತಾ ಇದೆ. ಓಕೆ ಓಕೆ ಫೈನ್. ಅನಾಹತ ಚಕ್ರದ ಬಣ್ಣ ಯಾವುದು ಅಂದ್ರೆ ಹಸಿರು ಬಣ್ಣ. ಇದು 12 ದಳಗಳಿಂದ ಹೆಸರಿಸುತ್ತೆ. ಇದರ ಬೀಜಾಕ್ಷರಿ ಮಂತ್ರ ಯಾವುದು? ಬೀಜ ಮಂತ್ರ ಅಂದ್ರೆ ಯಂ, ಯ ಯ ಯ ಯ ಯಾರ ಲಾವ ಯ, ಯಂ 0 ಯಂ, ಯಂ ಅನ್ನುವಂಥದ್ದು ಬೀಜ ಮಂತ್ರ. ನಂತರ ಇದರ ದೇವರು ಯಾವ ದೇವರಿಂದ ನಾವು ಹೇಳ್ತೇವೆ ಅಂದ್ರೆ ಈಶ್ವರ. ಇದು ಈಶ್ವರ, ಪರಮೇಶ್ವರ. ಇದು ನಮ್ಮ ಹೃದಯ ಭಾಗದಲ್ಲಿದೆ. ಹೃದಯದ ಚಕ್ರ ಅಂತ ಕೂಡ ಅಂತೀವಿ. ಹೃದಯ ಸಂಬಂಧಿ ಯಾವುದೇ ತರದ ಕೂಡ ನಾವು ಅನಾಹತ ಚಕ್ರನ ನಾವು ಹೋಲಿಸ್ಕೋಬಹುದು. ನಂತರ ನೆಕ್ಸ್ಟ್ ಯಾವುದು? ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ ನಮ್ಮ ಗಂಟಲಿನ ಯಾರೋ ಮಾತಾಡ್ತಿದ್ದಾರೆ, ದಯವಿಟ್ಟು ನೀವು ಮ್ಯೂಟ್ ಮಾಡ್ಕೊಳ್ಳಿ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ವಿಶುದ್ಧಿ ಚಕ್ರ 16 ದಳಗಳ ಕಮಲ ಅಂತ ಹೇಳ್ತೇವೆ. 16 ದಳಗಳಿದೆ. ಇದರ ಬಣ್ಣ ನೀಲಿ, ಕಡು ನೀಲಿ ಅಂತ ಬೇಕಾದ್ರೆ ನೀವು ಹೇಳ್ಬೋದು. ಇದು ನೀಲಿ. ಇದರ ಬೀಜ ಮಂತ್ರ ಯಾವುದು ಅಂದ್ರೆ ಹಂ, ಶೇ ಶ ಸ ಹ, ಕಡೇದು ಹ ಹ ಹ 0 ಹಂ, ಹಂ ಅನ್ನುವಂಥದ್ದು ಬೀಜ ಮಂತ್ರ. ಇದಕ್ಕೆ ದೇವರು ಯಾರು ಅಂದ್ರೆ ಶಿವ. ಇದರ ಒಂದು ವಾಸಸ್ಥಳ ಅಂದ್ರೆ ಇದರ ಒಂದು ಸ್ಥಳ ಯಾವುದು ಅಂದ್ರೆ ಗಂಟಲು ಸಂಬಂಧಿ ಯಾವುದೇ ಇರ್ಬೋದು, ಕಾಯಿಲೆ ಇರ್ಬೋದು, ಇವುಗಳ ಬರುತ್ತೆ. ಗಂಟಲಾಗ್ಲಿ ಶ್ರವಣ ಸಂಬಂಧಿ ಕಾಯಿಲೆಗಳು ಇದರಿಂದ ನಮ್ಗೆ ಬರುವಂಥದ್ದು. ಸೊ ಇದನ್ನ ನಾವು ಹಮ್ ಅನ್ನುವಂಥ ಮಂತ್ರದಿಂದ ಸಾಧನೆ ಮಾಡ್ಕೋಬಹುದಾಗಿದೆ. ಇದು ಮೋಸ್ಟ್ಲಿ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಆಜ್ಞಾ ಚಕ್ರ. ಈ ಆಜ್ಞಾ ಚಕ್ರ ಅಂತಂದ್ರೆ ಇದು 2 ದಳದ ಕಮಲದಲ್ಲಿ ಇದೆ. 2 ದಳಗಳಲ್ಲಿ ಹೋಲಿಸ್ತೇವೆ. ಇದರ ಬಣ್ಣ ಯಾವುದು ಅಂತ ತಗೊಂಡ್ರೆ ತಿಳಿ ನೀಲಿ. ಇದು ಕೂಡ ನೀಲಿ ಬಣ್ಣನೇ, ಆದ್ರೆ ಯಾರು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ತಿಳಿ ನೀಲಿ, ಲೈಟ್ ಬ್ಲೂ ಅಂತ ನೀವು ಹೇಳ್ಬೋದು, ತಿಳಿ ನೀಲಿ ಅಂತ. ಇದರ ಬೀಜ ಮಂತ್ರ ಯಾವುದು ಅನ್ನೋದಾದ್ರೆ ಓಂ, ಓಂ ಓಂ. ಸೊ ನೀವು ಓಂಕಾರನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಎಲ್ಲರೂ. ಓಂಕಾರ ನಮ್ಮ ಭಗವಂತ ಸೂರ್ಯನೇ ಪಠಿಸ್ತಾನಂತೆ, ಸೂರ್ಯ ದಿನವೂ ಪಠಿಸ್ತಾ ಇರ್ತಾನೆ ಅಂತ ನಾಸಾ ಅವರೇ ಕಂಡುಹಿಡಿದಿದ್ದಾರೆ. ಹಾಗಾಗಿ ಈ ಓಂಕಾರದಲ್ಲಿ ಅಷ್ಟೊಂದು ಶಕ್ತಿ ಅಡಗಿದೆ. ಆಜ್ಞಾ ಚಕ್ರದಲ್ಲಿ ಬೀಜ ಮಂತ್ರ ಓಂಕಾರ, ಓಂ. ಇದರ ದೇವರು ಯಾರು ಅಂದ್ರೆ ಅರ್ಧನಾರೀಶ್ವರ. ಓಕೆ, ಇದರಿಂದ ನಮ್ಗೆ ಇದು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದಾದ್ರೆ ಆಜ್ಞಾ ಚಕ್ರ ನಮ್ಗೆ ದೃಷ್ಟಿದೋಷ ಉಂಟಾಗತ್ತೆ, ತಲೆನೋವು ಬರುತ್ತೆ, ರಾತ್ರಿ ಕುರುಡುತನ ಅನ್ನುವಂಥದ್ದು ಕೂಡ ಬರುತ್ತೆ. ಇದು ಕೂಡ ನಿಮಗೆ ಕಂಪ್ಲೀಟ್ಲಿ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಕಡೆಯದಾಗಿ ಸಹಸ್ರಾರು ಚಕ್ರದಲ್ಲಿ ಅಥವಾ ಲಕ್ಷ್ಮೀಕಾಂತ್ ಅನ್ನೋರು ಹೇಳಿದ್ರು ಸಹಸ್ರಾರು ಚಕ್ರ ಅಂತ ಅನ್ನಲ್ಲ ಅದಕ್ಕೆ ಅಂತ. ಖಂಡಿತವಾಗಿಯೂ
ಇದು ಸಿದ್ಧಿ ಪಡೆಯುವಂಥದ್ದು, ಇದು ಎಲ್ಲರಿಗೂ ಲಭಿಸುವಂಥದ್ದು ಖಂಡಿತ ಅಲ್ಲ. ಹಾಗಾಗಿ ಸಹಸ್ರಾರನ ಸಿದ್ಧಿ ಅಂತ ಹೇಳ್ಬೋದು. ಆದ್ರೆ ಇದರ ಒಂದು ದಳಗಳು ಎಷ್ಟು ಅಂದ್ರೆ ಅಲ್ಲಿ ಹೆಸರೇ ಹೇಳೋ ಹಾಗೆ ಸಹಸ್ರ ದಳದ ಕಮಲ ಅಂತ ಹೇಳ್ತಾರೆ. ಇದರ ಬಣ್ಣ ಯಾವುದು ಅಂತ ಕೇಳಿದ್ರೆ ನೇರಳೆ ಬಣ್ಣ. ಸೊ ಇದರ ಬೀಜ ಮಂತ್ರ ಯಾವುದು ಅಂದ್ರೆ ಇದಕ್ಕೂ ಕೂಡ ಓಂ, ಲಕ್ಷ್ಮೀಕಾಂತಮ್ ಅವರು ಹೇಳಿದ ಹಾಗೆ ಸೋಹಂ ಅಂತ ಹೇಳಿದ್ರು. ಅದರಲ್ಲೂ ಕೂಡ ಓಂಕಾರನೇ ಬರೋದು. ಹಾಗಾಗಿ ಓಂಕಾರವನ್ನ ಕೂಡ ಈ ಸಹಸ್ರ ಚಕ್ರಕ್ಕೆ ಕೂಡ ನಾವು ಹೇಳಬೇಕಾಗತ್ತೆ. ನಂತರ ಇದಕ್ಕೆ ದೇವರು ಯಾರು ಅನ್ನೋಂಥದ್ದು ತಗೊಂಡ್ರೆ ಶಿವ, ಪರಮೇಶ್ವರ ಶಿವನೇ ಆಗುತ್ತೆ. ಸೊ ಈ ಈ ಚಕ್ರ ಎಲ್ಲಿದೆ ಅಂತ ತಗೊಂಡ್ರೆ ಸಹಸ್ರಾರು ಚಕ್ರ ನಮ್ಮ ತಲೆಯ ಮೇಲ್ಭಾಗದಲ್ಲಿ ಇದೆ. ಇದು ಆನಂದವನ್ನ ಪ್ರತಿನಿಧಿಸುತ್ತೆ. ಸೊ ಅದ್ಭುತವಾದ ಆನಂದ. ಅದು ಆನಂದ ಅನ್ನೋದರ ಒಂದು ಅರ್ಥ ಎಲ್ಲಿ ಬರುತ್ತೆ ಅಂದ್ರೆ ಸಹಸ್ರಾರು ಚಕ್ರದಲ್ಲಿ ಬರುತ್ತೆ. ಇಷ್ಟು ಇದರ ಒಂದು ಮಾಹಿತಿ ಇದ್ರ ಬಗ್ಗೆ. ಮತ್ತೆ ಬೇರೆ ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಇದರಲ್ಲಿ ಏನಾದ್ರೂ ನಿಮಗೆ ಇದಿಲ್ಲ, ಇದು ಬೇರೆ ತರ ಅಂತ ಅನ್ಸೋದಾದ್ರೆ ನೀವು ಕೇಳಿದ್ರೆ ನಮಗೆ ಗೊತ್ತಿರೋವಂಥದ್ದು ಖಂಡಿತ ನಾವು ಹೇಳ್ತೇವೆ. ನಂತರ ನಮಗೆ ತಿಳಿದೇ ಇರುವಂಥದ್ದು ಸತ್ಯೇಂದ್ರ ಸರ್ ಇದ್ದಾರೆ, ಅದ್ರ ಬಗ್ಗೆ ಅವ್ರು ಸಾಕಷ್ಟು ಪರಿಣಿತಿಯನ್ನ ಹೊಂದಿರೋದ್ರಿಂದ ಅವ್ರು ಕೂಡ ಹೇಳ್ತಾರೆ. ಓಕೆ, ಅಶ್ವಿನಿ ಅವ್ರು ಬಂದಿದ್ದಾರೆ. ಹೇಳಿ ಅಶ್ವಿನಿ. ನಮಸ್ತೆ ಮೇಡಮ್. ನಮಸ್ತೆ ಯಶೋಧ ಮೇಡಮ್. ನಮಸ್ತೆ ಸತ್ಯೇಂದ್ರ ಕುಮಾರ್ ಸರ್, ಎಲ್ಲಾ ಮಾಸ್ಟರ್ಸ್ಗೂ ನಮಸ್ತೆ. ತುಂಬಾ ಖುಷಿ ಆಯ್ತು ಮೇಡಮ್. ದಿವ್ಸ ನಾನ್ ಜಾಯ್ನ್ ಆಗ್ಬೇಕು ಮಧ್ಯಾಹ್ನದ ಕ್ಲಾಸ್ಗೆ ಅಂತ ತುಂಬಾ ಇಷ್ಟ. ಬಟ್ ಆದ್ರೆ ಬಿಸಿ ಶೆಡ್ಯೂಲ್ ಇರೋದ್ರಿಂದ ಇವತ್ ಸ್ವಲ್ಪ ನಾನು ಟೈಮ್ ಮಾಡ್ಕೊಂಡು ಜಾಯ್ನ್ ಆದೆ. ಅಂದ್ರೆ ಇಬ್ರು ಕಾಂಬಿನೇಷನ್ ಅಂದ್ರೆ ಮೇಡಮ್ ಇಬ್ರು ಕಾಂಬಿನೇಷನ್ ನಲ್ಲಿ ಎಷ್ಟು ಚೆನ್ನಾಗಿ ವಿವರಣೆ ಕೊಡ್ತಾ ಇದ್ರಿ ಅಂತಂದ್ರೆ ಇದ್ರ ಜ್ಞಾನ ಅಪರಿಮಿತವಾದದ್ದು ಮೇಡಮ್. ಮತ್ತೆ ತುಂಬಾ ಇದನ್ನ ರಿಪೀಟ್ ಮಾಡಿ ಬರ್ಕೊಂಡು ಮತ್ತೆ ಕೇಳಿ ಇದನ್ನ ಮಾಡುವಂತದ್ದು ಅಂತ ನನಗನ್ನಿಸ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಂತಹ ಅದ್ಭುತ ತರಗತಿಗಳನ್ನ ನಮ್ಮೆಲ್ರಿಗೂ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ಧನ್ಯವಾದ ಪ್ರೀತಿಯ ಮಾತುಗಳಿಗೆ. ನಮಸ್ತೆ. ಓಕೆ, ಪ್ರಭಾವತಿ ಮೇಡಮ್ ಮಾತಾಡಿ. ಆಮೇಲೆ ಇವತ್ತು ಇವರು ಬಂದಿದ್ದಾರ ಇಲ್ವಾ ನಂಗೆ ಗೊತ್ತಾಗ್ತಿಲ್ಲ. ಲೀಲಾವತಿ ಅವರು ಮಾತಾಡ್ಬೇಕಾಗಿ ನಾನು ಕೇಳ್ಕೊತಾನೆ. ಪ್ರಭಾವತಿ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಾನು ಒಂದೆರಡು ಕಡೆ ಕೇಳಿದ್ದೆ ಇವು ಚಕ್ರಗಳಿಗೆ ಹೆಣ್ಣು ದೇವ್ರ ಅಧಿದೇವತೆ ಅಂತ. ಆಮೇಲೆ ಒಂದೊಂದು ಆಹಾರ ಅದು ನೈವೇದ್ಯ ರೂಪದಲ್ಲಿ ಅದನ್ನ ಸೇವಿಸಿದ್ರೆ ಅದು ನಮಗ ವರ್ಕ್ ಆಗುತ್ತೆ ಅಂತ ಒಂದೆರಡು ಕಡೆ ಚಾನಲ್ ಅಲ್ಲಿ ಕೇಳಿದ್ದೆ. ಇಲ್ಲಿ ಯಾವ್ದು ಹೆಣ್ಣು ದೇವ್ರ ಬಂದೇ ಇಲ್ಲ, ಅದಕ್ಕೆ ನನ್ ಕನ್ಫ್ಯೂಸ್ ಆಯ್ತು. ಓಕೆ ಸರ್, ಸತ್ಯೇಂದ್ರ ಸರ್ ಏನ್ ಹೇಳ್ತೀರಿ ಸರ್ ಇದಕ್ಕೆ? ಸರ್ ಮ್ಯೂಟ್ ಆಗಿದೆ ಸರ್, ಮ್ಯೂಟ್ ಆಗಿದೆ. ಮಹಾಮಾಯೆಯಿಂದ ಈ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ. ಅದರಲ್ಲಿ ಇನ್ನೊಂದೇನು ಅಂತಂದ್ರೆ ಸೃಷ್ಟಿನಲ್ಲಿ ಫಸ್ಟ್ ಜಗನ್ಮಾತೆ ಬಂದ್ಲು, ಅವಳಿಂದಾಗಿ ಈ 3 ಜನ ಸೃಷ್ಟಿ ಆದ್ರು. ಇವ್ರುಗಳಿಗೋಸ್ಕರ ಅಂದ್ಬಿಟ್ಟಿದ್ದೇನೆ. ಸೊ ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ ಬಂದ್ರು. ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೋಸ್ಕರ ಈ 3 ಜನರ ಅವತಾರ ಆಯ್ತು. ಇವ್ರುಗಳು ಬಂದ್ರು. ಏನಂದ್ರೆ ಸಹಭಾಗಿತ್ವದಲ್ಲಿ ಅಂದ್ಬಿಟ್ಟಿದ್ದಾನೆ. ಸೊ ಈಗ ಬಂದು ಇದು ಆಯ್ತು. ಏನು ಬೀಜಾಕ್ಷರಿ ಮಂತ್ರಗಳಿದೆ ಅವರ ಮೂಲದಿಂದಲೇ ಬಂದಿರುವಂಥದ್ದು. ಆಗ ಹ್ರೀಂ, ಶ್ರೀಂ, ಕ್ಲೀಂ, ಐಂ ಈ ಎಲ್ಲ ಬೀಜಾಕ್ಷರಿ ಮಂತ್ರಗಳು ಅಲ್ಲಿಂದಾನೇ ಬಂದಿರೋದು. ಬಟ್ ಚಕ್ರಗಳ ಪುನರುದ್ಧಾರಕ್ಕೆ ಲಂ ರಾಮ್ ಅಂದಾಗ ರಾ ನಾಲ್ಗೆ ಹೋಗುತ್ತೆ, ಅಂದಾಗ ನಾಲ್ಗೆ ಮುಚ್ಕೊಡುತ್ತೆ. ಅಂದ್ರೆ ಉಸಿರು ಒಳಗಡೆ ಹೋಗುತ್ತೆ. ನೀವು ಹೇಗೆ ರಾಮ್ ಅಂದಾಗ ಎಷ್ಟು ಬಾಯಿ ತೆಗೆದ್ಬಿಟ್ಟು ಮುಚ್ಚಿದಾಗ ಅಷ್ಟರೊಳಗೆ ಗಾಳಿ ಹೋಗಿರುತ್ತೆ. ಆವಾಗ ನಿಮ್ಮ ಬಾಡಿ ವೈಬ್ರೇಷನ್ಸ್ ಇದೆಯಲ್ಲ, ನಿಮ್ಮ ಶರೀರ ನಾಲ್ಗೆನಲ್ಲಿ ಬಾಯಿನಲ್ಲಿ ಆಗುವಂತ ವೈಬ್ರೇಷನ್ಸ್ ಇಡೀ ಶರೀರಕ್ಕೆ ಅನ್ವಯ ಆಗುತ್ತೆ. ಶರೀರಕ್ಕೆ ಅನ್ವಯ ಆಗ್ತಿರೋದ್ರಿಂದ ಇದು ಬಹಳ ಪವರ್ಫುಲ್ ಅಂಡ್ ಎಫೆಕ್ಟಿವ್ ಆಗಿರುತ್ತೆ. ಇದನ್ನ ಮಾಡ್ಬೇಕಾದ್ರೆ ಶ್ರದ್ಧಾ ಭಕ್ತಿಯಿಂದ ಕೂತ್ಕೋಬೇಕು, ಕೈಕಾಲು ತೊಳ್ಕೋಬೇಕು, ಒಂದು ನಿಗದಿತವಾದಂತ ಜಾಗದಲ್ಲೇ ಕೂತ್ಕೋಬೇಕು. ಆ ಜಾಗದಲ್ಲಿ ಕೂತ್ಕೊಂಡ್ಮೇಲೆ ಆ ಜಾಗದಲ್ಲಿ ಬೇರೆ ಯಾರನ್ನೂ ಕೂರೋದಕ್ಕೆ ಬಿಡಬೇಡಿ. ನೀವು ಧ್ಯಾನಕ್ಕೆ ಕೂತ್ಕೋತೀರಾ ಅಂದ್ರೆ ಆ ಸ್ಥಳದಲ್ಲಿ ಒಂದು ದಿವ್ಯವಾದಂತ ಒಂದು ಎನರ್ಜಿಯಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಬೇರೆ ಯಾರು ಬಂದು ಆ ಜಾಗದಲ್ಲಿ ಕೂತ್ಕೊಂಡ್ರೆ ಜಾಗತ್ತೆ. ಅದು ರಿಸರ್ವ್ ಒಂದು ಪರ್ಟಿಕ್ಯುಲರ್ ಜಾಗ ಅಂತ ಇಟ್ಕೊಳ್ಳಿ, ಅಲ್ಲಿ ಎನರ್ಜಿ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಹಾಗೆ ಮಾಡ್ಕೊಂಡಾಗ ನಾವು ಸಾಧನೆ ಮಾಡೋದಕ್ಕೂ ಸಹಕಾರ ಆಗುತ್ತೆ. ಒಂದು ರೂಮಲ್ಲಿ ನಿಗದಿತವಾದ ಜಾಗ ಗೊತ್ತು ಮಾಡ್ಕೊಳ್ಳಿ. ಆ ಟೈಮಲ್ಲಿ ಯಾವುದೇ ಸೀರಿಯಲ್ ನೋಡಕ್ ಹೋಗೋದು, ಟಿವಿ ನೋಡಕ್ ಹೋಗೋದು, ಮತ್ತೆ ಬಗ್ಗೆ ನೋಡ್ಕೊಂಡ್ಬಂದು ತಿರ್ಗ ಕೂತ್ಕೊಳ್ಳೋದು, ಇವೆಲ್ಲ ಬಿಟ್ಬಿಡ್ಬೇಕು ನಾವು.
ಆವಾಗಲೇ ಇದೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಿರಿಯರು ಹೇಳ್ತಿರೋಂತ ಬುದ್ಧಿ ಮಾತು ನಾವೆಲ್ಲರನ್ನು ಕೇಳೋಣ ಅಂತ ಹೇಳ್ತಾ ಧನ್ಯವಾದ ಮೇಡಮ್. ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು, ಈ ಸಹಸ್ರಾರ ಚಕ್ರದ ಬಗ್ಗೆ ಅಮ್ಮ ಕೇಳಿದ್ರು ಅವರು. ಅದು ಇನ್ನೊಂದು ಏನಂದ್ರೆ ಅದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಮುಕ್ಕುಟ ಚಕ್ರ ಅಂತ ಕರಿತೀವಿ ನಾವು. ಎಸ್, ಅಂದ್ರೆ ಕ್ಲೌನ್ ಕಿರೀಟ. ಇದು ಇನ್ನೊಂದೇನು ಅಂದ್ರೆ ಈ ಹುಟ್ಟಿರೋ ಮಗು ನೋಡಿ, ಆಗ್ತಾನೆ ಹುಟ್ಟಿರೋಂಥ ನವಜಾತ ಶಿಶುವಿನ ಮೆದುಳಿನ ಭಾಗ ಮೆತ್ತಿರುತ್ತೆ, ಪಿಚ್ ಪಿಚ್ ಪಿಚ ಅಂತಿರುತ್ತೆ, ಅದಿನ್ನೂ ಡೆವಲಪ್ ಆಗಿರೋದಿಲ್ಲ. ಅದಕ್ಕೆ ನಾವು ಹೋಲಿಸ್ತೀವಿ ನಾವು ಅದನ್ನ. ನವಜಾತ ಶಿಶುವಿನ ಈ ಜಾಗ ಇದೆಯಲ್ಲ, ಅದು ಇದು ಅಂತ ಸಹಸ್ರಾರ ಚಕ್ರ ಇರೋ ಜಾಗ ಅಂತ. ಅದು ಆಗ್ತಾನೆ ರೆಡಿ ಆಗ್ತಿರುತ್ತೆ. ಅದಕ್ಕೆ ಮಗುಗೆ ತಲೆ ಮುಟ್ಬೇಕಾದ್ರೆ, ತಲೆ ಇದ್ ಮಾಡ್ಬೇಕಾದ್ರೆ ಬಹಳ ಹುಷಾರಾಗಿರಿ ಅಂತ ಹೇಳೋದು. ಧನ್ಯವಾದ. 3 ತಿಂಗಳವರೆಗೂ ಸ್ನಾನ ಮಾಡಿಸಿದ್ದು ಮೇಡಮ್. ಒಂದ್ ನಿಮಿಷ, 3 ತಿಂಗಳು ಪಾಪುಗಳಿಗೆ 3 ತಿಂಗಳವರೆಗೂ ಆ ಸಹಸ್ರಾರ ಓಪನ್ ಆಗಿರುತ್ತೆ ಅಂತ ಅಲ್ಲಿಗೆ ಸ್ನಾನ ಮಾಡಿದ ತಕ್ಷಣ ಒಂಚೂರು ಎಣ್ಣೆ ಹಾಕಿ ಅಲ್ಲಿ ಒಂಚೂರು ಪೌಡರ್ ಎಲ್ಲ ಹಾಕಿ ಪ್ಯಾಕ್ ಮಾಡ್ತಾ ಇದ್ರು ಮೇಡಮ್ ನಮ್ ತಾಯಿ ಎಲ್ಲ. ಅರ್ಶನ ಹಚ್ಬಿಟ್ಟು ಅಲ್ಲಿಗೆ ಯಾವ್ದೇ ಸಮಸ್ಯೆ ಬಾರದು ಅಂತ ಕೂಡ ಮಾತಾಡ್ಬೇಕು. ಲೀಲಾವತಿ ಅವರು ಎಲ್ಲಿದ್ದಾರೆ? ಬಂದಿದ್ದಾರೆ. ವೇದವತಿ ಅವರು ಓಕೆ. ಈಗ ಆಕ್ಚುಲಿ ಹೇಳ್ತಾ ಹೋಯ್ತು ಅಂದ್ರೆ ಒಂದೊಂದು ಕೂಡ ತುಂಬಾ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಇಲ್ಲಿ. ಯಾರೋ ಮಾತಾಡಿ ಮೇಡಮ್. ಆಕ್ಚುಲಿ ಏನ್ ಗೊತ್ತಾ, ಎಲ್ಲರಿಗೂ ಒಂದೇ ರೂಲ್ಸ್ ಇರ್ಬೇಕಾಗತ್ತೆ. ಪರವಾಗಿಲ್ಲ, ಇವತ್ತು ಮಾತಾಡಿ. ಆದ್ರೆ ಮೇಡಮ್ ಓಕೆ, ಹೇಳಿ ಮೇಡಮ್, ಮಾತಾಡಿ. ಹಲೋ ಮೇಡಮ್, ನಮಸ್ತೆ ರೀ ಮೇಡಮ್. ನಮಸ್ತೆ ಮೇಡಮ್. ಇದು ಕಾರ್ತಿಕೇಯ ಕಿತ್ತಳೆ ಬಣ್ಣ ಅಂತ ಹೇಳಿದ್ರಲ್ರಿ ಮೇಡಮ್, ಅದು ಯಾವ ಪಾರ್ಟ್ ರೀ ಮೇಡಮ್? ಏನ್ ಕೇಳ್ತಿದ್ದೀರಾ ನೀವು? ಇದು ಗುದಾದ್ವಾರ ಆ ಟೈಪ್ ಸ್ವಾಧಿಷ್ಠಾನ ಚಕ್ರ. ಅದು ಯಾವ ಭಾಗಕ್ಕೆ ಸಂಬಂಧಪಟ್ಟಿದ್ರಿ ಮೇಡಮ್? ಇದು ಆಕ್ಚುಲಿ ಬಂದು ಬೆನ್ನು ಮೂಳೆ, ಅಂದ್ರೆ ಬೆನ್ನು ಮೂಳೆಯ ಕೆಳ ಭಾಗದಲ್ಲಿ ಇರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಇದು ಅಂಡಾಶಯಗಳ ಉತ್ಪಾದನೆ ಇರಬಹುದು, ಅಂದ್ರೆ ಲೈಂಗಿಕ ಒಂದು ಗ್ರಂಥಿಗಳ ಸಂಯೋಜನೆ ಇರಬಹುದು, ಅದಕ್ಕೆ ಸಂಬಂಧಪಟ್ಟದ್ದು. ಓಕೆ, ದಯವಿಟ್ಟು ಇನ್ನೊಂದ್ಸರಿ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಸೊ ಸಾಕಷ್ಟು ಜನಕ್ಕೆ ಇವತ್ತಿನ ಒಂದು ತರಗತಿ ಏನಿದೆ ಅಥವಾ ಇವತ್ತಿನ ಒಂದು ಕಾರ್ಯಕ್ರಮ ಏನಿದೆ ತುಂಬಾನೇ ಅನುಕೂಲ ಆಗಿದೆ ಅಂತ ಅನ್ಕೋತೀವಿ. ಇವತ್ತು ಮುದ್ರೆಗಳನ್ನು ಹೇಳಬೇಕಾಗಿತ್ತು ಯಶೋಧ ಮೇಡಮ್, ಆದ್ರೆ ಸಾಕಷ್ಟು ಟೈಮು ಇದಲ್ಲೇ ನಾವು ಕಳೆದ್ಬಿಟ್ಟಿರೋದ್ರಿಂದ ಆಧ್ಯಾತ್ಮಿಕ ಶಾಸ್ತ್ರ ಏನಿದೆ ಅದ್ರ ಬಗ್ಗೆನೂ ಮಾತಾಡೋದಕ್ಕೆ ನಮ್ಗೆ ಅವಕಾಶ ಸಿಗಲಿಲ್ಲ. ಹಾಗಾಗಿ ಸಾಕಷ್ಟು ಬೇಗ ನಾವು ಎಲ್ಲರೂ ತಡೆ ಹಿಡಿದು ನಾವು ಮಾತಾಡಿದ್ರು ಕೂಡ ಇಷ್ಟೊಂದು ಟೈಮ್ ಆಗೋಗ್ತಾ ಇದೆ, ಮೀರ್ತಾ ಇದೆ. ಎಲ್ಲ ನಮ್ಮ ಸಹೃದಯರು ತುಂಬಾ ಚೆನ್ನಾಗಿ ಸ್ಪಂದಿಸ್ತಿದ್ದೀರಾ, ಅದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ನಾನು ಇಲ್ಲಿ ಮಧ್ಯೆ ತಡೆ ಹಿಡಿಯೋದಕ್ಕೆ ಕಾರಣ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಎಲ್ಲರಿಗೂ ಅವಕಾಶ ಸಿಗಲಿ ಅನ್ನುವಂಥದ್ದು. ಎಲ್ಲರಿಗೂ ಅವಕಾಶ ಸಿಕ್ಕರೆ ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಕೂಡ ಅವರವರ ಒಂದು ಸಂದೇಹಗಳು ಏನಿರ್ಬೋದು ಅದನ್ನ ಪರಿಹರಿಸ್ಕೊಳ್ಬಹುದು ಅನ್ನುವಂಥದ್ದು. ಲಕ್ಷ್ಮಿ ಮೇಡಮ್, ನೀವು ಕೈ ಹತ್ತಿದ್ದೀರಾ, ಹ್ಯಾಂಡ್ ರೈಸ್ ಮಾಡ್ತಿದ್ದೀರಾ? ಮಾತಾಡಿ ಮೇಡಮ್. ಲಕ್ಷ್ಮಿ DM ಮ್ಯೂಟ್ ಆಗಿದೆ ಮೇಡಮ್, ಮ್ಯೂಟ್ ಆಗಿದೆ, ಅದು ಅನ್ಮ್ಯೂಟ್ ಮಾಡ್ಕೋಬೇಕು ನೀವು. ನಾನು ಒಂದೇ ಒಂದು ಹೇಳೋದು ಏನು ಅಂತಂದ್ರೆ, ನನಗೆ ಗೊತ್ತಿದೆ ತುಂಬಾ ಜನ ಹಿರಿಯರು ಅಲ್ಲಿ ಮಕ್ಕಳು ಯಾರು ಬರಬೇಕು ಅಥವಾ ಮೊಮ್ಮಕ್ಕಳಿರ್ಬೋದು, ಅವರ ಮಕ್ಕಳಿರ್ಬೋದು, ಅವ್ರು ಬಂದು ಹೇಳ್ಕೊಡ್ಬೇಕಾಗತ್ತೆ. ಆದ್ರೆ ಅವ್ರು ಯಾರು ಇಲ್ಲದೆ ಇರ್ಬೇಕಾದ್ರೆ ನೀವೇನೇ ಕೇಳಬೇಕು ಅಂತಿದ್ರು ಅದು ಕೇಳೋಂಥ ಅವಕಾಶ ಸಾಧ್ಯವಾಗಲ್ಲ. ಆದ್ರೆ ನನ್ನ ಒಂದು ಭಿನ್ನಹ ಏನು ಅಂದ್ರೆ, ಹಿರಿಯರು ಯಾರಿಗೂ ಟೆಕ್ನಿಕಲಿ ನಾವಿಲ್ಲ ಅಂತ ಅನ್ಕೊಳ್ಳೇಬೇಡಿ. ಸ್ವಲ್ಪ ಪ್ರಯತ್ನ ಪಡ್ಬೇಕು ಅಷ್ಟೇನೆ. ಸ್ವಲ್ಪ ಪ್ರಯತ್ನ ಪಡಿ, ಮಕ್ಕಳ ಹತ್ರ ಒಂದ್ಸರಿ ಹೇಳ್ಕೊಳ್ಳಿ, ಅದನ್ನ ಆಮೇಲೆ ಮನನ ಮಾಡ್ಕೊಳ್ತಾರೆ. ಮೊಬೈಲಲ್ಲಿ ಯಾವ ರೀತಿ ನಾವು ನೋಡ್ಬೇಕು, ಯಾವ ರೀತಿ ನಾವು ಅನ್ಮ್ಯೂಟ್ ಮಾಡ್ಕೋಬೇಕು ಅನ್ನೋದು ಖಂಡಿತ ಆಗತ್ತೆ. ಹಾಗಾಗಿ ನಾನು ಎಲ್ರಿಗೂ ಹೇಳ್ತೀನಿ, ಹಂಗೆ ನೀವು ಮೈಕನ್ನ ಇದು ಮಾಡ್ಕೊಂಡು ನೀವು ಮಾತಾಡೋ ಹಂಗಿಲ್ಲ, ಹ್ಯಾಂಡ್ ರೈಸ್ ಮಾಡ್ಲೇಬೇಕು ಅಂತ ಹೇಳೋ ಅದೇ ಕಾರಣ ನೀವು ಕಲ್ತ್ಕೊಳ್ಳಿ ಅನ್ನೋವಂಥದ್ದು. ಹೇಳಿ ಮೇಡಮ್, ಅಲ್ಲಿ ಮೈಕ್ ಹತ್ರ ನೀವು ಒತ್ತಿ ಆವಾಗ ಖಂಡಿತ ನೀವು ಮಾತಾಡ್ಬೋದು. ಮತ್ತೆ ಯಾರಿಗೂ ನಾನು ಈ ರೀತಿ ಹೇಳೋದಿಲ್ಲ.
ನೀವು ಮೊಬೈಲ್ ಟಚ್ ಮಾಡಿದ್ರೆ ಅಲ್ಲಿ ಮೈಕ್ ಬರುತ್ತಲ್ಲ, ಮೈಕ್ ಅನ್ನ ಒತ್ತಿ ಆವಾಗ ಅನ್ಮ್ಯೂಟ್ ಆಗುತ್ತೆ ಮೇಡಮ್. ಓಕೆ, ಗೊತ್ತಾಗ್ತಿಲ್ಲ. ಹಲೋ, ನಮಸ್ಕಾರ ಮೇಡಮ್. ಮಾತಾಡಿ ಮೇಡಮ್. ನಮಸ್ಕಾರ ಮೇಡಮ್. ನಾನು ಫಸ್ಟ್ ಡೇ ಇವತ್ತು. ಓ, ಫಸ್ಟ್ ಡೇ. ಓಕೆ, ಮಾತಾಡಿ. ಚೆನ್ನಾಗಿತ್ತು ಮೇಡಮ್ ಕ್ಲಾಸ್. ನಾನು ತೆಲುಗುನಲ್ಲಿ ಅಟೆಂಡ್ ಆಗ್ತಿದ್ದೆ ನೈಟು, ಬಟ್ ನನ್ಗೇನು ಅಷ್ಟು ಅರ್ಥ ಆಗ್ತಾ ಇರ್ಲಿಲ್ಲ ಭಾಷೆಯಿಂದ. ನಂಗೆ ಮಾತಾಡಕ್ಕೂ ಇದೇ ಸಮಸ್ಯೆಯಿಂದ ನಾನು ಮಾತಾಡಿರ್ಲಿಲ್ಲ. ಬಟ್ ಇವತ್ತು ಅವಕಾಶ ಸಿಕ್ತು. ತುಂಬಾ ಥ್ಯಾಂಕ್ಸ್ ಮೇಡಮ್. ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿದೆ. ನಂಗಂತೂ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ನೀವ್ ಇದನ್ನ ಕಲ್ಸ್ಕೊಟ್ರಿ ಅನ್ಮ್ಯೂಟ್ ಮಾಡೋದು. ತುಂಬಾ ಥ್ಯಾಂಕ್ಸ್ ಮೇಡಮ್. ವೆರಿ ನೈಸ್. ಲಕ್ಷ್ಮಿ ಅವ್ರಿಗೆ ಎಲ್ಲರೂ ವೆರಿ ನೈಸ್, ವೆರಿ ನೈಸ್. ನಾನು ಮನೇಲಿ ಒಬ್ಳೇ ಇದ್ದೀನಿ ಮೇಡಮ್. ಮಕ್ಕಳೆಲ್ಲ US ಅಲ್ಲಿ ಇದ್ದಾರೆ, ಹಾಗಾಗಿ ಪ್ರಾಬ್ಲಮ್. ಅಂದ್ಮೇಲೆ ನೀವು ಇನ್ನೂ ಚೆನ್ನಾಗಿ ಕಲ್ತ್ಕೋಬಹುದು ಮೇಡಮ್. ಎಲ್ಲ ಕ್ಲಾಸಸ್ ಅಟೆಂಡ್ ಮಾಡ್ತಾ ನಮ್ಮ 21 ದಿನದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ನಾಳೆಗೆ ಕೊನೆಗೊಳ್ಳುತ್ತೆ. ಹೌದು ಮೇಡಮ್. ಸೊ ಮುಂದಿನ 1ನೇ ತಾರೀಕಿಂತ ಸತತವಾಗಿ 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಅದ್ಭುತವಾಗಿ ಅದ್ಭುತವಾದ ವಿಷಯಗಳೊಂದಿಗೆ. ಇನ್ನೇನಾದ್ರು ಕೇಳೋದಿದ್ಯಾ ಮೇಡಮ್ ನಿಮ್ಗೆ? ಇನ್ನೇನಿಲ್ಲ ಮೇಡಮ್, ಇವತ್ತಿಂದ ಕಂಟಿನ್ಯೂ ಮಾಡ್ತೀನಿ ಮೇಡಮ್ ಕ್ಲಾಸ್ ನ ತಮ್ಮಲ್ಲಿ. ಓಕೆ ಮೇಡಮ್, ಧನ್ಯವಾದಗಳು ಮೇಡಮ್. ಸ್ಪಿರಿಚುವಲ್ ಗ್ರೂಪ್ ಅಲ್ಲಿ ನೀವು ಜಾಯ್ನ್ ಆಗಿ. ಮೇಡಮ್, ಇನ್ನೊಂದು ವಿಷಯ ಮಾತಾಡ್ಬೇಕು ಮಾಲಿನಿ ಅವರೇ, ಇನ್ನೊಂದು ವಿಷಯ ಮಾತಾಡ್ಬೇಕು. ನಮ್ಮ ಆತ್ಮ ಬಂಧುಗಳಲ್ಲಿ ಒಂದು ವಿನಂತಿ, ದಿನ ನಮಗೆ ಸರ್ಕ್ಯುಲರ್ ಬರಬೇಕು ಅಂತ ಕಾಯ್ಬೇಡಿ. ದಿನ 3:30 ಇಂದ 5:30ವರೆಗೂ ಬರುತ್ತೆ ಅಂತ ಕಾರ್ಯಕ್ರಮ ಗೊತ್ತಿದೆ. ಆಟೋಮೆಟಿಕ್ ಆಗಿ ಜ್ಞಾಪಕ ಇಟ್ಕೊಳ್ಳಿ. ನಮ್ಮ ಇದು ID ನಂಬರ್ ಯಾವುದು? ಫೋನ್ ನಂಬರು 9686618024. ಇದನ್ನ ಬಾಯಾಟ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಪಾಸ್ಕೋಡ್ ಯಾವುದು? DHYANA ಧ್ಯಾನ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಇಷ್ಟು ಮಾಡ್ಕೊಂಡ್ರೆ ಸಾಕು, ನಿಮ್ ಜ್ಞಾಪಕ ಇರುತ್ತೆ. ನೀವು ಆಟೋಮೆಟಿಕ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಯಾರನ್ನು ನಮಗೆ ಸರ್ಕ್ಯುಲರ್ ಬರ್ಬೇಕು, ಅದು ಬರ್ಬೇಕು, ನಮಗ್ ಬಂದಿಲ್ಲ, ಪ್ರೋಗ್ರಾಮ್ ನಡೀತೋ ಇಲ್ವೇ ಇಲ್ಲ. ಇದು ಹೇಗೆ ಅಂದ್ರೆ ಸಾಕಷ್ಟು ಜನಕ್ಕೆ ಆ ಸಂದೇಹ ಇದೆ. ಎಂಡ್ ಆಗೋದೇ ಇಲ್ಲ. ಅದು 21 ದಿವಸ ಕಂಟಿನ್ಯೂಸ್ ಆಗಿ ಸತತವಾಗಿ ನಡೀತಾ ಇರುತ್ತೆ ಇದು. ಅದನ್ನ ತಿಳ್ಕೊಳ್ಳಿ. ಯಾರು ಸರ್ಕ್ಯುಲರ್ ಬಂದೇ ಬರುತ್ತೆ, ಅದೆಲ್ಲ ಹಿಂದೆ ಮುಂದೆ ಹೋಗ್ಬಿಟ್ಟಿರುತ್ತೆ. ನೀವು ಅದನ್ನ ಹುಡ್ಕೋಕ್ಕಾಗಲ್ಲ, ಗೊತ್ತಾಗೋದಿಲ್ಲ. ಅದಕ್ಕೆ ಬರುತ್ತೋ ಇಲ್ವೋ ಅಂತ ಅನುಮಾನ ಪಟ್ಕೊಳ್ಳೋದು. ಆಮೇಲೆ ನಮ್ಗೆ ID ನಂಬರ್ ಗೊತ್ತಿಲ್ಲ, ಫೋನ್ ನಂಬರ್, ಆಮೇಲೆ ಪಾಸ್ಕೋಡ್ ಮರ್ತೋಗಿದೆ. ಇದ್ಯಾವುದು ತಿಳ್ಕೊಬೇಡಿ, ಎಲ್ಲ ಕನ್ಫರ್ಮ್ ಮಾಡ್ತಾರೆ. ಮುಂದಿನ ತಿಂಗಳಲ್ಲಿ ಯಾವುದೇ ಸಮಸ್ಯೆ ಆಗೋದ್ ಬೇಡ. ಎಲ್ಲರೂ ದಯವಿಟ್ಟು ಸರ್ ಹೇಳಿದಂಗೆ ಬರ್ದಿಟ್ಕೊಂಡು ಇದೇ ಧ್ಯಾನ ಅನ್ನೋದೇ ಪಾಸ್ಕೋಡ್ ಕಂಟಿನ್ಯೂ ಆಗುತ್ತೆ ಮುಂದಿನ ತಿಂಗಳಿಗೂ. ಆದ್ರೆ ಟೈಮಿಂಗ್ಸ್ ಇರ್ಬೋದು, ಅಥವಾ ಯಾವತ್ ದಿನದಿಂದ ಶುರುವಾಗತ್ತೆ ಅನ್ನೋವಂಥದ್ದು ಇರ್ಬೋದು, ಇವೆಲ್ಲವೂ ಆಮೇಲೆ ನಿಮಗೆ ಮೆಸೇಜ್ ಮೂಲಕ ಅಲ್ಲಿ ಬರುತ್ತೆ. ಇಮಿಡಿಯೇಟ್ ನೀವು ಅದನ್ನ ನೋಟ್ ಮಾಡಿಟ್ಕೊಳ್ಳಿ. ಯಾವತ್ತಿನ ದಿನದಿಂದ ಕಾರ್ಯಕ್ರಮ ಶುರುವಾಗತ್ತೆ ಅನ್ನೋವಂಥದ್ದು, ಮತ್ತೆ ವಿಷಯಗಳು ಆವತ್ತಿನ ದಿನ ಏನು ವಿಷಯ ಇರುತ್ತೆ ಅನ್ನೋದಂಥದ್ದು, ಇವೆಲ್ಲವೂ ಇದ್ ಮಾಡ್ಕೊಳ್ಳಿ. ಆಮೇಲೆ ನಾಳೆ ಒಂದು ವಿಶೇಷವಾದ ದಿನ. ನಾಳೆ ಇಡೀ ಪ್ರಪಂಚದಲ್ಲಿ ಧ್ಯಾನಕ್ಕೆ ಮೀಸಲೆ ಇಟ್ಟಿರುವಂತ ದಿನ. ಹಾಗಾಗಿ ಎಲ್ಲರೂ ಕೂಡ ನಾಳೆ ಎಲ್ಲರೂ ನೀವು ಇಲ್ಲಿ ಈ ಒಂದು ಝೂಮ್ ಲಿಂಕ್ ಅನ್ನ ಬಳಸ್ಕೊಂಡು ಇಲ್ಲಿ ಈ ಝೂಮ್ ಮೀಟಿಂಗಿಗೆ ಬರಲೇಬೇಕು. ಯಾಕೆಂದ್ರೆ ನಾಳೆ ಅದ್ಭುತವಾಗಿ ನಾವೆಲ್ಲರೂ ಧ್ಯಾನ ಮಾಡ್ತಾ ಇದ್ದೀವಿ. ಸೊ ಸಾಧ್ಯವಾದ್ರೆ ನಾವು ಚಕ್ರ ಧ್ಯಾನವನ್ನೇ ಮಾಡೋಣ. ನಾವೇ ಹೇಳ್ತಾ ಇರ್ತೀವಿ, ನಾನಾಗ್ಲಿ ಯಶೋಧ ಮೇಡಮ್ ಆಗ್ಲಿ, ನಾವು ಹೇಳ್ತಾ ಹೋಗ್ತೀವಿ. ನೀವೆಲ್ಲರೂ ಅದರ ಒಂದು ಅದ್ಭುತವಾದ ಅನುಭವವನ್ನ ಪಡ್ಕೊಳ್ಬೋದು ಅಂತ ಹೇಳ್ತೀನಿ. ಆಮೇಲೆ ನಾಳೆ 21ನೇ ತಾರೀಕು ಈ ಕಾರ್ಯಕ್ರಮ ಇದೆ. ಯಾವುದು? ಧ್ಯಾನದ ವಿಶ್ವದಲ್ಲೇ ವಿಶ್ವ ಧ್ಯಾನ ದಿನ ಅಂತ ಮಾಡಿದ್ದಾರೆ. ಹಾಗಾಗಿ ನಾಳೆ ಧ್ಯಾನ ಇದೆ. ನಂತರ ಒಂದು ದಿನ ನಿಮ್ಗೆಲ್ರಿಗೂ ಹೇಳ್ತಿದ್ದೀನಿ ಆತ್ಮೀಯರೇ, ಸಾಕಷ್ಟು ಜನ ಹಿರಿಯರು ಮಾತಾಡಬೇಕು ಅಂತ ಹೋಗ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಸೋಮವಾರ ಸಾಧ್ಯವಾದರೆ ಸೋಮವಾರ ನಾವೆಲ್ಲರೂ 1 ಗಂಟೆಗಳ ಕಾಲ ಅಥವಾ ನಾವು ನಿಮ್ಗೆ ಹೇಳ್ತೀವಿ ಯಾರ್ಯಾರಿಗೆ ನಿಮ್ಗೆ ಮಾತಾಡಬೇಕು ಅನ್ನೋಂಥದ್ದಿದೆ ಅವರೆಲ್ಲರೂ ದಯವಿಟ್ಟು ಯಶೋಧ ಮೇಡಮ್ಗೆ ಇರ್ಬೋದು, ಅಥವಾ ಯಾರಿಗೆ ಸಾಧ್ಯವಿದೆ ನಳಿನಾ ಮೇಡಮ್ ಇರ್ಬೋದು, ಶಾಂತ ಅವ್ರು ಇರ್ಬೋದು, ಅಥವಾ ನಾನಿರ್ಬೋದು, ನಮ್ಮ ಯಾವ ನಂಬರ್ ಸಿಗುತ್ತೆ ನಮಗೆ ಒಂದು ಮೆಸೇಜ್ ಹಾಕಿ, ನಾವು ಕೂಡ ಒಂದಷ್ಟು ಮಾತಾಡಬೇಕು ಅಂತ. ಸೊ ನಾವು 1 ಗಂಟೆಗಳ ಕಾಲ ಎಲ್ಲರ ಜೊತೆ ನಾವು ಮಾತಾಡಲಿದ್ದೇವೆ. ಸೊ ನೀವು ಏನು ಕೇಳಬೇಕು, ಏನು ನಿಮ್ಮ ಸಂದೇಹಗಳಿರಬಹುದು, ಅಥವಾ ನೀವೇನಾದ್ರೂ ಹೇಳ್ಕೊಳ್ಳೋದಿತ್ತು ಅಂದ್ರೆ ಎಲ್ಲವನ್ನು ಮಾತಾಡೋಕ್ಕೆ ಅವಕಾಶ ಇರುತ್ತೆ ಸೋಮವಾರದ ದಿನ.
ಸೊ ನಾಳೆ ಎಂಡ್ ಆಗ್ತಾ ಇರೋದ್ರಿಂದ ಈ ಒಂದು ಕಾರ್ಯಕ್ರಮ ಸೋಮವಾರ ನಾವೆಲ್ಲರೂ ಮಾತಾಡೋಣ. ಇದು ನೀವು ಯಾರ್ಯಾರ ಮೆಸೇಜ್ ಬಂದಿರುತ್ತೆ ಅವ್ರು ಮಾತ್ರ ಬೇರೆ ಒಂದು ಇದರಿಂದ ನಾವು ಮಾತಾಡಬಹುದಾಗಿದೆ. ಓಕೆನಾ? ಧನ್ಯವಾದ. ಲಕ್ಷ್ಮೀದೇವಿ ಪಂಡಿತ್ ಮೇಡಮ್ ಮಾತಾಡಿ ಮೇಡಮ್. ಮೇಡಮ್ ನನ್ ಪ್ರಶ್ನೆ ಏನಿಲ್ಲ, ಲಕ್ಷ್ಮೀ ಮೇಡಮ್ ಗೆ ಹೇಳ್ಬೇಕು ಅಂತಿದ್ದೆ. ಅವ್ರಿಗೆ ಒಬ್ಬರೇ ಇದ್ದಾರಂತಲ್ಲ, ನಾಳೆ ಕ್ಲಾಸ್ ಮುಗಿಯುತ್ತಲ್ಲ, ಬೆಳಿಗ್ಗೆ 4:30 ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಮೇಡಮ್. ಇನ್ನೊಂದು ಕ್ಲಾಸ್ ನಮ್ಮ ರಂಗನಾಥ್ ಸರ್ ಮಾಡ್ತಿದ್ದಾರೆ, ಅದಕ್ಕೂ ಜಾಯ್ನ್ ಆಗಿ ಮೇಡಮ್. ಲಕ್ಷ್ಮೀ ಮೇಡಮ್ ಅವ್ರಿಗೆ ಹೇಳ್ತಿರೋದು. ಲಕ್ಷ್ಮೀ ಮೇಡಮ್ ಮೊದ್ಲು ಲಕ್ಷ್ಮೀ ಅವರಿಗೆ ಮೊದ್ಲು ಮೇಡಮ್ ಒಂದು ನಿಮಿಷ ನಾನು ಕೇಳ್ತಾ ಇದೀನಿ. ಈಗ ನೀವ್ ಇದನ್ನ ಅವ್ರಿಗೆ ಫೋನ್ ನಂಬರ್ ತಗೊಂಡು ನೀವು ಅವ್ರಿಗೆ ಹೇಳ್ಬೋದಲ್ವಾ? ಇದು ನಾವೆಲ್ಲ ಕಾಯ್ತೀವಿ ಏನಾರು ಹೇಳ್ತೀರಿ ಅಂತ. ಸರಿ ತಾನೆ? ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಶಿವಕುಮಾರ್ ಸರ್, ನಿಮ್ಮ ಒಂದು ಇದಕ್ಕೆ ನೀವು ದಯವಿಟ್ಟು ಬಳಸ್ಕೋಬೇಡಿ. ನೀವು ಏನಿದ್ರು ನಿಮ್ಮವ್ರಿಗೆ ಯಾರಿಗಾದ್ರೂ ಏನಾದ್ರು ಹೇಳ್ಬೇಕು ಅಂದ್ರೆ ಅವ್ರ ನಂಬರ್ ತಗೊಳ್ಳಿ, ಅವ್ರಿಗೆ ಮಾತಾಡಿ, ಅವ್ರ ಜೊತೆ ಮಾತಾಡಿ, ಆಯ್ತಾ? ಇದು ನಮ್ಮ ಸಂಜೆಯ ಕಾರ್ಯಕ್ರಮ. ಸಂಜೆಯ ಕಾರ್ಯಕ್ರಮದಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಾಗೆ ಮಾತ್ರ ದಯವಿಟ್ಟು ಮಾತಾಡಿ. ಧನ್ಯವಾದ. ಶಿವಕುಮಾರ್ ಸರ್ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮಸ್ಕಾರ ರೀ. ನಮಸ್ಕಾರ ಸರ್. ಇದು ಚಕ್ರಧ್ಯಾನ ಅಂತೇಳಿ ಕೇಳಿ ನಾನು. ಒಬ್ರು ಗುರುಗಳು ಹೇಳ್ತಾ ಇದ್ರು, ಒಬ್ರು ಗರ್ಭಿಣಿ ಸ್ತ್ರೀಯವರು ಯೂಟ್ಯೂಬ್ ನೋಡಿ 1 ತಾಸು ಚಕ್ರಧ್ಯಾನ ಮಾಡ್ತಿದ್ರಂತೆ. ಅವ್ರು ಬಂದು ಹೇಳಿದ್ರ, ಗುರುಗಳ ಜೊತೆ ನಾವು ಮಾತಾಡಿದ್ದೆ ಫೋನ್ನಲ್ಲಿ. ದಯವಿಟ್ಟು ಗುರುಗಳು ಎದುರಿದ್ರೆ ಚಕ್ರಧ್ಯಾನ ಮಾಡಿಲ್ಲ ಅಂದ್ರೆ ಮಾಡಕ್ ಹೋಗಬೇಡಿ, ಮೈಯೆಲ್ಲ ಕರೆಂಟ್ ಹರಿದಂಗ ಆಗುತ್ತೆ, ಮೈಯೆಲ್ಲ ಹಾವು ಹೊಡಿಡ್ದಂಗ ಆಗುತ್ತೆ ಅಂತ ಹೇಳಿದ್ರು ಅವ್ರು ಗರ್ಭಿಣಿ ಸ್ತ್ರೀಯವರು. ಇದು ಎಷ್ಟು ಮೂಲಕ ಸತ್ಯ ಅಂತ ನಾರಾಯಣ ಸತ್ಯಧರ್ ಸರ್. ಸರ್ ಹೇಳಿ ಸರ್ ಇದಕ್ಕೆ ಉತ್ತರ. ಇದಕ್ಕೆ ನೋಡಿ, ಗರ್ಭಿಣಿ ಸ್ತ್ರೀಯರು ಈ ಸಾಧನೆಗಳನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಬರೀ ಧ್ಯಾನ ಮಾಡ್ಬೋದು, ಮಂತ್ರ ಜಪಗಳನ್ನ ಮಾಡ್ಕೋಬಹುದು, ದೇವರ ಸ್ತೋತ್ರಗಳನ್ನ ಕೇಳೋದು, ಹಿಯರಿಂಗ್, ಟೇಪ್ ರೆಕಾರ್ಡರ್ ಯಾವ್ದನ್ನ ಸ್ವಲ್ಪ ದೂರದಲ್ಲಿ ಇಡ್ಬೇಕು, ಅಲ್ಲಿಂದ ಕೇಳ್ತಾ ಕೂತ್ಕೋಬೇಕು. ಈಗ ಏನಾಗುತ್ತೆ ಅಂದ್ರೆ 3ನೇ ತಿಂಗಳಾದ್ಮೇಲೆ ಮಗುವಿಗೆ ಅಲ್ಲಿ ಬೆಳೀತಾ ಇರೋ ಹೊಟ್ಟೆನಲ್ಲಿ ಬೆಳೀತಾ ಇರೋ ಮಗುವಿಗೆ ಶ್ರವಣ ಶಕ್ತಿ ಬರ್ತಾ ಹೋಗುತ್ತೆ. ಆವಾಗ ಅದು ಕಂಟ್ರೋಲ್ ಮಾಡ್ಬೋದು ನಾವು ಮಗುನ. ನೀನ್ ಹೀಗಿರ್ಬೇಕು, ನೀನು ತಂದೆ ತಾಯಿಗಳಿಬ್ರು ಸಾಯಂಕಾಲ ರಾತ್ರಿ ಹೊತ್ತು ಮಲ್ಕೊಳ್ಳೋ ಟೈಮ್ನಲ್ಲಿ ಮಗುವೆ ನೀನಿನ್ನು ಹೀಗಿರ್ಬೇಕು, ಈ ರೀತಿ ಧ್ಯಾನ ಮಾಡ್ಬೇಕು, ಒಳ್ಳೆಯವನಾಗ್ಬೇಕು, ಈಗ ನೀನ್ ಒಳ್ಳೆ ಬುದ್ಧಿನ ಕಲಿಬೇಕು, ನಾನೀಗ ಮಂತ್ರಗಳನ್ನ ಹೇಳ್ಕೊಡ್ತೀನಿ, ಇದನ್ನ ಕಲ್ತ್ಕೋ, ಈ ಥರದ್ದೆಲ್ಲ ಹೇಳ್ತಾ ಹೋದ್ರೆ ಮಕ್ಕಳುಗಳಿಗೆ ಟ್ಯೂನಿಂಗ್ ಆಗುತ್ತೆ. ಅದಕ್ಕೆ ಗರ್ಭ ಸಂಸ್ಕಾರ ಅಂತೀವಿ ನಾವು. ಗರ್ಭ ಸಂಸ್ಕಾರದಲ್ಲಿ ಈಗ ಸಾಕಷ್ಟು ವಿಷಯಗಳು ಬರುತ್ತೆ, ಚರ್ಚೆಗೆ ಬರುತ್ತೆ. ಅದಕ್ಕೋಸ್ಕರ ಹೇಳೋದು, ಯಾವುದೇ ಗಂಡ ಹೆಂಡತಿ ಗರ್ಭಿಣಿ ಆಗ್ತಾಳೆ ಅವಾಗ ಬಹಳ ಕೇರ್ಫುಲ್ ಆಗಿ ನೋಡ್ಕೊಡಿ ಅವ್ರನ್ನ ಅಂತ. ಜಗಳ ಆಡ್ಬಾರ್ದು, ಕಿತ್ತಾಡ್ಬಾರ್ದು, ಜಾಸ್ತಿ ಶ್ರಮ ಕೊಡಬಾರ್ದು, ಮನಸ್ಸಿಗೆ ನೋವಾಗುವಂತ. ಆಕೆಗೆ ಏನಾದ್ರು ನೋವಾಯ್ತು ಅಂತಂದ್ರೆ ಆ ನೋವು ಮಗುಗೆ ಬಾಧೆ ಆಗುತ್ತೆ. ಅವಳಿಗೆ ಹಿಂಸೆ ಆದ್ರೆ ಇವಳಿಗೆ ಮಗುಗೆ ಹಿಂಸೆ ಆಗುತ್ತೆ. ಯಾಕೆಂದ್ರೆ ಹೊಟ್ಟೆ ಒಳಗಿರೋ ಮಗು ಅದು ನೋವು ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಯಾವಾಗ್ಲೂ ಅಷ್ಟೇನೆ ಆ ಮಗು ಹತ್ರ ಬಂದಾಗ, ತಾಯಿ ಹತ್ರ ಹೋದಾಗ ಒಳ್ಳೆ ಮಾತಾಡ್ಬೇಕು, ಒಳ್ಳೆ ವಿಷಯಗಳನ್ನ ಹೇಳ್ಬೇಕು, ನೀವು ಸದ್ವಿಚಾರಗಳನ್ನ ಮಾತಾಡ್ಬೇಕು. ಆ ಹುಡುಗಿನೂ ಅಷ್ಟೇನೆ ಸ್ವಾಧ್ಯಾಯ, ಒಳ್ಳೆ ಗ್ರಂಥಗಳನ್ನ ಓದ್ಬೇಕು, ಒಳ್ಳೆ ಇದು ಸಂಘ, ಒಳ್ಳೆ ಸತ್ಸಂಗ, ಯಾವ್ದಾದ್ರು ಸ್ಪೀಚಸ್ನ ಕೇಳ್ತಾ ಕೂತ್ಕೋಬೇಕು. ಅವಾಗ ಏನಾಗುತ್ತೆ, ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಅದ್ಬಿಟ್ಟು ಇನ್ನೊಂದು ಏನಾದ್ರು ಈ ಚಕ್ರಗಳ ಪ್ರಯೋಗ, ಧ್ಯಾನ ಇದೆಲ್ಲ ಮಾಡಕ್ ಹೋಗ್ಬಾರ್ದು. ಆ ಟೈಮಲ್ಲಿ ವೈಬ್ರೇಷನ್ಸ್ ಇರುತ್ತಲ್ವಾ, ಅದೆಲ್ಲ ಮಾಡಬಾರ್ದು ಅಂತ ಹೇಳ್ತೀರಲ್ವಾ ಸರ್? ಮಾಡಬಾರ್ದು. ಓಕೆ, ಮ್ಯಾಮ್ ಇಲ್ಲೊಂದು ನಂದೊಂದು ವಿಷಯ ಹೇಳ್ಬೇಕು. ಗರ್ಭಿಣಿಯರು ಜೊತೆಗೆ ಸಿಸೇರಿಯನ್ ಆದಂತವ್ರು, ಸರ್ಜರಿ ಆದಂತವ್ರು, ಆಸ್ಮಾದಿಂದ ಬಳಲ್ತಾ ಇರೋಂತವ್ರು, ಹಾರ್ಟ್ ಪ್ರಾಬ್ಲಮ್ ಇರೋಂತವ್ರು ಈ ಚಕ್ರ ಧ್ಯಾನವನ್ನ ಮಾಡಬಾರ್ದು. ಇನ್ನೊಂದು, ಇದು ಯೂಟ್ಯೂಬ್ ನೋಡಿ ಮಾಡ್ಬೇಕಾ ಮಾಡಬಾರ್ದು ನಾರಾಯಣ ಸತ್ಯನಾರಾಯಣ ಸರ್ ಧ್ಯಾನ, ಚಕ್ರ ಧ್ಯಾನ ಯೂಟ್ಯೂಬ್ ನೋಡಿ ಮಾಡ್ಬೇಕಾ ಮಾಡಬಾರ್ದ್ರಿ? ಜನಸಾಮಾನ್ಯರು ನಾವಾಗ್ಲಿ ಮಾಡ್ಬೋದು, ಗರ್ಭಿಣಿಯರು ಮಾಡಬಾರ್ದು, ಪ್ಲಸ್ ಯಾರ್ಯಾರು ಮಾಡಬಾರ್ದು ಅಂತ ಡಾಕ್ಟರ್ ಹೇಳದ್ರಲ್ವಾ ಇವಾಗ, ಅಂತವ್ರು ಮಾಡಬಾರ್ದು. ಅಷ್ಟು ಬಿಟ್ಟು ಮಿಕ್ಕವರೆಲ್ಲ ಮಾಡ್ಬೋದು ಸರ್. ಓಕೆ, ಧನ್ಯವಾದ ಸರ್, ಥ್ಯಾಂಕ್ ಯು. ಓಕೆ ಆತ್ಮೀಯರೇ, ಸಾಕಷ್ಟು ಜನರ ಸಾಕಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ನಿಮಗೆ ಸಿಕ್ಕಿದೆ ಅನ್ನೋ ಒಂದು ಭಾವನೆಯಲ್ಲಿ ನಾವುಗಳು. ಮೇಡಮ್ ಇನ್ನೊಂದು ವಿಷಯ, ಯೂಟ್ಯೂಬ್ ಅಲ್ಲಿ ಜಾಸ್ತಿ ನೋಡ್ಬೇಡಿ. ನೀವು ಎಷ್ಟು ನೋಡ್ತೀರೋ ಅಷ್ಟು ತಲೆ ಕೆಡುತ್ತೆ. ಇನ್ಫಾರ್ಮೇಶನ್ ವಾಮಿಟಿಂಗ್ ಅಂತೀವಿ ನಾವು ಇದಕ್ಕೆ. ಡೆಸಿಮಿನೇಷನ್ ನಲ್ಲಿ ಏನಾಗುತ್ತೆ ಗೊತ್ತಾ, ಸಿಕ್ಕಾಪಟ್ಟೆ ವಿಷಯಗಳನ್ನ ತುಂಬ್ಕೊಳಕ್ ಹೋಗ್ತೀರಾ ನೀವು.
ಯಾವ್ಯಾವ್ದು ಒಬ್ಬ ಏನೊಂದು ಏನಾಗತ್ತೆ ಗೊತ್ತಾ, ಏನು ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಎಲ್ಲ ಬರೆಯೋದಕ್ಕೆ ಶುರು ಮಾಡ್ತಾರೆ. ಎಸ್ಪೆಷಲಿ ಇಂಗ್ಲಿಷ್ ಭಾಷೆಯಲ್ಲಿ ನಮ್ಮ ದೇವರುಗಳ ಬಗ್ಗೆ, ನಮ್ಮ ಗ್ರಂಥಗಳ ಬಗ್ಗೆ, ಧಾರ್ಮಿಕ ಗ್ರಂಥಗಳ ಬಗ್ಗೆ ಕೆಲವರು ಬುಕ್ಸ್ ಬರ್ತಿದ್ದಾರೆ. ಆ ಬುಕ್ಸ್ಗಳು ನೋಡ್ಬಿಟ್ಟು ಹೊಟ್ಟೆ ಹುರಿದೋಗುತ್ತೆ. ಕೇರಳದವನು ಒಬ್ಬ ಯಾರೋ ಬರ್ದಿದ್ದಾನೆ ಪುಸ್ತಕಗಳನ್ನ, 7-8 ಪುಸ್ತಕಗಳನ್ನ. ಅದನ್ನ ನನಗೆ ಒಬ್ರು ತೋರಿಸ್ಕೊಟ್ಟಿದ್ರು ಡೀಟೇಲ್ಸ್ನ. ನಾನು ಅವ್ರಿಗೆ ಬೈದ್ ಕಳಿಸ್ದೆ. ನಾನು, ಸರ್ ಇಂಥವ್ರನ್ನ ಬ್ಯಾನ್ ಮಾಡಿ, ನೀವು ಇಂಥವ್ರ ವಿಷಯಗಳನ್ನ ನಾವು ನೋಡ್ಬಾರ್ದು. ಸೊ ಈ ತರ ಎಲ್ಲ ಬಹಳಷ್ಟು ನಡೆಯುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ನಮ್ಮ ಗುರುಗಳು ನಮ್ಮ ಲಿಮಿಟೇಷನ್ಸ್ ನಲ್ಲಿ ಒಂದು ಚೌಕ ಹಾಕೊಳ್ಳಿ. ನಾವು ಮಹಾವತಾರ್ ಫೌಂಡೇಶನ್ ಅಲ್ಲಿ ಇದೀವಿ, ಇಲ್ಲಿ ನಮಗೆ ಸಾಕಷ್ಟು ಚಕ್ರಗಳ ವಿಷಯ ಗೊತ್ತಾಗ್ತಿದೆ, ಇಷ್ಟೇ ಸಾಕು. ನಾವು ಇನ್ನೂ ಹೋಗ್ತಾ ಇದ್ರೆ ತುಂಬಾ ಹೋಗ್ತಾ ಇರ್ತೀವಿ. ಇಲ್ಲ ಒಬ್ಬ ಗುರು ಭದ್ರಾಗಿ ಇಟ್ಕೋಬೇಕು ನಮ್ಗೆ. ವಿರೂಪಾಕ್ಷಪ್ಪನವರು, ಸುಧಾಕರ್ ಇವರು ಯಾರೋ ಒಬ್ರು ನಿಮ್ಮ ಮನೆ ಅಕ್ಕಪಕ್ಕ ಆಜು ಬಾಜುನಾಗಿದ್ದಾರೆ ಅಂದ್ರೆ, ಅಲ್ಲ ನಿಮ್ಮ ಅಲ್ಲೇ ಗೊತ್ತಿರುವಂತವ್ರು ಯಾರಾದ್ರು ಇದ್ರೆ ಅವ್ರನ್ನ ಭದ್ರ ಹಿಡ್ಕೊಳ್ರಿ, ಸಜ್ಜನರನ್ನ ಇಟ್ಕೊಳ್ರಿ, ಅವ್ರ ಜೊತೆ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಖಂಡಿತ ಒಳ್ಳೇದಾಗತ್ತೆ. ಜಾಸ್ತಿ ಯೂಟ್ಯೂಬ್ಗಳಿಗೆ ಹೋಗ್ಬೇಡಿ, ತುಂಬಾ ತಲೆನೋವು ಕೊಡುತ್ತೆ ಅದು. ಎಲ್ರಿಗೂ ಅದೊಂದು ಅಡ್ವೈಸ್ ಅಷ್ಟೇನೆ. ವಿಚಿತ್ರವಾದ ಇನ್ಫಾರ್ಮೇಶನ್ಗಳು ತುಂಬ್ತಾರೆ. ಓಕೆ, ಇನ್ನೊಂದು ವಿಷಯ ಏನು ಅಂತಂದ್ರೆ, ಇಲ್ಲಿ ರೇಖಾ ಕೆಜೆ ಅವರು ಕೇಳ್ತಾ ಇದ್ದಾರೆ, ಚಕ್ರ ಧ್ಯಾನ ವಾರಕ್ಕೆ 1 ಸಲ ಮಾಡಬೇಕಾ? ಸ್ಕಿನ್ ಪ್ರಾಬ್ಲಮ್ಗೆ ಯಾವ ಚಕ್ರ ಧ್ಯಾನ ಮಾಡಬೇಕು ಅನ್ನೋದು. ಆಮೇಲೆ ಬರೀ ಬೀಜ ಮಂತ್ರ ಹೇಳಬಾರ್ದು ಅಂತಾರಲ್ಲ, ಏನು ಏನಿದು ಪೇನ್ ಪರಿಣಾಮ ಬೀರುತ್ತೆ ಅಂತಾರೆ ಅಂತ, ಇದಕ್ಕೆ ಏನಂತೀರಿ ಡಾಕ್ಟರ್ ಯಶೋಧ ಅವರು? ಬೀಜ ಮಂತ್ರ ಅರ್ಥ ಬೀಜ ಆಗ್ಲಿಲ್ಲ ಮಂತ್ರ ಮೇಡಮ್. ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಸ್ಕಿನ್ ಪ್ರಾಬ್ಲಮ್ಗೆ ಯಾವ ಚಕ್ರ ಧ್ಯಾನ ಮಾಡಬೇಕು ಅನ್ನೋದು. ನಂತರ ಸ್ಕಿನ್ಗೆ ನಾವು ಅವಾಗ್ಲೇ ಹೇಳಿದ್ವಿ ಅಂತ ಅನ್ಸುತ್ತೆ. ಆಮೇಲೆ ಬರೀ ಬೀಜ ಮಂತ್ರ ಹೇಳಬಾರ್ದ ಅಂತ ಕೇಳ್ತಿದ್ದಾರೆ ಸರ್, ಅದಕ್ಕೆ ಉತ್ತರ ಹೇಳಿ. ಅಮ್ಮ, ಬೀಜ ಮಂತ್ರಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ಕೋಬಹುದಮ್ಮ. ಬರೀ ಬೀಜ ಮಂತ್ರಗಳಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನಮಗೆ ಸಂಪತ್ತು ಬೇಕು, ಶ್ರೀಂ ಬೀಜಾಕ್ಷರಿ, ಶ್ರೀಂ 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 ಅಂತ ಜಪ ಮಾಡುವಂಥದ್ದು, ಅವಳನ್ನ ವರ್ಣಿಸ್ಕೋಬಹುದು ಲಕ್ಷ್ಮಿನ. ಹಾಗೇನೆ ಐಂ ಬೀಜಾಕ್ಷರಿ ಮಂತ್ರ ಸರಸ್ವತಿಗೆ, ಅವಳು ಜ್ಞಾನಕಾರಕಳು, ಜ್ಞಾನವನ್ನು ಕೊಡುವಂತವಳು. ಐಂ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳೋದು. ಕ್ರೀಂ ಮಂತ್ರವನ್ನು ಅಷ್ಟೇನೆ ಕಾಳಿಕಾದೇವಿಗೆ ಬರುವಂತದ್ದು ಮಂತ್ರ, ಕ್ರೀಂ ದುರ್ಗೆಗೆ ಬರುವಂತದ್ದು ಮಂತ್ರ, ಹೀಗೆ ಕೃಷ್ಣನಿಗೂ ಬರುತ್ತೆ ಮಂತ್ರ ಕ್ಲೀಮ್ ಅನ್ನೋದ್ರಲ್ಲಿ. ಈ ರೀತಿಯಾಗಿರೋ ಈ ಎಲ್ಲಾ ಬೀಜಾಕ್ಷರಿ ಮಂತ್ರಗಳು, ಸಿಂಗಲ್ ಅಕ್ಷರಗಳದ್ದು ಬೀಜಾಕ್ಷರಿ ಮಂತ್ರಗಳಿದೆ. ಆಮೇಲೆ 2 ಪದಗಳ ಬೀಜಾಕ್ಷರಿ ಮಂತ್ರ ಇದೆ, 3 ಪದಗಳದ್ದಿದೆ, 4 ಪದಗಳದ್ದು ಇದೆ, 5 ಪದಗಳದ್ದಿದೆ. ಅದು ನಮ ಶಿವಾಯ ಅಂದ್ರೆ 5 ಪದಗಳದ್ದು ಇರುತ್ತೆ, 5 ಅಕ್ಷರಗಳದ್ದು. ಓಂ ನಮ ಶಿವಾಯ ಅಂದ್ರೆ ಅದರಲ್ಲಿ ಇನ್ನೊಂದು ಏನು ಅಂದ್ರೆ 6 ಅಕ್ಷರಗಳಿರುತ್ತೆ. ಈಗ ನಮ ಶಿವಾಯ ಅಂತ ಜಪ ಮಾಡಿದ್ರೆ ನಿಮಗೋಸ್ಕರ, ನನಗೋಸ್ಕರ ನಾನು ಮಾಡ್ಕೋತೀನಿ ನಮ ಶಿವಾಯ, ನನಗೆ ಮಾತ್ರ ಒಳ್ಳೇದ್ ಮಾಡಪ್ಪ ಅಂತ ಜಪ ಮಾಡ್ಕೊಳ್ಳುವಂಥದ್ದು. ಓಂ ನಮ ಶಿವಾಯ ಅಂದ್ರೆ ಯೂನಿವರ್ಸಲ್ಗೆ ಅಂತ 6 ಅಕ್ಷರಗಳ ಮಂತ್ರವನ್ನ, ಬೀಜಾಕ್ಷರಿ ಮಂತ್ರವನ್ನ ಓಂ ನಮ ಶಿವಾಯ ಅಂತ ನೀವು ಜಪ ಮಾಡಿದಾಗ ನಿಮಗಲ್ಲ ಬೇರೆಯವ್ರಿಗೂ ಮಾಡ್ತಿದ್ದಿಲ್ಲ. ನೀವು ಬೇರೆಯವ್ರಿಗೆ ಮಾಡ್ತೀರ ಅಂದಾಗ ಈಶ್ವರ ಹೇಳ್ತಾನೆ, ಇವನು ಇವನೊಬ್ಬನಿಗೆ ಬೇರೆ ಹೇಳ್ತಾ ಇಲ್ಲ, ಎಲ್ರಿಗೂ ಬೇಕು ಅಂತ ಕೇಳ್ತಾ ಇದ್ದಾನೆ, ಇವ್ರಿಗೆ ಜಾಸ್ತಿ ಕೊಡ್ಬೇಕು ಅಂತಾನೆ. ಅದಕ್ಕೆ ಜಪ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಿ, ಅದನ್ನ ಯಾವತ್ತು ನಮ್ಮ ಇದಕ್ಕೆ ಅನುಕೂಲ ಆಗೋ ಹಾಗೆ ಮಾಡ್ಕೋಬೇಕು, ನಮ್ಗೆ ಒಳ್ಳೇದಾಗೋದಕ್ಕೋಸ್ಕರ ಮಾಡ್ಕೋಬೇಕು. ಮಾಡಿ ಒಳ್ಳೇದಾಗುತ್ತೆ. ಮ್ಯಾಮ್, ಇಲ್ಲಿ ಚರ್ಮ ರೋಗಕ್ಕೆ ಕೇಳಿದ್ರಿಂದ ವರುಣ ಮುದ್ರೆ ಇಟ್ಕೊಂಡು ಅವರು ಧ್ಯಾನ ಮಾಡ್ಬೇಕು, ವರುಣ ಮುದ್ರೆ ಅಭ್ಯಾಸ. ಜೊತೆಗೆ ಇದೇ ತಿಂಗಳು 3ನೇ ತಾರೀಕು ಒಂದು ಚಕ್ರ ಧ್ಯಾನದ ಆಡಿಯೋ ಹಾಕಿದ್ದಾರೆ ವಾಟ್ಸಪ್ ಗ್ರೂಪ್ ಅಲ್ಲಿ. ಅಲ್ಲಿ ಗ್ರೂಪ್ ಅಲ್ಲಿ ಚೆಕ್ ಮಾಡಿ ಆ ಆಡಿಯೋ ತಗೊಳ್ಳಿ. ವಾರಕ್ಕೆ 2 ಬಾರಿ ಚಕ್ರ ಧ್ಯಾನ ಮಾಡಿ. ಅತಿರೇಕವಾಗಿ ಮಾಡಕ್ ಹೋಗ್ಬೇಡಿ. ಇದು ಗುರುವಿನ ಮುಂದೆ ಮಾಡುವಂಥದ್ದು, ಅವರ ಮಾರ್ಗದರ್ಶನದಲ್ಲಿ ಮಾಡುವಂಥದ್ದು. ಅದು ಕುಂಡಲಿನಿ ಶಕ್ತಿ ಏನಾದ್ರೂ ಉದ್ರೇಕಗೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಇದು ಜ್ಞಾನವನ್ನ ತಿಳಿಸ್ಕೊಡ್ಲಿಕ್ಕೋಸ್ಕರ ಇಷ್ಟು ನಾವು ಸಣ್ಣ ಪ್ರಯತ್ನ ಮಾಡಿರೋದು. ಹಾಗಾಗಿ ಇದನ್ನ ಸದುದ್ದೇಶದಿಂದ ಉಪಯೋಗಿಸ್ಕೊಳ್ಳಿ ಅಂತ ಹೇಳಕ್ಕೆ ಬಯಸ್ತೀನಿ. ನಿಜ. ಆಮೇಲೆ ಮುದ್ರೆಗಳು ಕೇಳಿದ್ದಾರೆ. ಮುದ್ರೆಗಳನ್ನ ಖಂಡಿತವಾಗಿ ಮುಂದಿನ ತಿಂಗಳು ಪೂರ್ತಿ ಮುದ್ರೆಗಳನ್ನ ಹೇಳ್ಕೊಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಮುಂದಿನ ತಿಂಗಳು ಕೂಡ ಎಲ್ಲರೂ ಸರಿಯಾದ ಸಮಯಕ್ಕೆ ಸರಿಯಾಗಿ ಏನೇನು ಅವತ್ತಿನ ದಿನದ ಒಂದು ಸಬ್ಜೆಕ್ಟ್ ಏನಿದೆ ಅಂತ ತಿಳ್ಕೊಂಡು ಬನ್ನಿ. ಖಂಡಿತ ಮುದ್ರೆಗಳಿಗೂ ಕೂಡ ಒಂದು ದಿನ ಇದ್ದೇ ಇದೆ. ಯಾರು ಕೇಳ್ತಾ ಇರೋದನ್ನು ಪರಸಣ್ಣವರ್ BB ಪರಸಣ್ಣವರ್ ಅನ್ನೋರು ಕೇಳ್ತಾ ಇದ್ದಾರೆ. ಸೊ ಖಂಡಿತವಾಗಿ ಮುಂದಿನ ತಿಂಗಳಲ್ಲಿ ಇದನ್ನ
ಹೇಳುವಂತ ಪ್ರಯತ್ನ ಖಂಡಿತವಾಗಿ ಮಾಡ್ತೀವಿ ಮೇಡಮ್ ಅಂತ. ಒಂದ್ ಸೆಕೆಂಡ್ ಮೇಡಮ್ ಒಂದ್ ಸೆಕೆಂಡ್ ಅದು ನಮ್ ಚಿಕ್ಕಪ್ಪನ ಮಗಳೊಬ್ಳು ಅದೇ ನೀವ್ ಹೇಳಿದ್ರಲ್ಲ ಚಕ್ರ ಧ್ಯಾನ ಗುರು ಇಲ್ದಾನೆ ಮಾಡ್ಬಿಟ್ಟು ಮನೇಲಿ ದೇವ್ರ ಮನೇಲಿ ಕೂತ್ಕೊಂಡೇನೆ ಮಾಡ್ಬಿಟ್ಟು ಅದು ಒಂಥರ ಸರ್ಪದ ತರ ಬೆನ್ನಿನ ಮೂಳೆ ಮೇಲ್ಗಡೆ ಹೋಗಿ ತಲೆ ಹತ್ರ ಎಡೆ ಎತ್ಕೊಂಡ್ ತರ ಏನೋ ಆಗ್ಬಿಟ್ಟಿತ್ತು. ಮತ್ತೆ ಅದನ್ನ ನಾನು ಶಾಂತಿ ಮಾಡಕ್ಕೆ ಆಗ್ಲಿಲ್ಲ ಅಂತ ತುಂಬಾ ಎದುರ್ಕೊಂಡ್ಬಿಟ್ಟಿದ್ದಾಳೆ. ಆಮೇಲೆ ಇವಾಗ ಹೇಳಿದ್ರಲ್ಲ ಯಾರೋ ಒಂದೊಂದೇ ಚಕ್ರ ಮಾಡ್ಬೋದು ಅಂತ, ಅದನ್ನ ನಮ್ಮ ಗುರುಗಳು ನಾವು ಮೊದ್ಲು ಒಂದ್ ಕಡೆ ಕ್ಲಾಸಲ್ಲಿ ಸೇರ್ಕೊಂಡಿದ್ದಾಗ ಚಕ್ರ ಧ್ಯಾನ ಒಂದೇ ಮಾಡಬಾರ್ದು, ಗುರು ಇರ್ಬೇಕು ಜೊತೆಗೆ ಒಂದೊಂದೇ ಮಾಡ್ಕೊಂಡು ಹೋಗಿ ಮತ್ತೆ ಅದ್ ಮೇಲಕ್ಕೆ ಹೋದ್ಮೇಲೆ ಸಹಸ್ರಾರ ಚಕ್ರಕ್ಕೆ ಹೋದ್ಮೇಲೆ ಮತ್ತೆ ಅದಕ್ಕೆ ಶಾಂತಿ ಮಂತ್ರ ಹೇಳಿ ಮತ್ತೆ ಅದನ್ನ ರಿಪೀಟ್ ಕೆಳಗೆ ಇಳಿಸ್ಬೇಕು. ಕರೆಕ್ಟ್. ಆಮೇಲೆ ಓಂ ಶಾಂತಿ 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 ಅಂತ ಶಾಂತಿ ಹೇಳಿ ಶಾಂತಿ ಮಂತ್ರ ಹೇಳಿ ಅದನ್ನ ಶಾಂತಗೊಳಿಸ್ಬೇಕು ಅಂತ ಹೇಳಿದ್ರು. ಒಂದೊಂದೇ ಚಕ್ರ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ, ಎಲ್ಲಾ ಚಕ್ರನೂ ಅದು ಗುರುಮುಖ ಮಾಡ್ಬೇಕು, ಇಲ್ಲ ಪೂರ್ತಿ ತಿಳ್ಕೊಂಡಿರೋ ಮಾಡ್ಬೇಕು, ಗುರುಮುಖೇನ ಮಾಡ್ಬೇಕು ಅಂತಾನೆ ಎಲ್ಲಾ ಹೇಳೋದು. ಇಲ್ಲಿ ಮೇಡಮ್ ಇಷ್ಟೊತ್ತು ನಾವು ಮಾಡಿದ್ದಂತ ಪ್ರಯತ್ನ ಇವಾಗ ಆಲ್ರೆಡಿ ಡಾಕ್ಟರ್ ಯಶೋಧ ಹೇಳ್ದಂಗೆ ಇದು ಯಾವ್ಯಾವ ಚಕ್ರಕ್ಕೆ ಏನೇನು ಅಂತ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾವು ಒಂದು ಪ್ರಯತ್ನ ಪಟ್ಟಿದ್ದೀವಿ. ಅಷ್ಟೇ ಮೇಡಮ್. ನಾವು ಅದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಾಗಿದೆ. ಇನ್ ಏನೇ ಮಾಡೋದಿದ್ರು ಗುರುಮುಖೇನ ಶಿಕ್ಷಣ ಅಂತ ಅದಕ್ಕೋಸ್ಕರ ಹೇಳೋದು. ಗುರುವಿನ ಮುಖ ಅಂದ್ರೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುವಂತವರ ಮುಂದೆ ಕೂತ್ಕೊಂಡು ಮಾಡೋದ್ರಿಂದ ಅಥವಾ ಈ ತರ ಸಾಮೂಹಿಕವಾಗಿ ಮಾಡೋದ್ರಿಂದ ಅದರ ಒಂದು ಹೆಚ್ಚು ಕಡಿಮೆ ಏನಾದ್ರು ಅವ್ರು ಶಾಂತಿ ಮಾಡ್ತಾರೆ. ಹೌದೌದು. ಇವಾಗ ಒಬ್ಬರೇ ಇದ್ದಾಗ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಗೊತ್ತಾಗಲ್ಲ. ನಮ್ದು ಚಿಕ್ಕಪ್ಪನ ಮಗಳು ತುಂಬಾನೇ ಎದುರ್ಕೊಂಡ್ಬಿಟ್ಟಿದ್ದಾಳೆ. ಅದು ತುಂಬಾ ಅದು ಶಾಂತಿ ಆಗದೇ ಇಲ್ವಂತೆ, ಮೇಲಕ್ಕೆ ಹೋಗಿ ಶಾಂತಿ ಆಗದೇ ಇಲ್ಲ, ಕೆಳಗಡೆ ಕರ್ಕೊಂಬಂದೇ ನಿಲ್ಲಿಸ್ಬೇಕು, ಅದನ್ನ ಗುರುಮುಖನೇ ಮಾಡ್ಬೇಕು ಅಂತ ಹೇಳಿದ್ವಿ ಮೇಡಮ್. ತುಂಬಾ ಬೇಡ, ನಾವು ಇಲ್ಲಿ ಸಾಮೂಹಿಕವಾಗಿ ಪ್ರಯತ್ನ ಮಾಡ್ಬಾರ್ದು. ಹೇಳ್ತಾರೆ. ಹೌದು, ಯಾವಾಗ ನಮ್ಗೆ ಸ್ವಯಂ ಪ್ರೇರಣೆ ಮಾರ್ಗದರ್ಶನ ಮಾಡ್ತಾರೆ ಆವಾಗ ನಾವು ಇಲ್ಲಿ ಮಾಡಿಸ್ತೀವಿ, ಆವಾಗ ಮಾಡಿದ್ರೆ ಸಾಕು ಅಂತ ನನ್ನ ಭಾವನೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ಹೇಳೋದಕ್ಕೆ ಪ್ರಯತ್ನ ಪಟ್ಟೆ ಮೇಡಮ್. ನಮಸ್ತೆ. ಅವಕಾಶ ಕೊಟ್ಟು ಹೇಳಿ ಸರ್. ಸರ್ ಮ್ಯೂಟ್ ಆಗಿದೆ, ಸರ್ ಮ್ಯೂಟ್ ಆಗಿದೆ, ಸರ್ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾವು ಮಾಡ್ಬೇಕಾಗಿರೋದು ಧ್ಯಾನ. ಫಸ್ಟ್ ಧ್ಯಾನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಇದೆಲ್ಲ ನಾವು ಅಡಿಷನಲ್. ಈಗ ನಾವ್ ಹೇಳ್ತಾ ಇರೋದು ಕಾಲೇಜ್ ಲೆವೆಲ್ ತೋರಿಸ್ತಾ ಇರೋದು, ನಿಮಗೆ ರುಚಿ ತೋರಿಸ್ತಾ ಇದೀವಿ, ಸ್ಯಾಂಪಲ್. ನೀವು ಮುಂದಕ್ಕೆ ಇದಕ್ಕೆ ಹೋಗ್ತೀರಾ ಅಂತ ನೀವು ಅದಕ್ಕೆ ಫಸ್ಟ್ ಇದನ್ನ ಮಾಡ್ತಾ ಬನ್ನಿ. ಇದ್ರಲ್ಲಿ ನಾವು ಸಿದ್ಧಿ ಮಾಡ್ಕೊಂಡ್ರೆ ಅದೆಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಇಲ್ಲೇ ಜ್ಞಾನ ಇರೋದು, ಇಲ್ಲೇ ಶಕ್ತಿ ಇರೋದು, ಎಲ್ಲ ಇಲ್ಲೇ ಇರೋದು ಧ್ಯಾನದಲ್ಲಿ. ನಿಮ್ಗೆ ಇವಾಗ 70 ವರ್ಷ ಆಗಿದೆ, 70 ನಿಮಿಷ ಪ್ರಾಕ್ಟೀಸ್ ಮಾಡಿ ಧ್ಯಾನ. ಚಕ್ರಗಳ ಬಗ್ಗೆ ಕೆಡಿಸ್ಕೋಬೇಡಿ. ನನ್ನ ಮಿತ್ರರು ನಾನು ಹೇಳ್ತಾ ಇರೋದು, ಅದು ಯಾರಿಗೆ, ಅದು ಸಾಧಕರಿಗೆ ಸನ್ಯಾಸ ಮಾಡಿ ನಾನು ಸಾಧನೆ ಮಾಡುತ್ತೀನಿ ಅನ್ನೋರಿಗೆ. ನಿಮ್ ಕೈಲಿ ಸಾಧನೆ ಮಾಡಕ್ಕಾಗಲ್ಲ ಸರ್, ನೀವಿನ್ನು ಸಂಸಾರದಲ್ಲಿ ಇದ್ದೀರಾ. ನಿಮ್ಮ ಮಕ್ಕಳು ಮದುವೆ ಮಾಡ್ಬೇಕು, ಮುಂಜಿ ಮಾಡ್ಬೇಕು, ಇನ್ನು ಕೆಲಸಗಳು ಇದೆ. ಅದ್ರಲ್ಲಿ ನಿಮ್ಮ ಸಜ್ಜನತ್ವ ತಗೊಳ್ಳೋದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ದಿನವೂ ಧ್ಯಾನ ಮಾಡಿ. ನಾವು ಮಹಾತ್ಮ ಫೌಂಡೇಶನ್ ಇಂದ ಕೊಡ್ತಾ ಇರೋ ಉದ್ದೇಶ ಏನು, ಧ್ಯಾನ ಮಾಡಿ ಉಸಿರಾಟ ಪ್ರಾಣಾಯಾಮ ಮಾಡಿ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗೋದಕ್ಕೆ. ಬ್ಯಾಲೆನ್ಸ್, ಆಕ್ಸಿಜನ್ ತಲೆಗೆ ತುಂಬ್ಕೋಬೇಕು. ನಮ್ಮ ಶರೀರಕ್ಕೆ ಆಕ್ಸಿಜನ್ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಉಸಿರಾಟದಲ್ಲಿ ಏನಾಗುತ್ತೆ, ನಾವು ಗಾಳಿನ ತುಂಬ್ಕೋತೀವಿ ಪ್ರಕೃತಿಯಿಂದ, ಶುದ್ಧವಾದ ಗಾಳಿ ಒಳಗ್ ಬರುತ್ತೆ. ಅಲ್ಲಿ ನಾವು ಹೋಲ್ಡ್ ಮಾಡಿದಾಗ ಅದು ಅಲ್ಲಿ ಸ್ಟಾಕ್ ಆಗತ್ತೆ, ಬಿಟ್ಟಾಗ ಇಂಗಾಲ ಡೈಆಕ್ಸೈಡ್ ಈಚೆ ಕಡೆ ಬರುತ್ತೆ. ಅದನ್ನ ಮಾಡ್ತಾ ಬರ್ಬೇಕು ನಾವು. ಬೇರೆ ಇದನ್ನ ಯಾವ್ದು ತಿಳ್ಕೊಬೇಡಿ. ಇದು ಸ್ವಲ್ಪ ಸ್ಯಾಂಪಲ್ ತೋರಿಸಿರೋದು. ಇದಕ್ಕೆ ಈಗ್ಲೇ ಅದನ್ನ ಮಾಡೋದು ಬಿಟ್ಬಿಟ್ಟು ಇದಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ರೆ ಖಂಡಿತ ಸರಿಯಾಗಿ ಹೇಳಿದ್ರಿ ಸರ್. ಯಾರು ದಯವಿಟ್ಟು ಅಲ್ಲಿ ಹೇಳಿದ್ದಾರೆ ಮಹಾತಾರ್ ಫೌಂಡೇಶನ್ ಅಲ್ಲಿ ಸಂಜೆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಅನ್ಬಿಟ್ಟು ನಾವು ಖಂಡಿತ ನಿಮಗೆ ದಿನಾಗ್ಲೂ ಮಾಡಿ ಅಂತ ನಾವು ಖಂಡಿತವಾಗಿ ಹೇಳಿಲ್ಲ. ಇದ್ರ ಬಗ್ಗೆ ಒಂದು ದಾಸಯ್ಯ ಆಗ್ಬೇಡಿ. ಮಾಹಿತಿಯನ್ನ ಕೊಟ್ಟಿದ್ದೀವಿ. ಏನು ಈ ಚಕ್ರ ಧ್ಯಾನ ಏನು ಅಂತ ಸಾಕಷ್ಟು ಪ್ರಶ್ನೆಗಳು ಬಂದಿದ್ರಿಂದ ಇವತ್ತಿನ ದಿನ ನಾವು ಚಕ್ರಗಳ ಬಗ್ಗೆ, ಏನು ಚಕ್ರ, ನಮ್ಮ ದೇಹದಲ್ಲಿ 7 ಚಕ್ರಗಳಿದೆ, 7 ಲೋಕಗಳಿದೆ, 7 ಶರೀರಗಳಿದೆ, ಇವೆಲ್ಲವನ್ನ ತಿಳ್ಕೊಳ್ಳೋಣ ಅನ್ನೋ ಒಂದೇ ಉದ್ದೇಶಕ್ಕೆ ಇವತ್ತು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದೀವಿ. ಹಾಗಾಗಿ ಇಲ್ಲಿ ಹೇಳಿದರೆ ನಮ್ಮ ಮಾಡ್ಲೇಬೇಕು ಅನ್ನೋ ರೀತಿ ದಯವಿಟ್ಟು ಅನ್ಕೋಬೇಡಿ. ಯಾವ ಟೈಮಲ್ಲಿ ಗುರುಮುಖಿಯನ್ನ ಹೋಗ್ಬೇಕೋ ಆ ಟೈಮಲ್ಲಿ ನೀವು ಗುರುಮುಖಿಯನ್ನೇ ಕಲಿಬೇಕಾಗತ್ತೆ. ಸಾಮೂಹಿಕವಾಗಿ ಯಾವುದನ್ನ ಮಾಡ್ಬೇಕೋ ಅದನ್ನೇ ನೀವು ಮಾಡ್ಬೇಕಾಗತ್ತೆ. ಆದ್ರೆ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಒಂದು ಸಾಧನೆಯನ್ನ ಮಾಡಿ
ಒಂದಷ್ಟು ನಾವು ಕಂಡ್ಕೊಂಡಾಗ ಇವೆಲ್ಲವೂ ತಂತಾನೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನ ತಿಳಿಸುವಂತ ಪ್ರಯತ್ನ ಮಾಡಿದೀವಿ. ನಂತರ ಸತ್ಯೇಂದ್ರ ಸರ್ ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನು ಅವರು ಕೂಡ ಮಾಡಿದ್ದಾರೆ. ಹಾಗೆ ನಮ್ಮ ಡಾಕ್ಟರ್ ಯಶೋಧ ಅವರು ನಾನು ಇಬ್ಬರೂ ಸೇರಿ ಒಂದಷ್ಟು ವಿಷಯಗಳನ್ನ ನಾವು ಸಂಗ್ರಹ ಮಾಡಿ ಅದನ್ನ ನಾವು ನಿಮ್ಗೆ ಹೇಳುವಂತ ಪ್ರಯತ್ನವನ್ನ ಕೂಡ ನಾವು ಮಾಡಿದ್ದೇವೆ. ಹಾಗೆ ಡಾಕ್ಟರ್ ಯಶೋಧ ಅವರು ಮುಂಬರುವಂತಹ ದಿನಗಳಲ್ಲಿ ಮುದ್ರೆಗಳ ಬಗ್ಗೆನೂ ನಿಮಗೆ ಎಲ್ಲರಿಗೂ ಯಾವ್ಯಾವ ಚಕ್ರಕ್ಕೆ ಯಾವ ಮುದ್ರೆ ಮಾಡಬೇಕು, ಮತ್ತೆ ಹೇಗೆ ಕೂತಾಗ ಯಾವ ಕಾಯಿಲೆಗೆ ಯಾವ ಮುದ್ರೆಯನ್ನ ಹಾಕಿ ನಾವು ಕೂತ್ಕೊಂಡು ಧ್ಯಾನ ಮಾಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವರು ಸವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡಲಿದ್ದಾರೆ. ಆದರೆ ಅದೆಲ್ಲದಕ್ಕೂ ನೀವು ಮುಂದಿನ ತಿಂಗಳು ಸಮಗ್ರ ಜೀವನ ಶೈಲಿ ಕಾರ್ಯಕ್ರಮ ಏನಿದೆ ಅದಕ್ಕೋಸ್ಕರ ಕಾಯ್ಬೇಕಾಗಿದೆ. ಮತ್ತೊಂದು ಮುಖ್ಯವಾದ ವಿಷಯ ನಿಮ್ಗೆಲ್ರಿಗೂ ನಾನು ಹೇಳ್ಬೇಕಾಗಿದೆ ಸ್ನೇಹಿತರೆ. ಇಲ್ಲಿ 21ನೇ ತಾರೀಕಿಂದ 21 ಈಗಾಗಲೇ ನಾನು ಹೇಳಿದ ಪ್ರಕಾರ ಧ್ಯಾನಕ್ಕೆ ಆ ದಿನ ಮೀಸಲಿದೆ. ಸೊ ನಾವು ನಾಳೆ ತುಂಬಾ ಒಳ್ಳೆ ಧ್ಯಾನವನ್ನ ನಾವೆಲ್ಲರೂ ಮಾಡಬೇಕಾಗಿದೆ. ಸಾಧ್ಯವಾದಷ್ಟು ಸಾಕಷ್ಟು ಹೊತ್ತು ಮಾಡೋಣ ಅನ್ನೋ ಒಂದು ಹಂಬಲ ಇದೆ. ಹಾಗಾಗಿ ನಾವೆಲ್ಲರೂ ನಾಳೆ ಧ್ಯಾನ ಮಾಡುವಾಗ ಯಾರು ತಪ್ಪಿಸ್ಕೋಬೇಡಿ, ಎಲ್ಲರೂ ಖಂಡಿತವಾಗಿಯೂ ಇಲ್ಲಿ ಬರಲೇಬೇಕು ಅಂತ ನಾನು ಕೇಳ್ತೀನಿ. ನಂತರ ಮುಖ್ಯವಾದ ವಿಷಯ ಏನಪ್ಪ ಅನ್ನೋದಾದ್ರೆ, ಇಲ್ಲಿ ಪತ್ರಿಜಿ ಅವರ ಒಂದು ಮಹಾಯಾಗ ನಡೀತಾ ಇದೆ. ಸೊ ಇದು ಡಿಸೆಂಬರ್ 21ರಿಂದ ಶನಿವಾರ 21ರಿಂದ 31ರವರೆಗೆ ಡಿಸೆಂಬರ್ ಅಲ್ಲಿ ನಡೆಯುತ್ತೆ. ಇದು ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ಅಂದ್ರೆ ಬೆಳಗಿನ ಜಾವ 4 ಗಂಟೆಯಿಂದ 10 ಗಂಟೆವರೆಗೂ ನಡೆಯುತ್ತೆ. ಇದರ ಒಂದು ಮುಖ್ಯಾಂಶಗಳು ಏನೇನಿದೆ ಅನ್ನೋದಾದ್ರೆ ಯೋಗ ಇರುತ್ತೆ, ಆಮೇಲೆ ಸಾಮೂಹಿಕ ಧ್ಯಾನ ಇರುತ್ತೆ, ನಂತರ ಪತ್ರಿಜಿಯವರಿಂದ ಸಂದೇಶ ಏನಿರುತ್ತೆ ಅದು ಕೂಡ ಇರುತ್ತೆ, ಉಪಹಾರ ಇರುತ್ತೆ, ಊಟ ಇರುತ್ತೆ, ಹಿರಿಯ ಮಾಸ್ಟರ್ಸ್ಗಳು ಏನಿದ್ದಾರೆ ನುರಿತ ತಜ್ಞರು ಅಂತ ಹೇಳ್ಬೋದು ಅವ್ರಗಳಿಂದ ತರಗತಿಗಳಿರುತ್ತೆ. ನಂತರ ಆರೋಗ್ಯಕ್ಕೆ ಒಂದು ಮಾರ್ಗದರ್ಶನ ಏನಿದೆ ಅದು ಕೂಡ ಇರುತ್ತೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇರುತ್ತೆ. ಇದು ತರಗತಿಗಳು ತೆಲುಗುನಲ್ಲೂ ನಡೆಯುತ್ತೆ, ಹಿಂದಿಲೂ ನಡೆಯುತ್ತೆ, ಇಂಗ್ಲಿಷ್ನಲ್ಲೂ ಇದೆ. ಸೊ ಹಾಗಾಗಿ ನೀವೆಲ್ಲರೂ ಅವುಗಳ ಒಂದು ಉಪಯೋಗ ಕೂಡ ಪಡ್ಕೊಳ್ಬೇಕು ಅಂತ. ಇದು ಉಚಿತವಾಗಿ ಸಿಗುತ್ತೆ. ಆಮೇಲೆ ವಸತಿ ಕೂಡ ಅಲ್ಲಿ ಇದೆ, ಅನ್ನ ಪ್ರಸಾದ ಎಲ್ಲವೂ ಉಚಿತವಾಗಿ ಸಿಗುತ್ತೆ. ನಂತರ ಇದು ಎಲ್ಲಿ ನಡೆಯುತ್ತೆ ಅನ್ನೋದಾದ್ರೆ ಮಹೇಶ್ವರ ಮಹಾಪಿರಮಿಡ್ ಕೈಲಾಸಪುರ ಕಡಿತಾಳಲ್ಲಿ ನಡೀತಾ ಇದೆ. ಹೈದರಾಬಾದ್ನಿಂದ 100 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. 11 ದಿನಗಳ ಪರಿವರ್ತಕ ಧ್ಯಾನ ಇರುತ್ತೆ. ಆರೋಗ್ಯ ಮಾರ್ಗದರ್ಶನ ಮತ್ತು ಸಾಂಸ್ಕೃತಿಕ ಮಾಹಿತಿಗಾಗಿ ನೀವೆಲ್ಲರೂ ನಮ್ಮ ಜೊತೆ ಬರಬೇಕು, ನೀವೆಲ್ಲ ಸೇರ್ಕೊಳ್ಬೇಕು. ಈ ಒಂದು ಮಹಾ ಯಾಗ ಏನ್ ನಡೀತಿದೆ ಅದೆಲ್ಲದಕ್ಕೂ ನಿಮ್ಮ ಒಂದು ಉಪಸ್ಥಿತಿ ಕೂಡ ಇರಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂತು ಅಂತ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಯಾಕಂದ್ರೆ ನಿಮ್ಗಳ ಪ್ರತಿಯೊಬ್ಬರ ಒಂದು ಮಾತುಕತೆ ಇರ್ಬೋದು, ಪ್ರತಿಯೊಬ್ಬರ ಒಂದು ಪ್ರಶ್ನೆಗಳಿರ್ಬೋದು, ಎಲ್ಲರಿಂದ ನಮ್ಗೆ ಅದು ತಿಳಿದು ಬಂದಿದೆ. ಸೊ ನಾಳೆ ಯಾರು ದಯವಿಟ್ಟು ತಪ್ಪಿಸ್ಕೊಳ್ಬೇಡಿ. ನಾಳೆ ಕಡೆಯ ದಿನ 21ನೇ ತಾರೀಕು ವಿಶ್ವ ಧ್ಯಾನ ದಿನ ಅಂತ ಮಾಡಿರೋದ್ರಿಂದ ನಾವೆಲ್ಲರೂ ಒಟ್ಟಾಗಿ ನಾಳೆ ಧ್ಯಾನವನ್ನ ಮಾಡೋಣ ಅಂತ ಹೇಳ್ತಾ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಹಾಗಾಗಿ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಮುಖ್ಯವಾಗಿ ಡಾಕ್ಟರ್ ಯಶೋಧ ಅವ್ರಿಗೂ ಸತ್ಯೇಂದ್ರ ಕುಮಾರ್ ಸರ್ ಅವ್ರಿಗೂ ಇಬ್ಬರಿಗೂ ನಾನು ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ನಿಮ್ಮೆಲ್ಲ ಆತ್ಮ ಬಂಧುಗಳು ಯಾರ್ಯಾರಿದ್ದೀರಿ ಎಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಹಾಗೂ ನಾಳಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಇಲ್ಲಿ ಸಾಧ್ಯವಾದಷ್ಟು ಬೇಗ ಆಸೀನರಾಗಿ 3:15 ಏನು ಕಾರ್ಯಕ್ರಮ ಶುರುವಾಗುತ್ತೆ. ದಯವಿಟ್ಟು ಎಲ್ಲರೂ 3:25ಕ್ಕೆ ಬನ್ನಿ. 3:20ಕ್ಕೆ ನೀವು ಯಾರಾದ್ರೂ ಬಂದಿದ್ದಾರೆ ಅಂತಂದ್ರೆ ನಾವೆಲ್ಲ ರೆಡಿ ಇರ್ತೀವಿ, ಒಂದಷ್ಟು ನಾವೆಲ್ಲ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಅದ್ಭುತವಾಗಿ ಸಂಪನ್ನಗೊಳಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ನಾನು ಸಂಪನ್ನಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಪ್ರೀತಿಯ ಧನ್ಯವಾದ. ನಮಸ್ಕಾರ.